ಕ್ರಿಕೆಟ್ ಲೀಗ್ ಸನ್ಫೀಸ್ಟ್ ಕಾದು ಬಾದಾಮ್ ಅರ್ಪಿಸುವ ಸುವರ್ಣ ಕ್ರಿಕೆಟ್ ಲೀಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತೆಲ್ಲ ನಮ್ಮ ಜೊತೆ ಯಾರು ಬರ್ತಾರೆ, ಯಾವ್ಯಾವ ಸೆಲೆಬ್ರಿಟೀಸ್ ಬಂದು ನಮ್ಮೊಂದಿಗೆ ಮಾತಾಡ್ತಾರೆ, ಯಾರ್ಯಾರು ಬಂದು ಮ್ಯಾಚ್ ಎಂಜಾಯ್ ಮಾಡ್ತಾರೆ ಅಂತ ಕಾದು ನೋಡೋಣ. ಇವತ್ತೆಲ್ಲ ನಮ್ಮ ಜೊತೆ ಬೇರೆ ಬೇರೆ ಟೀಮ್ನ ಬೇರೆ ಬೇರೆ ಸೆಲೆಬ್ರಿಟೀಸ್ ಬಂದು ಮಾತಾಡ್ತಾರೆ. ಹಾಗೆಯೇ ಇವತ್ತು ಕೃಷ್ಣ ರುಕ್ಮಿಣಿ ತಂಡದ ದೀಪಿಕಾ ಅವರು ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ದೀಪಿಕಾ. ಏನು ಅನಿಸ್ತಾ ಇದೆ ನಿಮಗೆ? ಈಗ ಆಟ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಯಂಗ್ ಅಂಡ್ ಡ್ಯೂ ಟೀಮ್ ತುಂಬಾ ಚೆನ್ನಾಗಿದ್ದಾರೆ. ಪಂಚರಂಗಿಲು ತುಂಬಾ ಹೆಂಗಿದ್ದಾರೆ. ಮೀನನಾಥ ಎನರ್ಜೆಟಿಕ್ ಹೈಪರ್ ಆಕ್ಟಿವ್ ಇರ್ಬೋದು. ಬಟ್ ಇಟ್ಸ್ ವಿಷ್ಣು ಸರ್ ಅವರ ಆಶೀರ್ವಾದ ಅಂಡ್ ಭಾರತಿ ಮೇಡಮ್ ಅವರ ಸಪೋರ್ಟ್ ಇಂದ ನಮ್ಮ ಟೀಮ್ ಗೆಲ್ಲುತ್ತೆ ಅಂತ ನಾನು. ಇನ್ನೊಂದು ವಿಷಯ, ವಿಷ್ಣು ಸರ್ ಅವ್ರದ್ದು ಕ್ರಿಕೆಟ್ ಟೀಮ್ ಕೂಡ ಇದೆ, ನಿಮ್ಗೆ ಗೊತ್ತಿರಬಹುದು. ಈಗ ಭಾರತಿ ಮ್ಯಾಮ್ ಅವರು ಅದನ್ನು ನಡ್ಸ್ಕೊಂಡು ಕೂಡ ಹೋಗ್ತಾ ಇದ್ದಾರೆ. ಭಾರತಿ ಮ್ಯಾಮ್ ಬಂದಿದ್ದಾರಾ ಇವತ್ತು? ಆಕ್ಚುಲಿ ಅವ್ರು ಬಂದಿಲ್ಲ, ಸಮ್ ಪ್ರಾಬ್ಲಮ್ ಆಗಿದೆ. ಬರ್ತಾರೆ. ಅಂದ್ರೆ ಅವ್ರು ಇದ್ದಿದ್ರೆ ಸ್ವಲ್ಪ ಇನ್ಸ್ಪಿರೇಷನ್, ಎಕ್ಸ್ಟ್ರಾ ಇನ್ಸ್ಪಿರೇಷನ್, ಸ್ವಲ್ಪ ಅವರಿಗೆಲ್ಲ ಮೋಟಿವೇಟ್ ಮಾಡಿದಾಗ ಆಗ್ತಾ ಇತ್ತು ಅವ್ರು ಇದ್ರೆ. ಯಾಕಂದ್ರೆ ಅವರಿಗೆ ಆಲ್ರೆಡಿ ವಿಷ್ಣು ಸರ್ ಅವ್ರ ಟೀಮ್ನ ಹ್ಯಾಂಡಲ್ ಮಾಡಿ ಗೊತ್ತಿದೆ. ಅವರಲ್ಲಿದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಅವ್ರಿಗೆ ಮೋಟಿವೇಶನ್ ಕೊಟ್ಟಂಗೆ ಆಗ್ತಾ ಇತ್ತು. ಬಟ್ ಎನಿವೇಸ್, ನಾನು ಸಪೋರ್ಟ್ ಮಾಡ್ತಿರೋ ಪಂಚರಂಗಿ ಟೀಮ್ ಇಟ್ಸ್ ಆಲ್ರೆಡಿ ಎನರ್ಜೆಟಿಕ್. ಯಾಕಂದ್ರೆ ಇವನ್ ಭಾಗ್ಯವಂತರು ತುಂಬಾ ಎನರ್ಜೆಟಿಕ್. ಐ ಆಮ್ ವೆರಿ ಹೋಪ್ ಅಬೌಟ್ ದಟ್. ಅಲ್ಲ, ಎಸ್ಪೆಷಲಿ ದಿಸ್ ಟೀಮ್. ನಾನು ಭಾಗ್ಯವಂತರ ಟೀಮ್ನ ಜಾಸ್ತಿ ಇದು ಮಾಡಿಲ್ಲ. ಆದರೆ ಪಂಚರಂಗಿ ಪೋಂಪಮಲ್ಲಿ ನೀವು ಸೆಟ್ಗೆ ಹೋದ್ರೂ ಅಷ್ಟೇ, ಆಫ್ ಸ್ಕ್ರೀನ್ ಕೂಡ ಅಷ್ಟೇ. ಅವರು ಸೆಟ್ಟಲ್ಲಿ ಇದ್ದಾಗೂ ಅಷ್ಟೇ ಅವರು ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ, ಮೀನನಾಥ ಮತ್ತು ಆಲ್ ಅದರ್ ಕ್ರೂ ಮೆಂಬರ್ ಏನಿದ್ದಾರೆ ಅಲ್ಲಿ, ಆ ಟೀಮ್ ಏನಿದೆ, ತುಂಬ ಎಂಜಾಯ್ ಮಾಡ್ತಾರೆ ಅವ್ರು ಮಾಡೋ ಕೆಲಸ. ಅದೇ ಚೆನ್ನಾಗಿರೋದು ಆಕ್ಚುಲಿ. ಅದಕ್ಕೆ ನಾನು ಹೇಳ್ತಿರೋದು ಪಂಚರಂಗಿ ಪೋಂಪಮ್ ತಂಡ ತುಂಬಾನೇ ಚೆನ್ನಾಗಿದೆ. ದೇ ಗೋನ್ ಟು ವಿನ್ ದಿಸ್. ಒಳ್ಳೇದು, ವಿನ್ ಆದ್ರೂ ಒಳ್ಳೇದು. ಇಲ್ಲ ಸೋಲ್ ಒಪ್ಕೊಂಡಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದಟ್. ಬಟ್ ಎನಿವೇಸ್, ಒಂದೇ ಪರಿವಾರ ಆಗಿರೋದ್ರಿಂದ ಯಾವ್ದು ಗೆದ್ರೂ ಒಳ್ಳೇದೆ. ಬಟ್ ನಾನು ಸಪೋರ್ಟ್ ಮಾಡ್ತಾ ಇರೋದು ಭಾಗ್ಯವಂತರು ಟೀಮ್ಗೆ. ನನ್ನ ಪ್ರಕಾರ ಎಲ್ಲ ಥರ ಪಾಸಿಟಿವ್ನೆಸ್ಸು ಭಾಗ್ಯವಂತರ ಟೀಮ್ಗಿದೆ. ನೋಡಬೇಕು ಏನಾಗುತ್ತೆ ಅಂತ ಬಿಟ್ಟು. ಈಗ ನೆಕ್ಸ್ಟ್ ಮ್ಯಾಚ್ ಭಾಗ್ಯವಂತರು ತಂಡ ಮತ್ತೆ ಪಂಚರಂಗಿ ಪೋಂಪಮ್ ತಂಡಗಳ ನಡುವೆ. ಪಂಚರಂಗಿ ಪೋಂಪಮ್ ತಂಡದ ಮೀನನಾಥ ಪಿಚ್ ರಿಪೋರ್ಟ್ ಏನು ಹೇಳ್ತಾರೆ ನೋಡೋಣ ಬನ್ನಿ. ಇನ್ನು ಮುಂದೆ ನಡೆಯುವ ಮ್ಯಾಚು ಯಾವ ತಂಡ ಅಂತ ಗೊತ್ತಾ? ಪಂಚರಂಗಿ ಪೋಂಪೋ ಮತ್ತು ಭಾಗ್ಯವಂತರು. ನೋಡೋಣ ಏನಾಗುತ್ತೆ ಅಂತೇಳಿ. ಸ್ವಾಮಿ ಕೊರಗಜ್ಜ, ನಾನು ಹೇಳಿಲ್ವಾ ತೇವಾಂಶ ತುಂಬಿರೋದ್ರಿಂದ ಎಷ್ಟು ಬಿರುಕು ಬಿಟ್ಟಿದೆ. ಈ ಪಿಚ್ ಪ್ರಕಾರ ನಾನು ಏನು ಹೇಳ್ತಿದ್ದೇನೆ ಅಂದರೆ, ಬೌಲಿಂಗ್ ಮಾಡುವವರಿಗೆ ತುಂಬ ಗ್ರಾಚಾರವೇ, ಆದರೆ ಬ್ಯಾಟಿಂಗ್ ಮಾಡುವವರು ಒಟ್ಟರಸಿ ಹೊಡಿಬೋದು, ಒಟ್ಟರಸಿ ಗೆಲ್ಬೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ಹೇಳುವ ಮಾತನ್ನು ಸೀರಿಯಸ್ ಆಗಿ ಕೇಳಬೇಕು. ಟಾಸ್ ವಿನ್ ಆದವರು ಬ್ಯಾಟಿಂಗ್ ತಗೊಂಡ್ರೆ ಖಂಡಿತ ವಿನ್ ಆಗ್ತೀರಾ. ಇದರ ಮುಂದೆ ನಿಮ್ಮ ಇಷ್ಟ. ನಾನೆಂತ ಹೇಳೋದು, ಇಲ್ಲಿ ತನಕ ನೋಡಿದ್ದು ಪಿಚ್ ರಿಪೋರ್ಟು, ಈಗ ನೋಡ್ತಾ ಇದ್ದೀರಾ ಹುಚ್ಚು ರಿಪೋರ್ಟು. ಹೇಗೆ ಕಾಣ್ತಾ ಇದ್ದಾನೆ? ಆದಿಶೇಷನಾಗೆ ಕಾಣ್ತಾ ಇದ್ದಾನೆ. ಇವನೆಂತ ಪಿಚ್ಚಿನ ಮೇಲೆ ಮಲಗಿದ್ದಾನೆ ಅಂತೇಳಿ ಒಂದು ನಮ್ಮನ್ನೇ ಭಾಗ್ಯವಂತರಾಗಿ ಕಾಣುವುದಿಲ್ವಾ? ಹೌದು ಮಾರಾಯರೇ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಭಾರತಿ ವಿಷ್ಣುವರ್ಧನ್ ಅಮ್ಮನವರ ಆಶೀರ್ವಾದದಿಂದ ನನಗೆ ಇಲ್ಲಿ ಮಲಗುವ ಭಾಗ್ಯ ಸಿಕ್ಕಿದೆ. ಇದು ಪಂಚರಂಗಿ ಪಾಂಪಾಮ್ ಸ್ಟೈಲ್. ನಮ್ಮ ವಿಷಯ ಗೊತ್ತುಂಟಲ್ಲ, ನಾವು ಪಂಚರಂಗಿ ಪಾಂಪಾಮ್ನವರ ವಿಷಯ ಹೇಳಬೇಕಾಗೇ ಇಲ್ಲ. ಮೊಸರು ಕಡಿಯುವುದರಲ್ಲಿ ಫೇಮಸ್. ಆಹಾ, ನೋಡಿ ನಮ್ಮ ವಿಕೆಟ್ಗಳನ್ನು ನೋಡಿದರೆ ದೊಡ್ಡ ಮೊಸರು ಗಡಿಕೆಯಲ್ಲಿ ಮೊಸರು ಕಡಿಯುವ ಕಟುಕೋಲಿನಾಗೆ ಇದೆ. ಈ ವಿಕೆಟಿನ ಎದುರು ಬ್ಯಾಟನ್ನು ಹಿಡಿದು ಭಾಗ್ಯವಂತರ ತಂಡದ ಸಿಂಹಾಸವನ್ನು ಅಲ್ಲಾಡಿಸಿ ಮೊಸರು ಕಡೆದು ಒಟರಸಿ ಗಿಣ್ಣು ತಿಂದು ಜಯ ಗಳಿಸುವುದೇ ನಮ್ಮ ಗುರಿ. ಈ ಥರ ನಾವು ನೆನೆಸಿಕೊಂಡಿದ್ದೇವೆ. ಆದರೆ ಭಾಗ್ಯವಂತರು ನಮಗೆ ಒಟರಸಿ ಬಾಲಕ್ಕೆ ನಮ್ಮನ್ನು ಒಟರಸಿ ಬೋಲ್ಡ್ ಮಾಡಿದರೆ ನಾವು ಕಡಿದ ಬೆಣ್ಣೆಯನ್ನು ನಾವೇ ತಿನ್ನಬೇಕಾಗ್ತದೆ. ಚಾಯ್ಸ್ ಈಸ್ ಅವರ್ಸ್, ಸಿ ಈಸ್ ಯುವರ್ಸ್. ಓಕೆ. ಸುವರ್ಣ ಕ್ರಿಕೆಟ್ ಲೀಗ್ನ ನಿಯಮಗಳು ಇಂತಿವೆ. 10 ಓವರ್ಗಳ ಪ್ರತಿ ಮ್ಯಾಚ್ನಲ್ಲಿ 11 ಮಂದಿ ಆಟಗಾರರ ತಂಡದಲ್ಲಿ ಸುವರ್ಣ ವಾಹಿನಿಯ ಧಾರಾವಾಹಿಯಲ್ಲಿ ನಟಿಸುವ 4 ನಟರು, 4 ನಟಿಯರು ಮತ್ತು 3 ಮಂದಿ ತಂತ್ರಜ್ಞರಿರಬೇಕು. 10 ಓವರ್ಗಳ ಬೌಲಿಂಗ್ ಲೈನಪ್ನಲ್ಲಿ 6 ಓವರ್ಗಳನ್ನು ನಟರು, 2 ಓವರ್ಗಳನ್ನು ನಟಿಯರು ಮತ್ತು ಉಳಿದ 2 ಓವರ್ಗಳನ್ನು ತಂತ್ರಜ್ಞರು ಬೌಲ್ ಮಾಡಬೇಕು. ಇನ್ನು ಬ್ಯಾಟಿಂಗ್ ಲೈನಪ್ನಲ್ಲಿ ನಟಿ ಮತ್ತು ನಟ ಅಥವಾ ಡೈರೆಕ್ಟರ್ ಮೊದಲ ಬ್ಯಾಟಿಂಗ್ ಮಾಡಬೇಕು. ನಟ ನಟಿಯರು ಔಟ್ ಆದ ನಂತರವಷ್ಟೇ ತಂತ್ರಜ್ಞರ ಸರದಿ. ಇದು SCL ನಿಯಮಗಳು. ನೋಡಿದ್ರಲ್ಲ ಹೈಪರ್ ಆಕ್ಟಿವ್ ಮೀನನಾಥ ಪಿಚ್ ರಿಪೋರ್ಟ್. ಮೀನನಾಥ ಪಿಚ್ ರಿಪೋರ್ಟ್ ಅನ್ನೋ ಕೊಟ್ಟರು, ಗ್ರೌಂಡಲ್ಲಿ ಯಾವ ರೀತಿ ಆಡ್ತಾರೆ ಅನ್ನೋದು ಕಾದು ನೋಡಬೇಕು. ಅದಕ್ಕಿಂತ ಮೊದಲು ಟಾಸ್ ನೋಡ್ಕೊಂಡ್ಬಿಡೋಣ ಬನ್ನಿ. ಓಕೆ, ಈಗ ಮುಂದಿನ ಮ್ಯಾಚ್ ಆಡೋದಕ್ಕೆ
ಎರಡು ತಂಡಗಳು ಸಿದ್ಧವಾಗಿ ಬಂದಿದೆ. ಒಂದು ಪಂಚರಂಗಿ ಪಾಪ, ಹಾಗೇನೆ ಭಾಗ್ಯವಂತರು ತಂಡ. ಎರಡು ತಂಡಕ್ಕೆ ಆತ್ಮೀಯವಾದ ಸ್ವಾಗತ. ಪಂಚರಂಗಿ ಪಾಪ ತಂಡದ ನಿರ್ದೇಶಕರು ಇವತ್ತಿನ ಕ್ಯಾಪ್ಟನ್ ಪೃಥ್ವಿರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಸರ್. ಹಾಗೇನೆ ನಮ್ಮ ಭಾಗ್ಯವಂತರು ಸೀರಿಯಲ್ನ ಕ್ಯಾಮ್ರಾಮನ್, ತಂಡದ ಕ್ಯಾಪ್ಟನ್ ಆಗಿರುವಂತಹ ಮಂಜೂರ್ ಕೂಡ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಸರ್. ಓಕೆ, ಇವಾಗ ಇಬ್ರು ರೆಡಿ ಆಗಿದ್ದೀರಾ? ಈಗ ಟಾಸ್ ಸಮಯ. ಯಾರು ಫಸ್ಟ್ ಟಾಸ್ ಎಸಿತೀರಾ? ಓಕೆ, ಮಂಜೂರ್ ಇವಾಗ ಟಾಸ್ ಮಾಡ್ತಾರೆ. ಟಾಸ್ ಅಲ್ಲಿ ಯಾರು ಗೆಲ್ತಾರೆ ಅವ್ರು ಏನ್ ಚೂಸ್ ಮಾಡ್ತಾರೆ ಇವಾಗ ಗೊತ್ತಾಗುತ್ತೆ. ರೆಡಿ? ಆಲ್ ದಿ ಬೆಸ್ಟ್. 1 2 3. ಹೆಡ್ಸ್ ಅಂತ ಹೇಳಿದ್ದಾರೆ ಪೃಥ್ವಿರಾಜ್ ಅವರು. ಟೇಲ್ಸ್ ಬಿದ್ದಿದೆ. ಸೊ ಭಾಗ್ಯವಂತರು ತಂಡ ಟಾಸ್ ಅನ್ನ ಗೆದ್ದಿದೆ. ಯಾವ್ದನ್ನ ಆಯ್ಕೆ ಮಾಡ್ಕೋತಿದ್ದೀರಾ? ಫೀಲ್ಡಿಂಗ್. ಏನಿದೆ ಇವತ್ತು ಎಲ್ಲ ಫೀಲ್ಡಿಂಗ್ ಎಲ್ಲ ಆಯ್ಕೆ ಮಾಡ್ಕೊಂಡವರೆಲ್ಲ ಮ್ಯಾಚ್ ನ ಗೆದ್ದಿದ್ದಾರೆ, ಅದಕ್ಕೋಸ್ಕರ ಆಯ್ಕೆ ಮಾಡ್ಕೊಂಡಿದ್ದಾರೆ ನಿಮ್ಗೆ ಅನ್ಸ್ತಿದ್ಯಾ? 100% ಅದಕ್ಕೆ ಆಯ್ಕೆ ಮಾಡ್ಕೊಂಡ್ರು. ಚೇಸ್ ಮಾಡೋ ಸ್ವಲ್ಪ ನಮಗೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಫೀಲ್ಡಿಂಗ್ ಹಾಕ್ತೀವಿ. ಓಕೆ, ಅವ್ರು ಫೀಲ್ಡಿಂಗ್ ತಗೊಂಡಿದ್ದಾರೆ, ನೀವು ಬ್ಯಾಟಿಂಗ್ ಸಿಕ್ಕಿದೆ. ಎಷ್ಟು ಟಾರ್ಗೆಟ್ ಮಾಡ್ಕೊಂಡಿದ್ದೀರಾ? ಐ ಫೀಲ್ 100. ಸೊ ಪಂಚರಂಗಿ ಪಾಂಪ ಟಾರ್ಗೆಟ್ ಮಾಡ್ಕೊಂಡಿದೆ 100 ರನ್ಸ್ಗೆ. ಇಲ್ಲ ಅವ್ರನ್ನ ಸೋಲ್ಸ್ತೀವಿ ಅಂತ ಭಾಗ್ಯವಂತರು ಬಂದಿದ್ದಾರೆ. ಇಬ್ರಿಗೂ ಆಲ್ ದಿ ಬೆಸ್ಟ್ ಹೇಳೋಣ. ಆಲ್ ದಿ ವೆರಿ ಬೆಸ್ಟ್, ಆಲ್ ದಿ ವೆರಿ ಬೆಸ್ಟ್, ಆಲ್ ದಿ ಬೆಸ್ಟ್. ಬನ್ನಿ. ಈಗಷ್ಟೇ ಟಾಸ್ ರಿಪೋರ್ಟ್ ಬಂದಿದೆ. ಭಾಗ್ಯವಂತರು ತಂಡ ಟಾಸ್ ವಿನ್ ಆಗಿ ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿದೆ. ಪಂಚರಂಗಿ ತಂಡಕ್ಕೆ ಮೊದಲು ಬ್ಯಾಟಿಂಗ್ ಮಾಡುವ ಅವಕಾಶ. ಆದರೆ ಮೊದಲು ಈ ಪಿಚ್ಚಲ್ಲಿ ಯಾರು ಬೌಲಿಂಗ್ ಮಾಡ್ತಾರೋ ಅವರಿಗೆ ಆ್ಯಡೆಡ್ ಅಡ್ವಾಂಟೇಜ್. ಯಾಕಂದರೆ ಇಲ್ಲಿವರೆಗೆ ನಡೆದ ಮ್ಯಾಚಲ್ಲಿ ಚೇಸ್ ಯಾರು ಮಾಡಿದಾರೋ ಅವರೇ ವಿನ್ ಆಗಿದ್ದಾರೆ. ಬಟ್ ಕಾದು ನೋಡೋಣ, ಮೀನನಾಥ ಹೈಪರ್ ಆ್ಯಕ್ಟಿವ್ ಯಾವ ರೀತಿ ಆಡಿಕೊಂಡು ಚೇಸ್ ಮಾಡೋದಕ್ಕೆ ಅವ್ರಿಗೆ ಬಿಡ್ತಾರೋ ಇಲ್ವೋ ಕಾದು ನೋಡೋಣ. TVS ಪಂಚರಂಗಿ ಪಂಪಂ ತಂಡ ಇಂತಿದೆ. ಗೋಡಂಬಿ ಗೌಸ್, ನವ್ಯ, ರೇಣುಕಾ, ಪೃಥ್ವಿರಾಜ್ ಕುಲಕರ್ಣಿ, ಮೀನಾ ಕುಮಾರಿ, ತನುಜಾ, ಸೂರಿ, ಮೀನನಾಥ, ಶಿವಲಿಂಗಪ್ಪ, ಮರ್ಯಾದೆ ಪುರುಷೋತ್ತಮ, ಪವನ್ ಕುಮಾರ್. ಭಾಗ್ಯವಂತರು ತಂಡದ ಟೀಮ್ ಇಂತಿದೆ. ಮಂಜು, ಸ್ವರ್ಣಲತಾ, ಭರತ್, ಸೀತಾಲಕ್ಷ್ಮಿ, ರೂಪಾ, ಭಾನುಪ್ರಿಯ, ರಾಮಣ್ಣ, ಪ್ರವೀಣ್, ಶಿವನಂಜೇಗೌಡ, ಉಮೇಶ, ನಂಜುಂಡ. ಪಂಚರಂಗಿ ಪಾಪ ಅವರು ಇವತ್ತು ಟಾಸ್ ನ ಗೆಲ್ಲಿಲ್ಲ, ಆದ್ರೆ ಮ್ಯಾಚ್ ಗೆಲ್ತೀರಾ? ಹಾ, ಓಕೆ. ಇವಾಗ ನನ್ಗೆ ಹೇಳಿ ಸರ್, ನೀವೆಲ್ಲ ಏನ್ ಸ್ಟ್ರಾಟಜಿ ಇಟ್ಕೊಂಡ್ ಬಂದಿದ್ದೀರಾ? ಅವ್ರೇನೋ ಫೀಲ್ಡಿಂಗ್ ಗಿಲ್ಡಿಂಗ್ ಅಂತ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನೀವೇನಾದ್ರೂ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ಪ್ಲಾನಿಂಗ್ ಕೇಳ್ಬಿಟ್ರೆ ಹೆಂಗ್ ಹೇಳ್ತಾರೆ? ಹಲೋ, ಯಾರು ಪ್ಲಾನಿಂಗ್ ಮಾಡಿದಾರೋ ಎಲ್ಲ ಗೊತ್ತಿಲ್ಲ. ನಮ್ಮ ಸ್ಟಾರ್ ಆಫ್ ದ ಸೀರಿಯಲ್ ಮಾತ್ರ ಪ್ಲಾನಿಂಗ್ ಮಾಡಿದೆ. ಹೆಂಚಿನ ಮಂತದಾರ್ ಮಾರ್ಯಾರ. ಈ ಮಂಗಳೂರು ಮೀನನಾಥ ಹಾಕಿದರೆ ಕನ್ನಡಕ, ಅನುಶ್ರೀಯೇ ಇವನ ಮುಂದೆ ತಗಡಗ. ನಮ್ಮದು ಎಂತ ಅಲ್ಲ, ಅವ್ರು ಮಾಡಿದ್ರೆ ಅನ್ನನ್ನು ಬೀಟ್ ಮಾಡ್ಬೇಕು, ಅದೊಂದೇ ಏಮ್ ನಮ್ಮದು. ಅಲ್ಲ, ನೀವು ಯಾವಾಗ್ಲೂ ಹೇಳ್ತಿರಲ್ಲ ಸ್ವಾಮಿ ಕೊರಗಜ್ಜ ಅಂತ ಹೇಳ್ತಿರಲ್ಲ, ಅವ್ರದೇ ಒಂದು ಮಂತ್ರನ ಒಂದ್ಸಲಿ ಎಲ್ರು ಹೇಳ್ಬಿಟ್ರೆ ಒಳ್ಳೆ ಸ್ಟ್ರಾಟಜಿ, ಅದೇ ಸಾಕು ಅನ್ಸುತ್ತೆ ಅಲ್ವಾ? ಸ್ವಾಮಿ ಕೊರಗಜ್ಜ. ಅಲ್ಲ, ಇವತ್ತು ನಂಗೆ ಗೊತ್ತಾಗ್ಬೇಕು, ಸೀರಿಯಲ್ ಅಲ್ಲಿ ಎಲ್ಲಾನು ಮರ್ತು ಹೋಗ್ತಾರಲ್ಲ, ಅವ್ರು ಇವತ್ತು ಆಡಲ್ವಾ? ಅವ್ರು ಎದುರಿಗೆ ನಿಂತ ಅದನ್ನು ಹೋಗಿದ್ರೆ ನಾವು ಅದಲ್ಲೇ ಹೊಡಿತೀವಿ. ಅಲ್ಲ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬ್ಯಾಟಿಂಗ್ ಮಾಡಪ್ಪ ನಿಲ್ಸು ಅಂತಂದ್ರೆ ಬಾಲ್ ಆಗ್ತಾ ಇದ್ರೆ ಏನ್ ಮಾಡ್ಬೇಕು ನಾನು ಇಲ್ಲಿ ಅಂತ ಮರ್ತು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಅಂತ ಅನ್ಸುತ್ತೆ. ಅದಕ್ಕೆ ನಮ್ಮ ಡೈರೆಕ್ಟ್ರು ಪೃಥ್ವಿರಾಜ್ ಅವರು, ಅಣ್ಣ ಬೇಡ, ನಾವು ಗೆಲ್ಲೋದಕ್ಕೆ ಬಂದಿದ್ದೀವಿ, ಮರ್ಯಾದಕ್ಕೆ ಬಂದಿಲ್ಲ ಅಂತ ಸಚ್ಚಾಗಿ ಯಾರ್ಯಾರು ಆಡ್ತಾರೆ ಅವ್ರನ್ನ ನೆನೆಸಿದ್ದಾರೆ. ಯಾರು ಸರ್ ಬೆಸ್ಟ್ ಬ್ಯಾಟ್ಸ್ಮನ್ ಇಲ್ಲಿ? ಆಮೇಲೆ ನೋಡ್ಬೇಕು, ಎಲ್ಲರೂ ಆಮೇಲೆ ಆಡ್ತಾರೆ, ಬೀಸೋರು ಎಲ್ಲರೂ ಇದ್ದಾರೆ. ನೋಡೋಣ ಯಾರು ಆಡ್ತಾರೆ ಚೆನ್ನಾಗಿ. ಓಕೆ, ಪಂಚರಂಗಿ ಪಾಪ ಇಲ್ಲಿವರೆಗೂ ಎಲ್ಲರ ಮನಸ್ಸಲ್ಲಿ ನೀವು ಒಂದು ಮನೆ ಮಾಡಿದಿರ, ಎಲ್ಲರ ಪ್ರೀತಿಯನ್ನ ಗೆದ್ದಿದ್ದೀರಾ. ಇವತ್ತು ಭಾಗ್ಯವಂತರು ವರ್ಸಸ್ ಪಂಚರಂಗಿ ಪಾಪ ನಡೀತಾ ಇದೆ. ಈ ಗೆಲುವನ್ನ ನೀವು ಗೆಲ್ಬೇಕು, ಓಕೆನಾ? ರೆಡಿ? 1 2 3 ಜೈ ಪಂಚರಂಗಿ ಪಾಪ. ವಟ ವಟ ವಟಾರ ಕಿರಿಕಿರಿ ಕುಟ್ಟೀರ ಕಿಚಿ ಪಿಚಿ ವಿಚಾರ ಗಡಿ ಬಿಡಿ ಬಿಡಾರ ಥರ ಥರ ಸಂಸಾರ ತಿಕ್ಕಲರ ಬಜಾರ ಯಾರು ಕೂಡ ತಲೆ ಕೆಟ್ಟಾಗ್ಲೇ ಬರೆದಿರಬೇಕು ಇವರ ಸ್ಟೋರಿ. ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಕ್ರಿಕೆಟ್ ಈಗ ಎಲ್ಲ ಕಡೆ ಕ್ರಿಕೆಟ್ ಜ್ವರ ಇದೆ. ಹಾಗೆ ಈ ಕ್ರಿಕೆಟ್ ಅನ್ನೋದು ಎಂಥದ್ದು ಅಂತಂದರೆ, ಯಾವುದೇ ಕೆಲಸ ಮಾಡೋನಾಗಿರಲಿ, ಏನೇ ಕೆಲಸ ಮಾಡೋನಾಗಿರಲಿ, ಅವನು ಆಟ ಆಡೋಕ್ಕೆ ಬಯಸೋವಂಥದ್ದು ಅಥವಾ ನೋಡೋಕ್ಕೆ ಇಷ್ಟಪಡುವಂಥದ್ದು. ನೋಡಿ, ಕೆಲವರು ಇದನ್ನು ಆಡಿ ಖುಷಿ ಪಡ್ತಾರೆ, ಕೆಲವರು ಇದನ್ನು ನೋಡಿ ಖುಷಿ ಪಡ್ತಾರೆ. ಸದ್ಯಕ್ಕೆ ನಾವು ಇಷ್ಟು ದಿನ ಆಟ ಆಡಿ ಖುಷಿ ಪಡ್ತಾ ಇದ್ವಿ, ಆದರೆ ನಾವು ಆಡೋದನ್ನು ಈ ಸಲ ನೀವು ನೋಡಲಿ ಅಂತ ಸುವರ್ಣ ವಾಹಿನಿಯವರು ನಮ್ಮೆಲ್ಲರ ಹತ್ರ ಕ್ರಿಕೆಟ್ ಆಡಿಸ್ತಾ ಇದ್ದಾರೆ. ಇದೇ ಖುಷಿಗೆ ನನ್ನ ತಂಡ ಅಂದರೆ ಪಂಚರಂಗಿ ಪಾಂಪಂ ತಂಡನ ನಾನು ನೀವು ಪರಿಚಯಿಸಬೇಕು ಅಂತ ಇದ್ದೀನಿ. ಬನ್ನಿ,
ಮೊದಲನೇದಾಗಿ ನಿಮ್ಮೆಲ್ಲರ ಫೇವ್ರೇಟ್ ರೀ ಯಾರು ಹೇಳಿ, ಮಿಶ್ರಿಕೋಟೆ ಮೈಲಾರಪ್ಪ. ಅವ್ರು ಏನು ಆಡ್ತಾರೆ ಕೇಳಿಸ್ಕೊಳ್ಳೋಣ, ಯಾಕೆಂದರೆ ಕ್ರಿಕೆಟ್ ಅಂದರೆ ಏನು ಅಂತ ಗೊತ್ತಿದೆಯಾ, ಮೊದಲು ಅದನ್ನು ತಿಳ್ಕೊಳ್ಳೋಣ. ಬನ್ನಿ 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 ನಮ್ಮ ಮಿಶ್ರಿಕೋಟೆ ಮೈಲಾರಪ್ಪ ಅವ್ರನ್ನ ಕೇಳೋಣ. ಮಿಶ್ರಿಕೋಟೆ ಮೈಲಾರಪ್ಪನವ್ರೆ, ಸಿಕ್ಕಾಬಡೆ ಖುಷಿಯಾಗಿದ್ದೀರಾ? ಏನು ಮಾಡ್ತಿದ್ದೀರಾ? ಅದರಿ ಆ ಕಾಡಿ ಮೂರ ಈ ಕಾಡಿ ಮೂರ ಬಡ್ದು ಆಡ್ತಾರಲ್ರಿ. ಏನು ಬಡಿತಾರೆ ಹೇಳಿ? ಅದ ರೀ ನಮ್ಮ ಊರ್ ಕಡೆ ಗೋಡ್ಯಾಗ ಬಡ್ದಿರ್ತಾರ ನೋಡ್ರಿ. ಗೂಟ? ಹ್ಞೂ ಅದ ರೀ. ಅದು ಗೂಟ ರೀ, ಇದು ವಿಕೆಟ. ಹಾಂ ಅದ ನೋಡ್ರಿ ಅದು. ಹಾಂ, ನಿಮ್ಗೆ ಈಗ ಅಲ್ಲ ರೀ ಏನು ಆಡ್ಲಿಕತ್ತೇವೆ ಅನ್ನೋದು ನಿಮ್ಗೆ ನೆನಪಿರೋಂಗಿಲ್ಲ. ಇಂಥ ಮನುಷ್ಯ ನೀವು ಏನು ಆಡ್ತೀರಿ ಅಂತ? ಅದ ರೀ ಕೈಯಾಗ ಒಂದು ಉದ್ದಂದು ಹಿಡಿದು ಹಿಂಗೆ ಹೊಡಿತಾರ ನೋಡ್ರಿ. ಕೈಯಾಗ ಏನು ಉದ್ದನಿದ್ ಹಿಡಿತಾರ ರೀ? ಅದ ರೀ ಅದಕ್ಕೆ ಗುಂಡಂದು ಒಗಿತಾರ್ರಿ, ಈ ಉದ್ದಂದ್ರೆಲ್ಲ ಹೊಡಿತಾರ್ರಿ. ಗುಂಡನ್ನ ಏನು ಹೇಳ್ರಿ? ಓ ಬಾಲ್. ಓಕೆ ಓಕೆ, ಬಾಲ್ ಹಾಕ್ತಾರೆ, ಬ್ಯಾಟ್ಲೆ ಹೊಡಿತಾರೆ, ಅದನ್ನ ನೀವು ಆಡ್ಲಿಕ್ಕೆ. ಇವ್ರು ಆಡೋದನ್ನ ನೀವು ನೋಡ್ರಿ, ಇದು ನಿಮ್ಮ ಕರ್ಮನೋ ಅಥವಾ ಒಳ್ಳೇದಾಗ್ತದೋ ಗೊತ್ತಿಲ್ಲ. ಇವ್ರ ಆಟ ನೀವು ನೋಡ್ರಿ, ಅವ್ರು ಚಂದ ಆಡಿದ್ರೆ ಶಭಾಷನ್ ರೀ. ಒಟ್ಟು ಇವ್ರು ಎಂಟರ್ಟೈನ್ಮೆಂಟ್ ಅಂತೂ ಕೊಡ್ತಾರೆ, ಅದನ್ನು ನಾನು ನಂಬ್ತೇನೆ. ನಮ್ಮ ಮರ್ಯಾದಾ ಪುರುಷೋತ್ತಮ ಅವರು, ನಮ್ಮ ವಠಾರದ ಓನರು. ಪರವಾಗಿಲ್ಲ ಎಂ ಪಿ ಅವರೇ, ಇಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದೀರಾ. ಖುಷಿಯಿಂದ ಆಟ ಆಡಿ ನಿಮ್ಮ ತಂಡ ಅಂದರೆ ನನ್ನ ತಂಡ ಗೆಲ್ಲಿ ಅಂತ ಆಶಿಸ್ತೀನಿ. ಗೆಲ್ಲಿಸ್ತೀವೋ ಬಿಡ್ತೀವೋ, ಒಟ್ಟಿನಲ್ಲಿ ನೋಡುಗರಿಗೆ ಖುಷಿ ಕೊಡಬೇಕು ಅನ್ನೋದೇ ನನ್ನ ಹಾರೈಕೆ. ಖಂಡಿತ. ಪಂಚರಂಗಿ ಇವರೇ ಮಿಸ್ಟರ್ ಮಂಗಳೂರು ಮೀನಾಥ್ ಅವರೇ, ಸುವರ್ಣ ವಾಹಿನಿಯವರು ಈ ಕ್ರಿಕೆಟ್ ಅಂತ ಆಡಿಸ್ತಾ ಇದಾರಲ್ವಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವಿಲ್ಲಿ ಕ್ರಿಕೆಟ್ ಅಂತಾನೆ ಆಡಕ್ ಬರ್ತೀರಾ ಅಥವಾ ಬೇರೆ ಏನಾದರೂ ಮಾಡಕ್ ಬರ್ತೀರಾ? ಹೆಂಡತಿ ದೂರ ಇದ್ದಾಳೆ, ಹೇಳಿ ಪರವಾಗಿಲ್ಲ. ಭಾಳ ಖುಷಿ ಆಗ್ತಿದೆ ಸರ್. ಅಂದರೆ ನಮ್ಮ ಕುಡ್ಲದಲ್ಲಿ ಮಂಗಳೂರಲ್ಲಿ ನಮ್ಮ ಕುಂಜತ್ನೂರಿರುವಾಗ ಸಣ್ಣದರಲ್ಲಿ ತೆಂಗಿನ ಮರದಲ್ಲ ಅದರ ಮಡಲನ್ನು ಕತ್ತಿಯಿಂದ ಕೆತ್ತಿ ಕೊತ್ತಲಿಂಗೆಯಲ್ಲಿ ಕ್ರಿಕೆಟ್ ಆಡ್ತಿದ್ದದ್ದು. ಅದು ಎಲ್ಲರೂ ಮಾಡ್ತಾ ಇದ್ದದ್ದು ಈಗ ಸಣ್ಣದಿರುವಾಗ. ಈಗ ಕ್ರಿಕೆಟ್ ಆಡೋದಂತ ಹೇಳಿದ್ರೆ ಭಾಳ ಖುಷಿ ಆಗ್ತಿದೆ. ಎಲ್ಲ ಧಾರಾವಾಹಿಯವರು ಅದರೊಟ್ಟಿಗೆ ಈ ಸರ್ತಿ ಜಬರ್ದಸ್ತ್ ಕ್ರಿಕೆಟ್ ಆಡಲೇಬೇಕು. ಪುರ್ಸೊತ್ತು ತೆಗಿದಾಗ ನಡುನಲ್ಲಿ ಕನ್ನಡಕ ಹಾಕಿಕೊಂಡು ಕಣ್ಣಿಗೆ ಸಂಪು ಮಾಡಿದಷ್ಟು ಇದ್ದೇ ನನಗೆ ಬೇಕಾಗಿದ್ದು. ನೀವು ಬರೀ ಕ್ರಿಕೆಟ್ ಆಡಕ್ಕೆ ಬರೋರು ಅಲ್ವಲ್ಲ ಅಂತ ಯೋಚನೆ ಮಾಡಿದೆ, ಸರಿಯಾದ ಪಾಯಿಂಟ್ ಇಲ್ಲಿ ಸಿಕ್ತು ನೋಡಿ. ಹೌದು ಸರ್, ಹುಷಾರು. ಸ್ವಲ್ಪ ಫೀಲ್ಡಿಂಗ್ ನಿಂತಾಗ ನಿಮ್ಮ ಹೆಂಡತಿ ಒಂದು ಕಡೆ ಇದ್ರೆ ನೀವು ಇನ್ನೊಂದು ಕಡೆ ಇರಿ, ಇದು ಒಳ್ಳೇದು ನಿಮಗೆ. ಓಕೆ ಸರ್, ಕೂಲಿಂಗ್ ಗ್ಲಾಸ್ ಕರಾಮತ್ ಒಂದ್ಸಲಿ ನಮ್ಮ ವೀಕ್ಷಕರಿಗೆ. ಮಂಗಳೂರು ಮೀನನಾಥ ಹಾಕಿದ್ದಾರೆ ಕನ್ನಡಕ. ಗ್ರೌಂಡಿನಲ್ಲಿ ಕ್ರಿಕೆಟ್ ಆಡುವ ಎಲ್ಲ ಹುಡುಗಿಯರು ಇವನ ಮುಂದೆ ತಗದಗ ಆಡ್ತಿರೋ ಹುಡುಗರು ಅವು ಪೆಕ. ಓ, ಈಗ ಹೇಳಿ, ಕ್ರಿಕೆಟ್ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಗೆ ಕ್ರಿಕೆಟ್ ಮೊದಲು ಆಡಿದ್ರಾ ಅಥವಾ ಇದೇ ಫಸ್ಟ್ ಟೈಮಾ ಅಥವಾ ಏನು ಈ ಸಲ ಹೊಡೆದು ಕಪ್ ಗೆಲ್ಕೊಂಡು ಹೋಗ್ತೀರಾ? ಏನು ಕತೆ? ಖಂಡಿತವಾಗ್ಲೂ ಇಲ್ಲ ಸರ್, ಇದು ಫಸ್ಟ್ ಅಂದರೆ ಕಪ್ ಗೆಲ್ಲಲ್ವಾ? ಕಪ್ ಗೆಲ್ಬೋದು, ಬಟ್ ಇದುವರೆಗೂ ಆಡಿಲ್ಲ, ಫಸ್ಟ್ ಟೈಮ್ ಆಡ್ತಾ ಇದ್ದೀನಿ. ಓಕೆ, ಫಸ್ಟ್ ಟೈಮ್ ಆಡ್ತಾ ಇದ್ದೀರಾ. ಇದು ನನ್ನ ಪ್ರಕಾರ ಸುವರ್ಣ ವಾಹಿನಿಯವರು ನಿಮಗೆ ಕೊಡ್ತಾ ಇರೋ ಒಂದು ಉಡುಗೊರೆ. ನೀವು ಮೀನಾ ಕುಮಾರಿಯಾಗಿ ಬಂದಿದ್ದಕ್ಕೆ ನೀವು ಆಡದೇ ಇರೋ ಕ್ರಿಕೆಟ್ನ ಅವ್ರು ಆಡಿಸ್ತಾ ಇದ್ದಾರೆ. ಸೊ ಖುಷಿಯಾಗಿ ಆಡಿ ಗೆಲ್ಲಿ. ಇಷ್ಟು ದಿನ ಅಭಿಮಾನಿಗಳೆಲ್ಲರೂ ನಮ್ಮ ಆ್ಯಕ್ಟಿಂಗ್ ಕದರ್ನ ನೋಡಿದ್ದಾರೆ, ನಮ್ಮ ಪಂಚರಂಗಿಯ ಕ್ರಿಕೆಟ್ ಪವರ್ನ ನೋಡ್ತಾರೆ. ವೆರಿ ಗುಡ್. ಆಮೇಲೆ ನನ್ನ ಪ್ರಕಾರ ಒಂದು ಹಿಂಟ್ ಕೊಡ್ತೀನಿ. ನಾನು ಈ ಸೀರಿಯಲ್ನ ನಿರ್ದೇಶಕ ಆಗಿ ನಮ್ಮ ಅಪೋಸಿಟ್ ಮೀನಾ ಕುಮಾರಿ, ನಮ್ಮ ಅಪೋಸಿಟ್ ಟೀಮ್ ಯಾವುದೇ ಬರಲಿ ಅವರಿಗೆ ನಾಟಿ ಔಷಧಿ ಕುಡಿಸೋದನ್ನ ಮಾತ್ರ ಮರಿಬೇಡ. ಓಕೆ, ಬನ್ನಿ ನೆಕ್ಸ್ಟ್. ಸುವರ್ಣ ವಾಹಿನಿಯವರು ಈ ಒಂದು ಕಾರ್ಯಕ್ರಮನ ನಮ್ಮ ತಂಡದ ಜೊತೆ, ಅಂದರೆ ನಮ್ಮ 10 ಒಂದು ಪರಿವಾರ ಏನವ ಸುವರ್ಣ ಚಾನಲ್ ಕುಟುಂಬದಲ್ಲಿ ನಮ್ಮ ಏನು ತಂಡಗಳವ ಎಲ್ಲರನ್ನೂ ಸೇರಿಸಿ ಈ ಪ್ರಯತ್ನ ನಡೆಸ್ಯಾರಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಇದರಿಂದ ಎಲ್ಲ ಟೀಮ್ ಜೊತೆ ಇಂಟ್ರಾಕ್ಷನ್ ಆಗುತ್ತೆ, ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ. ಸೊ ಆಮೇಲೆ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೋದು, ಒಂಥರ ಚೆನ್ನಾಗಿದೆ, ಎಂಟರ್ಟೈನಿಂಗ್. ಓಕೆ, ಎಲ್ಲರೂ ಒಟ್ಟಿಗೆ ಸೇರ್ಬೋದಲ್ಲ. ಓಕೆ, ಈಗ ಕ್ರಿಕೆಟ್ ನೋಡೋರ್ಗಾಗಲಿ ಅಥವಾ ನಿಮ್ಮ ಕ್ರಿಕೆಟ್ ನೋಡಿ ಖುಷಿ ಪಡೋರ್ಗಾಗಲಿ, ನಗೋರ್ಗಾಗಲಿ ಅಥವಾ ಬೇಜಾರಾಗಿ ಕಣ್ಣೀರು ಹಾಕೋರ್ಗಾಗಲಿ ನೀವೇನಾದರೂ ಒಂದು ಸೆಟಲ್ಮೆಂಟು ಇನ್ಸ್ಟಾಲ್ಮೆಂಟ್ ಹೇಳೋರು ಇದ್ದೀರಾ? ಏನೂ ಇಲ್ವಾ? ಹೋಗಲಿ, ರೇಣುಕಾ ಏನು ಹೇಳ್ತಾಳೆ ಅದನ್ನಾದರೂ ಹೇಳ್ಬಿಡಿ. ಪ್ರಿಯ ವೀಕ್ಷಕರು ಕ್ರಿಕೆಟ್ ನೋಡ್ತಾ ಅದನ್ನೂ ಒಂದು ನೋಡಲಿ. ರೇಣುಕಾ, ನೀವು ನಮ್ಮ ಸೀರಿಯಲ್ ನೋಡ್ತಾ ಇರಬೇಕು. ಆಮೇಲೆ ಇದು ಕ್ರಿಕೆಟ್ ಆಡ್ತಾ ಇದ್ದೀವಿ, ಅದನ್ನೂ ನೋಡ್ಬೇಕು ನೀವು. ಹೆಂಗೆ ಆಡ್ತೀವೋ ಇಲ್ಲೋ ಚೆನ್ನಾಗಿ ಆಡ್ತೀವೋ ಇಲ್ಲೋ ಅಂತ ಗೊತ್ತಿಲ್ಲ, ಬಟ್ ಆಡ್ತಾ ಇದ್ದೀವಿ ನೋಡಿ. ರೇಣುಕಾ ಜೊತೆ ರೇಣುಕಾ ಜೋಡಿ ಚಂದ ಇದ್ರೆ ಇನ್ಸ್ಟಾಲ್ಮೆಂಟ್, ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ಬನ್ನಿ, ಮಂಡ್ಯದ ಶಿವಲಿಂಗಪ್ಪನವ್ರೆ. ಮಂಡ್ಯದ ಗಂಡು ಮುಟ್ತವನ್ ಬೆಂಡು. ಅಲ್ರಿ, ನನಗೇನು ಮುಟ್ಟಿದ್ದೆ ತಪ್ಪಾಗೋಯ್ತಾ? ಓ ಸಾರ್, ನಿಮ್ಗೆ ಹಂಗೆ ಹೇಳಕ್ಕದ್ದ ಏನೋ ಮಾತಾಡಿ. ಆಯಿತು. ಈಗ ಒಂದು ವಿಷಯ ಅಲ್ಲ ರೀ, ನಿಮ್ಮ ಹೆಂಡತಿ ಕಣ್ಣು ತೆಗ್ದಿಲ್ಲ, ನಿಮ್ಮ ಜೊತೆ ಒಪ್ಪಂದ ಆಗಿಲ್ಲ, ಇನ್ನೂ ಜೀವನ ಶುರುವಾಗಿಲ್ಲ, ಚಾನಲ್ನವ್ರು ಆಡಿಸ್ತಾರೆ ಅಂತ ಕ್ರಿಕೆಟ್ ಆಡಕ್ಕೆ ಬಂದ್ಬಿಟ್ರಲ್ಲ, ಇಲ್ಲಿ ಏನು ಮಾಡಕ್ಕೆ ಬಂದಿದ್ದೀರಾ? ಅಲ್ಲ, ಇಲ್ಲೆಲ್ಲೋ ಗೋದಮಟ್ಟ ಥರ ನಮ್ಮ ಭಾವ ನಿಂತಿದ್ದ ಹುಡುಕ್ತಿದ್ವಿ ಹೊಸೀರಿ, ಎಲ್ಲೋ ಹೌಸ್ಕೊಬಿಟ್ಟು ಬಿಡಿ ಸಮಯ. ಇದೆಲ್ಲ ಮಾಡಿದ್ದು ಅವಂದೇ ಪಿತೂರಿ, ನಮ್ಮ ಭಾವನ ಮತ್ತೆ ಒಂದು ಕುಳ್ಮುದವಿ ಇಲ್ವಾ, ಅವ್ರು ಮಾಡಿದ್ದು, ಅವ್ರು ತೋಡಿದ ಬಾವಿಗೆ ನಾ ಬಿದ್ದೆ.
ಈಗ ಕ್ರಿಕೆಟ್ ಆಡಿ ಏನಾದರೂ ಗೆಲ್ಲೋ ಸಾಧ್ಯತೆ ಇದೆಯಾ? ಓ ಖಂಡಿತ ಸ್ವಾಮಿ, ನಾನು ಅವಾಗ ಕ್ರಿಕೆಟ್ ಆಡ್ತಿದ್ದೆ, ಈಗ ಸ್ವಲ್ಪ ಅಭ್ಯಾಸ ಬಿಟ್ಟೋಗಿತ್ತು ಪಂಚರಂಗಿ ಶುರು ಆದಮೇಲೆ. ಮುಂದಕ್ಕೆ ನೋಡಿ ಕಪ್ ನಮ್ಮದೇ. ಈ ಕ್ರಿಕೆಟ್ನ ಆಡೋದ್ರಿಂದ ಮಹಾಲಕ್ಷ್ಮಿ ಏನಾದರೂ ನಿಮ್ಮ ಬುಟ್ಟಿಗೆ ಬೀಳೋ ಸಾಧ್ಯತೆ ಇದೆಯಾ? ಇಷ್ಟೊತ್ತವರೆಗೂ ನಾನು ಹಂಗೆ ಅಂದ್ಕೊಂಡಿರಲಿಲ್ಲ. ಈಗ ನೀವು ಒಂದು ಐಡಿಯಾ ಕೊಟ್ಟರೆ ವರ್ಕೌಟ್ ಆಯ್ತು, ಅದನ್ನು ನೋಡ್ತೀನಿ. ಒಂದು ಐಡಿಯಾ ಏನೋ ಕೊಟ್ಟೆ ನನಗೆ. ನಾನು ಎಂಥವನು ಅಂದರೆ ಒಂದೊಂದ್ಸಲಿ ಒಳ್ಳೇದನ್ನು ಹೇಳ್ತೀನಿ, ಜೊತೆ ಕೆಟ್ಟದ್ದನ್ನು ಹೇಳೋದನ್ನು ಬಿಡೋಲ್ಲ. ಏನು ವಿಷಯ ಗೊತ್ತಾ, ಕ್ರಿಕೆಟ್ ಆಡೋಕ್ಕೆ ನಿಮ್ಮ ಮಹಾಲಕ್ಷ್ಮಿನೇ ಇಲ್ವಂತೆ. ಓ ಸ್ವಾಮಿ, ಯಾಕೆ ಅಂತ ಗೊತ್ತಾಗಲಿಲ್ಲ ನನಗೆ. ಶಿವಲಿಂಗಪ್ಪ ಎಲ್ಲಿರ್ತಾರೋ ನಾನು ಅಲ್ಲಿಗೆ ಬರಲ್ಲ ಅಂದ್ಬಿಟ್ಟು ಅವರು ಬರೋದೆಲ್ಲ ಅಂದ್ಬಿಟ್ಟಿದಾರಂತೆ. ಓ ಹಂಗನ್ಬಿಟ್ಟು ನಾವು ಕ್ರಿಕೆಟ್ ಆಡಕ್ಕೆ ಬಿಡೋಕ್ಕದ್ದ? ಹೋಗಿ ಸ್ವಾಮಿ, ಆ ಪ್ಯಾಕ್ರು ಮುದವಿ ಬರ್ದಾರ, ನಮ್ಮ ಕಪ್ ಮುಖ್ಯ ನಮಗೆ. ಅಂದರೆ ಹೆಂಡತಿಗಿಂತ ನಿಮಗೆ ಕ್ರಿಕೆಟ್ ಮುಖ್ಯ. ಗ್ಯಾರಂಟಿ. ಒಂದು ಆಗಲೇ ಸೋಡಾ ಚೀಟಿ ಕೊಟ್ಟು ಕಳ್ಸೀವ್ನಿ, ಇನ್ನೊಂದು ಯಾವಾಗ ಹೋಯ್ತು ಗೊತ್ತಿಲ್ಲ. ಅಂದ್ರೆ ಏನ್ರಿ ನಿಮ್ಮ ಜೀವನದಲ್ಲಿ ಸೋಡಾ ಚೀಟಿ ಕೊಡೋದು ಮುಖ್ಯ ಏನ್ರಿ? ಓ ಇನ್ನೇನು ಮಾಡಲಿ ಸ್ವಾಮಿ, ಏನು ಹೇಳಿದ್ರು ಎಡ್ತಿ ಅಂತ ಒಪ್ಕೊಳ್ದಿಲ್ಲ. ಪ್ಯಾಕ್ರು ಮುದವಿ ನಾನು ತಾನೇ ಏನು ಮಾಡಲಿ ರೀ? ನೋಡ್ರಿ, ಹೆಣ್ಣು ಅಂದರೆ ಹೂ ತುಂಬ ಮೃದು, ಅಷ್ಟೇ ಮೃದುವಾಗಿ ಒಂದು ಸ್ವಲ್ಪ ಒಳಗೆ ಹಾಕೊಳ್ಳೋ ಪ್ರಯತ್ನ ಮಾಡಿ, ನಿಮ್ಗೆ ಅವ್ರು ಸಿಕ್ಕೇ ಸಿಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಓ ಥ್ಯಾಂಕ್ ಯು ಸ್ವಾಮಿ, ಐಡಿಯಾ ಕೊಟ್ರಲ್ಲ, ಮುಂದಕ್ಕೆ ನಾನು ನೋಡ್ಕೊತೀನಿ ಬಿಡಿ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಕ್ರಿಕೆಟಲ್ಲಿ ಗೆಲ್ಲಿ ಅಂತ ಆಶಿಸ್ತೀನಿ. ಗೆಲ್ತಿರೋ ಬಿಡ್ತಿರೋ ನೋಡೋರಿಗೆ ಆಡೋರಿಗೆ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಕೊಡಿ. ಥ್ಯಾಂಕ್ ಯು ಸರ್. ಓಕೆ, ಆಲ್ ದಿ ಬೆಸ್ಟ್. ಪಂಚರಂಗಿ ಮುಕುಂದ, ಬೆಳಗಾವಿ ಕುಂದ ಹೇಳ್ರಿ ಸರ್. ಅಲ್ಲಪ್ಪ, ಈಗ ಸುವರ್ಣ ವಾಹಿನಿಯವರು ಪಂಚರಂಗಿ ಪಾಂಪಾಮ್ ತಂಡನ ಕರ್ಕೊಂಬಂದು ಕ್ರಿಕೆಟ್ ಆಡಿಸ್ಲಿಕ್ಕತ್ತಾರಲ್ಲ, ಇದ್ರ ಬಗ್ಗೆ ನಿನಗೇನು ಅನ್ನಿಸ್ಲಿಕ್ಕತ್ತದ? ನೀನು ಆಡ್ತೀನ? ನಿನ್ನ ಹೈಟ್ ನೋಡಿದ್ರೆ ನಾ ಕ್ರಿಕೆಟ್ ಅಲ್ಲಲ್ಲೇ, ನಿನ್ನ ಹೈಟ್ ನೋಡಿದ್ರೆ ಸ್ಟಿಕ್ಕು ನೀನು ಅಷ್ಟೇ ಇದ್ದೀರ ಅನಿಸ್ತದೆ. ಇಲ್ಲ ಇಲ್ಲ, ನಾ ಸ್ವಲ್ಪ ಉದ್ದವೇನಿ, ಸ್ಟಿಕ್ಕಿಂತ ಉದ್ದವೇನಿ. ಬ್ಯಾಟು ಸ್ಟಿಕ್ಕು ಎರಡು ಒಟ್ಟಿಗೆ ಇಟ್ರೆ ಅವು ಗಿಡ್ ಹಾಕಿನಿ. ಅದನ್ನ ಹೇಳಿದ್ದೆ. ಇರಲಿ, ಈಗ ಕ್ರಿಕೆಟ್ ಬಗ್ಗೆ ನೀ ಏನು ಹೇಳ್ತಿ? ಭಾಳ ಖುಷಿ ಆಗತೈತಿ. ಒಂಥರ ನಾವು ಬರೀ ದಿನ ಶೂಟಿಂಗ್ ಮಾಡೋದು ಮನೆಗೆ ಹೋಗೋದು, ಶೂಟಿಂಗ್ ಮಾಡೋದು ಮನೆಗೆ ಹೋಗೋದಾಕಿತ್ತು. ಈಗ ಇವರು ಕ್ರಿಕೆಟ್ ಟೂರ್ನಮೆಂಟ್ ಇಟ್ಟಾರ ಅಂದ್ಕೊಳ್ಳೆ ಡೈಲಿ ಶೂಟಿಂಗ್ ಮುಗಿಸ್ಕೊಳ್ಳೋದು, ಬಂದು ಕ್ರಿಕೆಟ್ ಆಡೋದು, ಕ್ರಿಕೆಟ್ ಮುಗಿಸ್ಕೊಳ್ಳೋದು, ಏನು ಶೂಟಿಂಗ್ ಮುಗಿಸ್ಕೊಳ್ಳೋದು, ಕ್ರಿಕೆಟ್ ಆಡೋದು ಮಾಡಕತ್ತೀವಿ. ಭಾರಿ ಮಜಾ ಬರತೈತಿ. ಒಂದು ಸಲ ಇನ್ನೊಂದು ಎಂಟರ್ಟೈನ್ಮೆಂಟ್ ಅನ್ಸಾಕತ್ತೈತಿ. ಓಕೆ, ಮತ್ತು ನಿಮಗೆ ಅಲ್ರಿ, ಈಗ ಕ್ರಿಕೆಟ್ ಆಡೋದ್ರಿಂದ ಈಗ ನನ್ನ ಪ್ರಕಾರ, ನನಗೆ ತಿಳಿದ ಪ್ರಕಾರ ರೇಣುಕಾನ್ ಕೈ ಬಿಟ್ಟಾತ. ಅಂದ್ರೆ ನೀವು ರೇಣುಕಾನ್ ಕೈ ಬಿಡಲಿಲ್ಲ, ರೇಣುಕಾ ನಿಮ್ಮ ಕೈ ಬಿಟ್ಟಾತ, ಎಲ್ಲರೂ ನಿಮ್ಮ ಕೈ ಬಿಡಿಸಿದ್ದಾತ. ಈ ಕ್ರಿಕೆಟ್ ಆಡೋದ್ರಿಂದ ಇಲ್ಲಿ ಯಾರ ಹೊಸಬರು ಸಿಗ್ಬೋದು ಅಂತೀರ? ಅದನ್ನ ಹುಡುಕಾತೀನಿ, ಹುಡುಕ್ರ ಸಿಕ್ಕಿರ ಚಲೋನೇ. ಅಲ್ಲ, ನನ್ನ ಪ್ರಕಾರ ಕ್ರಿಕೆಟ್ ಆಡಿ ಒಂದು ಸ್ವಲ್ಪ ಇಂಪ್ರೆಸ್ ಮಾಡಿರಿ. ಇದ್ರಾಗ ನಿಮಗೂ ಕಾಂಪಿಟೇಷನ್ ಅದ, ನಿಮ್ಮ ಅಣ್ಣಗೂ ಕಾಂಪಿಟೇಷನ್ ಅದ. ಅವರು ಹೇಳ್ಯಾರ ನನಗೆ ಇಲ್ಲಿ ಯಾರು ಕಪ್ಪು ಬೇಡ, ನನಗೆ ಹೃದಯದ ಚಿಪ್ಪು ಸಿಗ್ಬೇಕಂತ. ನೀವು ಅದನ್ನು ಪ್ರಯತ್ನ ಮಾಡಿರಿ. ಯಾರ ಸಿಕ್ಕರ ರಪಕ್ಕಂತ ನನಗೆ ಹೇಳ್ರಿ, ನಾನು ಚಪಕ್ ಅಂತ ಹೇಳಿ ಅವ್ರನ್ನ ಟೀಮ್ನಾಗ ಸೇರಿಸ್ತೀನಿ. ಓಕೆ ಸರ್. ಓಕೆ, ಆಲ್ ದ ಬೆಸ್ಟ್. ಕ್ರಿಕೆಟ್ ಚೆನ್ನಾಗಿ ಆಡಿ, ನಗ್ತಾ ಇರಿ, ನಗಿಸ್ತಾ ಇರಿ. ಓಕೆ, ಜಸ್ಟ್ ಎಂಜಾಯ್. ಪಂಚರಂಗಿ ವಟ ವಟ ವಟಾರ ಕಿರಿಕಿರಿ ಕುಟ್ಟೀರ ಕಿಚ್ಚಿ ಪಿಚ್ಚಿ ವಿಚಾರ ಗಡಿ ಬಿಡಿ ಬಿಡಾರ ಥರ ಥರ ಸಂಸಾರ ತಿಕ್ಕಲರ ಬಜಾರ ಯಾರು ಕೂಡ ತಲೆ ಕೆಟ್ಟಾಗ್ಲೇ ಬರೆದಿರಬೇಕು ಇವರ ಸ್ಟೋರಿ. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಮೂರನೇ ಪಂದ್ಯ ಪಂಚರಂಗಿ ಪಾಂಪಾಮ್ ವರ್ಸಸ್ ಭಾಗ್ಯವಂತರು. ಅಯ್ಯೋ ಇದೇನಿದು, ಎಲ್ಲ ನಡ್ಕೊಂಡ್ ಬರ್ತಾ ಇದ್ದಾರೆ. ಈ ಪಂಚರಂಗಿ ಪಾಂಪಾಮ್ ತಂಡದವರು ವಿಚಿತ್ರವಾಗಿ ಬರ್ತಿದಾರಲ್ಲ. ಇದೇನ್ರಿ ಸರ, ನೀವು ಅಲ್ಲಿರೋ ಬಟ್ ಇಲ್ಲೇನ್ರಿ ಮಾಡ್ತಿದ್ರಾ? ನಾನು ಇವ ಅಲ್ರಿ, ನಾನು ಮಿಸ್ರಿಕೋಟೆ ಮೈಲಾರಪ್ಪ. ಮತ್ತೆ ಅಲ್ಲಿ ಕುಣಿಯೋದ್ ಬಿಟ್ಟು ಇಲ್ಲೇನ್ರಿ ಮಾಡಕ್ ಬಂದಿದ್ದೀರಾ ನೀವು? ಕುಣಿದ ಇದ್ದೇ ಇರ್ತೈತ್ರಿ. ನಮ್ಮ ಟೀಮ್ನಾಗ ಯಾರ್ಯಾರು ಆಡ್ತಾರ ಅನ್ನೋದು ಹೆಸರ ನೀವು ನೆನಪಿರೋದಿಲ್ಲ ಅಂತೇಳಿ ನಾ ಯಾವಾಗಲೂ ಗಟ್ಟಿಯಾಗಿ ನೆನಪಿಟ್ಕೊತೀನಿ ನೋಡ್ರಿ. ಅದಕ್ಕೆ ನೀವು ಮರ್ತ್ರ ಹೇಳ್ಬೇಕಂತ ನಿಮ್ಮ ಬಾಜುಕ್ ಬಂದು ಕುಂತೀನಿ ರೀ. ತುಂಬಾ ಒಳ್ಳೇದಾಯ್ತು ಬಿಡಿ ಸರ್. ಅಂತೂ ಈಗ ಬರ್ತಾ ಇದ್ದಾರೆ ನವ್ಯ ಅವರು ಮತ್ತೆ ಗೋಡಂಬಿ ಗೌಸ್ ಅವರು ಓಪನಿಂಗ್ಗೆ. ಪಂಚರಂಗಿ ಪಾಂಪಮ್. ಗೋಡಂಬಿ ಗೌಸ್ ಅವ್ರು ಫುಲ್ ಸೂಪರ್ ಆಗಿ ಬಂದ್ಕೊಂಡು ಎಲ್ಲ ಇವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಕೊಂಡು ಎಲ್ಲಿ ನಿಲ್ಸಿದ್ರು ಅಲ್ಲಿ ಬಾರಿಸ್ತಿ ನಿಂತಿದ್ದಾರೆ. ಭಾಗ್ಯವಂತರು ಕಡೆಯಿಂದ ಶಿವನಂಜೇಗೌಡ ಬಾಲ್ ಇಟ್ಕೊಂಡಿದ್ದಾರೆ. ಮೊದಲನೇ ಓವರ್ ಇಬ್ರು ತಂಡದವರು ಬಹಳ ಹುರುಪಿನಿಂದ ಬಂದು ನಿಂತಿದ್ದಾರೆ. ಅದ್ಭುತವಾದ ಸ್ಟೇಡಿಯಂ ಇದು. ಮೊದಲನೇ ಬಾಲ್ ಶಿವನಂಜೇಗೌಡರು ಗೋಡಂಬಿ ಗೌಸ್ಗೆ. ಅದ್ಭುತವಾದ ಶಾಟ್, ಬಿಂಗೋ ಟ್ಯಾಂಗಲ್ಸ್ 4. ಮೊದಲನೇ ಬಾಲಲ್ಲಿ ಬಿಂಗೋ ಟ್ಯಾಂಗಲ್ಸ್ 4 ಹೊಡೆದ್ಬಿಟ್ರೆ ಮೇಲಾರಪ್ಪನವರ. ನೋಡ್ರಿ ನಮ್ಮ ಟೀಮ್ನವ್ರು ಹಂಗೆ ಎಲ್ಲರೂ 4-4 ಬಡಿದ್ರು. ಅಬ್ಬಾ, ಗೋಡಂಬಿ ಗೌಸ್ ಅವರು ತಮ್ಮ ಭಾರಿ ದೇಹದಿಂದ ಭಾರಿ ಶಾಟ್ ಅನ್ನ ಹೊಡೆದಿದ್ದಾರೆ. ಬಿಂಗೋ ಟ್ಯಾಂಗಲ್ಸ್ 4 ಅನ್ನ ಮೊದಲನೇ ಬಾಲಲ್ಲೇ ಹೊಡೆದಿದ್ದಾರೆ. ಪಂಚರಂಗಿ ಪಾಂಪಾಮ್ ಅವರು ಪಾಮ್ ಅನ್ಕೊಂಡು ತಮ್ಮ ಮ್ಯಾಚ್ ಅನ್ನ ಶುರು ಮಾಡಿದ್ದಾರೆ. ಏನಂತಾರೆ ಮೈಲಾರಪ್ಪನವರ? ನಮ್ಮದು ಭಾಳ ಸ್ಟ್ರಾಂಗ್ ಅದ ರೀ. ಅದನ್ನ ಎತ್ತಿ ಹೊಡೆದ್ರ ಅದು ಎಲ್ಲೆಲ್ಲಿ ಹೋಗಿ ಬೀಳ್ತದ ನೋಡ್ರಿ. ಏನೇ ತೊಡಿಬೇಕ್ರಿ? ಅದ ಗುಂಡಗ ಇರ್ತೈತಿರಲ್ಲ. ಅದು ಬಾಲು. ಅಲ್ಲಿ ನೋಡ್ರಿ ಅವ್ರು ಅದನ್ನ ಹೆಸರು ಶಿವನಂಜೇಗೌಡರು ಅರೌಂಡ್ ದ ವಿಕೆಟ್ ಬಂದರು. ಮೊದಲನೇ ಬಾಲು ಓವರ್ ದ ವಿಕೆಟ್ ಬಂದರು ಅಂತ. ಎರಡನೇ ಬಾಲು ಡಾಟ್ ಬಾಲ್ ಆಗಿದೆ. ಗೋಡಂಬಿ ಗೌಸ್ ಅವರು ಅದ್ಭುತವಾಗಿ ನಿಂತ್ಕೊಂಡು ಇನ್ನೊಂದು 4ನ ಹೊಡೆಯೋದಕ್ಕೆ ಸಂಚು ಹುಡ್ತಾ ಇದ್ದಾರೆ. ಪಂಚರಂಗಿ ಪಾಂಪಾಮ್ ತಂಡದವರು. ಏನ್ರಿ ಮೈಲಾರಪ್ಪನವರ, ನೀವು ಅಲ್ಲೋಗೇನ್ರಿ ಮಾಡ್ತಿದ್ದೀರಾ? ನಾವು ಹಂಗಾರಿ ಕೊಳ್ಳಾಗ ಲಿಂಬಿಯನ್ನ ಹನಿ ಕುಂಕುಮ ಹಚ್ಕೊಂಡು ಮಾಡ್ತಾರಲ್ಲ, ಅದನ್ನ ಮಾಡ್ತಿರ್ತೀವಿ ನೋಡ್ರಿ ಅವಾಗ.
ಒಂದು ನಿಮಿಷ ನಿಮ್ಗೆ ಹೇಳ್ತೀನಿ. ಗೋಡಂಬಿ ಗೌಸ್ ಅವರು ಇವಾಗ ಸ್ಕ್ವೇರ್ ಲೆಗ್ ಕಡೆಗೆ ಬಾಲ್ ಹೊಡೆದಿದ್ದಾರೆ. ಫೀಲ್ಡರ್ ಅದ್ಭುತವಾಗಿ ಫೀಲ್ಡ್ ಮಾಡಿ 1 ರನ್ ತಗೊಂಡಿದ್ದಾರೆ ಗೋಡಂಬಿ ಗೌಸ್ ಅವರು. ಏನ್ರಿ ಮಾಡ್ತೀರಾ ಸರ್ ನಿಂಬೆಹಣ್ಣು ಇಟ್ಕೊಂಡು? ಅದೇನೋ ಅಂತಾರ ನೋಡ್ರಿ ಅದಕ್ಕೆ. ಅದೇ ಮಾಯಾ ಮಂತ್ರನ? ಹಾ ಅದ ನೋಡ್ರಿ. ಓ ಇಲ್ಲೂ ಇರ್ತೀರಾ ಅಲ್ಲೂ ಇರ್ತೀರಾ, ಸೂಪರ್ ಬಿಡಿ. ಓಹೋ ಅಂತೂ ಮೈಲಾರಪ್ಪನವರು ಇವಾಗ ಮಾಯಾ ಮಂತ್ರ ಹಾಕೊಂಡು ಡಬಲ್ ಆಕ್ಟಿಂಗ್ ತರ ಮಾಯಾ ಮಂತ್ರ ಎಲ್ಲ ಮಾಡ್ತಿದ್ದಾರೆ, ಅದ್ಭುತ. ಈಗ ನವ್ಯ ಅವರು ಸ್ಟ್ರೈಕ್ ತಗೋತಾ ಇದ್ದಾರೆ ಶಿವನಂಜೇಗೌಡರು ಬೌಲಿಂಗ್ ಅಲ್ಲಿ. ಡಾಟ್ ಬಾಲ್. ಶಿವನಂಜೇಗೌಡರು ಅದ್ಭುತವಾಗಿ ಬಾಲ್ ಮಾಡಿ ಒಂದು ಸ್ಲೋ ಬಾಲ್ ಔಟ್ ಸೈಡ್ ದ ಆಫ್ ಸ್ಟಂಪ್ ಹಾಕಿದ್ರು. ಇವಾಗ ನೋಡಿ ರಿಪ್ಲೇಲಿ ಕಾಣುತ್ತೆ, ಅದು ಔಟ್ ಸೈಡ್ ದ ಆಫ್ ಸ್ಟಂಪ್ ಬಂದು ನವ್ಯ ಅವರು ಬೀಟ್ ಆಗಿದ್ದಾರೆ. ಏನ್ರಿ ಮೈಲಾರಪ್ಪನವ್ರ ಇದೆಲ್ಲ ಯಾವ ಲೆಕ್ಕ ರೀ? ಇವರು ದೊಡ್ಡ ದೊಡ್ಡ ಮ್ಯಾಚ್ ಎಲ್ಲ ಆಡಿ ಬಂದಾರ್ರಿ, ಈಗ ಹೆಂಗ್ ಆಡ್ತಾರೆ ನೋಡ್ಕೋತ ಹೋರಿ ಸುಮ್ಮನೆ. ಈಗ 5ನೇ ಬಾಲ್ ಶಿವನಂಜೇಗೌಡರಿಂದ ಮತ್ತೆ ಬೀಟ್ ಆಗಿದ್ದಾರೆ. ಇದು ಯಾವ ಲೆಕ್ಕ ಅಂತ ಹೇಳಿದ್ರೆ ಏನ್ ಸರ್ ಮತ್ತೆ ಬೀಟ್ ಆಗೋದ್ರು? ರಾಮ್ ಸೇರಿ ನೋಡ್ಕೋತ ಹೋಗ್ಬೇಕ್ರಿ, ಎಲ್ಲಾನು ಗಡಬಡ ಮಾಡಕ್ ಹೋಗ್ಬಾರ್ದ. ನೋಡ್ರಿ ಅಲ್ಲಿ ಬಾಲ್ ಹಾಕಿದ್ರು, ಒಂದ್ ಕಡೆ ಗೌಸ್ ಹೊಡಿತಾರೆ, ಒಂದ್ ಕಡೆ ನವ್ಯ ಅವ್ರು ತಡೆದು ನಿಲ್ಸ್ಕೊಂತಾರೆ. ಇದಾ ನಿಮ್ ಸ್ಟ್ರಾಟಜಿ? ಹೌದೌದು. ಓಹೋ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ದೀರಾ ನೀವು ಈ ಮ್ಯಾಚ್ಗೆ? ನಾವು ಪ್ರಾಕ್ಟೀಸ್ ಅನ್ನೋದು ನಮ್ಗೆ ಗೊತ್ತಿಲ್ರಿ, ಎಲ್ಲ ನೇರವಾಗಿ ಆಡ್ತೀವಿ. ಸೂಪರ್ ಬಿಡಿ. ಇವಾಗ ಮೊದಲನೇ ಓವರ್ನ ಕೊನೆ ಬಾಲ್ ಬರ್ತಾ ಇದೆ. ನವ್ಯ ಅವರಿಂದ ಬಿರುಸಾಗಿ ಹೊಡೆಯಲು ಪ್ರಯತ್ನ, ಆದರೆ ಅಂಪೈರು ಅಗಲವಾದ ಚೆಂಡನ್ನು ಘೋಷಿಸಿದ್ದಾರೆ. 1ನೇ ಓವರ್ನ ಮುಕ್ತಾಯಕ್ಕೆ ಮತ್ತೊಂದು ಬಾಲ್ ಬಾಕಿ ಇದೆ. ನಿರ್ದೇಶಕರ ಮಗಳಾದ ಪ್ರೇಕ್ಷಾ ಅವರು ಅದ್ಭುತವಾಗಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಮೊದಲನೇ ಓವರ್ನ ಕೊನೆ ಡೆಲಿವರಿ ಈಗ ಬರ್ತಾ ಇದೆ. ಯಾರ್ಕರ್ ಲೈನ್ ಡೆಲಿವರಿ ಜೋರಾಗಿ ಅಪೀಲ್ ಮಾಡಿದ್ದಾರೆ, ಔಟ್. ಶಿವನಂಜೇಗೌಡರಿಂದ ಮೊದಲನೇ ಹಾನಿ ಪಾಂಪಂ ತಂಡಕ್ಕೆ. ನವ್ಯ ಅವರು LBW ಆಗಿ ಘೋಷಣೆಗೊಂಡಿದ್ದಾರೆ. ಅದ್ಭುತವಾಗಿ ಬೌಲಿಂಗ್ ಮಾಡ್ತಿದ್ರು ಶಿವನಂಜೇಗೌಡರು. ನವ್ಯ ಅವ್ರಿಗೆ ಹೋಗೋದಕ್ಕೆ ಮನಸ್ಸೇ ಆಗ್ತಿಲ್ಲ. ಏನ್ರಿ ಮೈಲಾರಪ್ಪನವರ ಎಲ್ಲೇ ಅವರು? ಅಯ್ಯೋ ಮೈಲಾರಪ್ಪನವ್ರು ಅಲ್ಲಿ ಇಲ್ಲಿ ಬಿಟ್ಬಿಟ್ಟು ಅಲ್ಲೇನ್ರಿ ಮಾಡ್ತಿದ್ದಾರೆ ಮೈಲಾರಪ್ಪನವರು? ಜೋರಾಗಿ ಕುಣಿತಾ ಇದ್ದಾರೆ. ಔಟ್ ಆದ್ರೆ ಎಲ್ಲ ಶೋಕಾಚರಣೆ ಮಾಡಿದ್ರೆ ಇವರೇನೋ ಕಿರೀಟ ಹಚ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ. ಶಿವನಂಜೇಗೌಡರು ಅದ್ಭುತ ಮಾರಕ ದಾಳಿ, ಯಾರ್ಕರ್ ಲೈನ್ ಡೆಲಿವರಿ. ನವ್ಯ ಅವರು LBW ಆಗಿದ್ದಾರೆ. ಆದರೆ ಪಂಚರಂಗಿ ಪಾಂಪಂನವರು ವಿಕೆಟ್ ಹೋಗಿದ್ದಕ್ಕೆ ಶೋಕಾಚರಣೆ ಮಾಡೋದು ಬಿಟ್ಟು ಜೋರಾಗಿ ಕುಣಿತಾ ಇದ್ದಾರೆ. ಕುಲದಲ್ಲಿ ಕೀಳಿ ಯಾವುದೋ ಹಾಡು ಬೇರೆ ಬರ್ತಾ ಇದೆ. ಓಹೋ, ಪಂಚರಂಗಿ ಪಾಂಪಂನವರು ಇವತ್ತು ಬರೀ ಕ್ರಿಕೆಟ್ ಆಡ್ತಾ ಇಲ್ಲ, ಜೋರಾಗಿ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಿದ್ದಾರೆ. ಔಟ್ ಆಗಿದ್ದನ್ನು ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಔಟ್ ಆಗಿದ್ದೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇನ್ನು ಸಿಕ್ಸರ್ ಹೊಡೆದ್ರೆ ಇವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಮೀನಾನಾಥ್ ಅವರು ಜೋರಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಮೈಲಾರಪ್ಪನವರು ಕೂಡ ಅದೇ ರೀತಿಯಲ್ಲಿ ಫುಲ್ ಆಗಿ ಎಂಜಾಯ್ ಮಾಡ್ತಿದ್ದಾರೆ. ಓಹೋ, ಇದೇನು ಶವದ ಮೆರವಣಿಗೆ ಮಾಡೋ ತರ ಮಾಡ್ತಿದ್ದಾರೆ, ವೀರ ಸ್ವರ್ಗ ಸೇರಿರೋ ತರ. ನವ್ಯದವರು ಹೊತ್ತು ತುಂಬಾ ಎಂಜಾಯ್ ಮಾಡ್ಕೊಂಡು ಬಿರುಸಾಗಿ ಮಜಾ ಮಾಡ್ತಿದ್ದಾರೆ. ಪಂಚರಂಗಿ ಪಂಪಂ ತಂಡ ಮೊದಲನೇ ಓವರ್ ಕೊನೆಗೆ 6 ರನ್ ಗಳಿಸಿ 1 ವಿಕೆಟ್ ಪತನ. ನವ್ಯ ಅವರ ವಿಕೆಟ್ ಹೋದ ಮೇಲೆ ಈಗ ರೇಣುಕಾ ಅವರು ಬರ್ತಾ ಇದ್ದಾರೆ. ಕಿರೀಟ ಹೊತ್ಕೊಂಡು ಮಹಾರಾಣಿ ತರ ಬರ್ತಾ ಇದ್ದಾರೆ ರೇಣುಕಾ ಅವರು. ತಮ್ಮ ಡೈರೆಕ್ಟರ್ ಪೃಥ್ವಿ ಅವ್ರ ಹತ್ರ ಆಶೀರ್ವಾದ ಬೇರೆ ತಗೊಂಡು ಬರ್ತಾ ಇದ್ದಾರೆ. ರೇಣುಕಾ ಅವ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ಮೈಲಾರಪ್ಪನವ್ರು ಇಲ್ಲಿ ಇದ್ದಿದ್ರೆ. ಇದೇನ್ರಿ ಮೈಲಾರಪ್ಪನವ್ರೆ, ಆಯ್ತೇನ್ರಿ ಕುಣಿದಿದ್ದು? ಏನ್ ಇಲ್ಲಿ ಬಂದ್ಬಿಟ್ರಿ? ನಮ್ಮ ಈಕಿನ ಆಡ್ಲಿಕ್ಕೆ ಬಂದಲ್ರಿ, ಅದಕ್ಕೆ ನಾ ಬಂದು ಕುಂತ ನೋಡ್ರಿ. ಈಗಿನ ಅಂದ್ರ ನನ್ನ ಹೆಂಡ್ರಿ. ಓಹೋ, ನಿಮ್ಮ ಹೆಂಡತಿ ಬಗ್ಗೆ ಹೇಳಿ. ಇವಾಗ ಬಂದಿದಾರಲ್ಲ, ಹೆಂಗ್ ಆಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಸೌದತ್ತಿ ಎಲ್ಲವನ್ನ ಆಶೀರ್ವಾದ ಐತ್ರಿ ಆಕಿ ಮೇಲೆ, ಹೆಂಗ್ ಬ್ಯಾಟಿಂಗ್ ಮಾಡ್ತಾಳೆ ನೋಡ್ತೀರಿ. ಓ ಸೂಪರ್. ಈಗ ಭಾಗ್ಯವಂತರು ತಂಡದಿಂದ ಸೀತಾಲಕ್ಷ್ಮಿ ಅವರು ಬಂದಿದ್ದಾರೆ 2ನೇ ಓವರ್ ಮಾಡೋದಕ್ಕೆ. ಮೊದಲನೇ ಬಾಲ್ ಅಗಲವಾಗಿ ಎಸೆದ್ರು, ಆದ್ರೆ ಗೋಡಂಬಿ ಗೌಸ್ ಅವರು ಔಟ್ ಸೈಡ್ ದ ಆಫ್ ಸ್ಟಂಪ್ ತಾವೇ ಹೋಗಿ ಫೈನ್ ಲೆಗ್ ಕಡೆಗಡೆ ಬಿಂದಾಸ್ ಆಗಿ ಫುಲ್ ಶಾಟ್ ಹೊಡೆದಿದ್ದಾರೆ. ಅದ್ಭುತವಾದ ಬಿಂಗೋ ಟ್ಯಾಂಗಲ್ಸ್ 4. ಅಗಲವಾದ ಚೆಂಡನ್ನು ಆಫ್ ಸೈಡ್ ಹೊಡಿತಾರೆ ಅಂದ್ರೆ ನಮ್ಮ ಗೋಡಂಬಿ ಗೌಸ್ ಅವ್ರ ಸ್ಟೈಲೇ ಬೇರೆ. ಫೈನ್ ಲೆಗ್ ಕಡೆ ಫುಲ್ ಮಾಡಿದ್ದಾರೆ. ಇದು ಒಂದು ವಿಚಿತ್ರವಾದ ಶಾಟ್ ಅಂತಾನೆ ಹೇಳ್ಬೇಕು. ಏನಂತೀರಿ ಮೈಲಾರಪ್ಪನವ್ರು? ಹೌದೌದ್ರಿ, ಅವ್ರು ಭಾಳ ಚಂದ ಆಡ್ಲಿಕ್ಕತ್ತಾರ್ರಿ. ನಮ್ಮ ಗೋಡಂಬಿ ಗೌಸ್ ಅವ್ರಿಗೆ ಶಕ್ತಿ ಭಾಳ ಅದ ರೀ. ಓಹೋ, ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ತಾರಲ್ಲ, ಅವ್ರ ಶಕ್ತಿಯಿಂದನೇ ನಾ ಬ್ರೇಕ್ ಆಗೋದು. ಅವ್ರು ಊಟನ ಮಾಡೋದಿಲ್ರಿ, ಬರೀ ತಿನ್ನೋದು ಗೋಡಂಬಿನ. ಓ, ಪಂಚರಂಗಿ ಪಂಪಂ ಕಡೆ ಅವ್ರ ಚಿಯರ್ ಗರ್ಲ್ಸ್ಗಳು ಬಹಳ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. 1.1 ಓವರ್ಗಳ ನಂತರ 1 ವಿಕೆಟ್ ನಷ್ಟಕ್ಕೆ 10 ರನ್ ಗಳಿಸಿದ್ದಾರೆ ಪಂಚರಂಗಿ ಪಾಂಪಂ ತಂಡ. ಈಗ 2ನೇ ಎಸೆತಕ್ಕೆ ಸೀತಾಲಕ್ಷ್ಮಿ ಅವರು ಬಂದಿದ್ದಾರೆ. ಗೋಡಂಬಿ ಗೌಸ್ ಅವರು ಸ್ವಿಚ್ ಹಿಟ್ಗೆ ಪ್ರಯತ್ನ, ಆದರೆ ಪಾಯಿಂಟ್ನಲ್ಲಿದ್ದ ಪ್ರಗತಿ ಅವರಿಗೆ ಕ್ಯಾಚ್ ನೀಡಿ ಗೋಡಂಬಿ ಗೌಸ್ ಅವರು ಔಟ್ ಆಗಿದ್ದಾರೆ. ಅದ್ಭುತವಾದ ಕ್ಯಾಚ್. ಗೋಡಂಬಿ ಗೌಸ್ ಅವರು ಹೆಣ್ಣು ಮಗಳ ದಾಳಿ ಅಂತ ತಿರುಗಿಸಿ ಮುರುಗಿಸಿ ಹೊಡೆಯೋಕೋದ್ರು, ಆದರೆ ಹೆಣ್ಣು ಮಗಳ ದಾಳಿಯಲ್ಲೇ ಪ್ರಗತಿ ಅನ್ನೋ ಇನ್ನೊಬ್ಬ ಹೆಣ್ಮಗಳು ಕ್ಯಾಚ್ ಹಿಡಿದು ಗೋಡಂಬಿ ಗೌಸ್ ಅವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟಿದ್ದಾರೆ. ಏನ್ರಿ ಮೈಲಾರಪ್ಪನವ್ರೆ? ನನಗನ್ನಿಸ್ತದ ರೀ, ಇವ್ರು ನಮ್ಮ ಗೋಡಂಬಿ ಗೌಸ್ ಅವ್ರು ಇವತ್ತು ಮರತ ಶೇಂಗಾ ತಿಂದು ಬಂದಾರ ಅನಿಸ್ತತ್ರಿ.
ಓಹೋ, ಅದಕ್ಕೆ ಔಟ್ ಆಗ್ಬಿಟ್ಟಿದ್ದಾರೆ. ಸರಿ ಸರಿ ಸರಿ, ಅಂತೂ ಗೋಡಂಬಿ ಗೌಸ್ ಅವರು ಅದ್ಭುತವಾಗಿ ಆಡ್ತಾ ಇದ್ರು. ಮೈಲಾರಪ್ಪನವ್ರು ಮತ್ತೆ ಅಲ್ಲೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಈಗ ವಿಕೆಟ್ ಹೋದ್ರೆ ಬೇಜಾರ್ಗಿನ್ನ ಜಾಸ್ತಿ ಖುಷಿನೇ ಆಗುತ್ತೆ ಅನ್ಸುತ್ತೆ. ಗೋಡಂಬಿ ಗೌಸ್ ಅವರ ಭಾರವಾದ ದೇಹವನ್ನ ಎತ್ತೋದಕ್ಕೆ ತಮ್ಮ ತಂಡದ ಸದಸ್ಯರು ಎಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಸ್ಕೋರ್ 1.2 ಓವರ್ಸ್ ನಂತರ 2 ವಿಕೆಟ್ ನಷ್ಟಕ್ಕೆ 10 ರನ್. ಪಂಚರಂಗಿ ಪಾಂಪಾಂ ತಂಡದ ಕ್ಯಾಪ್ಟನ್ ಮತ್ತು ನಿರ್ದೇಶಕ ಪೃಥ್ವಿ ಕುಲಕರ್ಣಿ ಅವರು ಬ್ಯಾಟ್ ಹಿಡಿದು ಬರ್ತಿದ್ದಾರೆ. ಆದರೆ ಪಾಂಪಾಂ ತಂಡದ ಸಂಭ್ರಮಾಚರಣೆ ಇನ್ನೂ ಮುಗ್ದಿಲ್ಲ. ಈಗ ಸೀತಾಲಕ್ಷ್ಮಿ ಅವರು ತಮ್ಮ 3ನೇ ಬಾಲ್ ಎಸೆಯೋದಕ್ಕೆ ಎಲ್ಲ ಸಜ್ಜುಗೊಂಡಿದ್ದಾರೆ. ವಿಕೆಟ್ ತಗೊಂಡು ಬಹಳ ಹುರುಪಿನಿಂದ ಕಾಯ್ತಾ ಇದ್ದಾರೆ. ಹಿಂದೆ ಶಿವನಂಜೇಗೌಡರು ಎಲ್ಲರಿಗೂ ಕಾಮಾಗಿರಿ, ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪೃಥ್ವಿ ಕುಲಕರ್ಣಿ ಅವರ ಮೊದಲನೇ ಬಾಲ್ ಅದ್ಭುತವಾಗಿ ಹೊಡೆದಿದ್ದಾರೆ. ಸಿಕ್ಸರ್, ಇದು ಮಿಂಟೋ ಗೋಲ್ ಸಿಕ್ಸರ್. ಪೃಥ್ವಿ ಕುಲಕರ್ಣಿ ಅವರು ಮೊದಲನೇ ಬಾಲಲ್ಲೇ ಸಿಕ್ಸರ್ ಹೊಡೆದು ಅದ್ಭುತವಾಗಿ ಆಟವನ್ನು ಶುರು ಮಾಡಿದ್ದಾರೆ. ಬಂದ್ರಲ್ಲ ಮೈಲಾರಪ್ಪನವರು, ಏನ್ರಿ ನಿಮ್ ಕ್ಯಾಪ್ಟನ್ ಅದ್ಭುತವಾಗಿ ಆಡಿದ್ರು. ಅವರು ನಮ್ಮ ಟೀಮ್ಗೆ ಕ್ಯಾಪ್ಟನ್ ರೀ, ನಮ್ಮ ಸೀರಿಯಲ್ಗೂ ಕ್ಯಾಪ್ಟನ್ ರೀ. ಚಲೋ ಆಡ್ತಾರಂತ ನಮ್ಗೆ ಗೊತ್ತದ ರೀ, ಆಡೇ ಆಡ್ತಾರೆ. ಇವತ್ತು ನಿಮ್ಮ ನಿರ್ದೇಶಕರಿಗೆ ಏನ್ ತಿನ್ನಿಸ್ಬಿಟ್ಟು ಕಳ್ಸಿದ್ರ ನೀವು? ಅವ್ರು ಏನ್ ಮಾಡ್ಯಾರ ಅಂದ್ರೆ ರೀ, ಶೇಂಗಾ ಇವ್ರು ತಿನ್ನೋ ಬದ್ಲಿ ಮಾರ್ತಾ ಗೊಡ ಬಿತ್ತಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ಪೃಥ್ವಿ ಕುಲಕರ್ಣಿ ಅವರು ತಮ್ಮ ಎಂಟ್ರಿನ ಸೂಪರ್ ಆಗಿ ಮಾಡ್ಕೊಂಡಿದ್ದಾರೆ. ಇದೇ ರೀತಿ ಆಡಿದ್ರೆ ಪಂಚರಂಗಿ ಪಾಂಪಾಂ ತಂಡ ಈ ಪಂದ್ಯವನ್ನ ಅದ್ಭುತವಾಗಿ ಜಯಿಸೋದ್ರಲ್ಲಿ ಸಂದೇಹ ಇಲ್ಲ. ಆದರೆ ಇದನ್ನೇ ಕಂಟಿನ್ಯೂ ಮಾಡ್ತಾರಾ ಅಥವಾ ಸೀತಾಲಕ್ಷ್ಮಿ ಅವರು ಗೋಡಂಬಿ ಹೌಸ್ಗೆ ಚಣ್ಣೆ ಹಣ್ಣು ತಿನ್ನಿಸ್ದಂಗೆ ಇವ್ರಿಗೂ ಚಳ್ಳೆ ಹಣ್ಣು ತಿನ್ನಿಸ್ತಾರಾ, ಮುಂದೆ ಕಾದು ನೋಡಬೇಕಾಗಿದೆ. ಪೃಥ್ವಿ ಕುಲಕರ್ಣಿ ಅವರು ಏನು ಟೆನ್ಷನ್ ತಗೋಬೇಡಿ, ನಾನು ಇದ್ದೀನಿ, ನಾನು ನೋಡ್ಕೋತೀನಿ, ಸೀರಿಯಲ್ನ ಎಷ್ಟು ಚೆನ್ನಾಗಿ ಸಕ್ಸಸ್ ಮಾಡಿದ್ದೀನೋ ಇದನ್ನು ಹಾಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಏನ್ರಿ ಮೈಲಾರಪ್ಪನವ್ರೆ, ಏನಂತೀರಾ ನಿಮ್ಮ ಕ್ಯಾಪ್ಟನ್ ಬಗ್ಗೆ? ಅವ್ರ ನೋಡಿ ನೋಡಿದೆ ಅಬ್ಬಬ್ಬಬ್ಬಬ್ಬಬ್ಬ, ಎಸ್ ರನ್ ಅದು ರೀ ನಮ್ಮ ನಿಮ್ಮದು 17 ರನ್ನು ಸರ್. 2 ವಿಕೆಟ್ ಹೋಗಿದೆ, 1.4 ಆಗಿದೆ ಬಾಲ್ಸು. ನೋಡಿ ಸೂಪರ್ ಆಗಿ ಬಾಲ್ ಮಾಡಿದ್ದಾರೆ. ಔಟ್ ಸೈಡ್ ದ ಲೆಗ್ ಸ್ಟಂಪ್ ಬಂದ ಬಾಲ್ನ ಪೃಥ್ವಿ ಕುಲಕರ್ಣಿ ಅವರು ಹಿಂದೆ ಫೈನ್ ಲೆಗ್ನಲ್ಲಿ ನಿಂತ ಫೀಲ್ಡರ್ಗೆ ಅದ್ಭುತವಾಗಿ ಹೊಡೆದಿದ್ದಾರೆ. ಅವ್ರು ಚಲೋನ ಹೊಡೆದಿದ್ರಿ, ಆದ್ರೆ ಸ್ವಲ್ಪ ಕೈ ತಪ್ಪಿ ಆ ಹೆಣ್ಮಗಳು ಹಿಡಿದ್ರಲ್ರಿ, ಅವ್ರು ಹಿಡಿದಿದ್ದೀರ ದಂಡಿಗೆ ಹೋಗೇ ಬಿಡ್ತಿತ್ರಿ. ಅದಕ್ಕೆ ಸರ್ ಫೀಲ್ಡರ್ ಅಂತ ನಿಲ್ಸಿರೋದು. ಬಂದ್ರಲ್ರಿ ನಿಮ್ಮ ಈಕಿನ? ಈಕಿನ ರೀ. ಏನು ಮಾಡ್ತಾರೆ ನಿಮ್ಮ ಈಕಿನ ಇವತ್ತು? ನೋಡ್ರಿ ಅವರು ಒಂದು 4 ಹೊಡಿತಾರೆ ನೋಡ್ರಿ. ಮೊದಲನೇ ಬಾಲ್ ಅದ್ಭುತವಾಗಿ ಹೊಡೆದಿದ್ದಾರೆ ನಮ್ಮ ಮೈಲಾರಪ್ಪನವರ ಈಕಿನ. ರೇಣುಕಾ ಅವರು ಹೊಡೆಯಲಿ ಪ್ರಯತ್ನ. ಸೂಪರ್ ಬಿದ್ದು ಬಿಟ್ಲಲ್ಲೋ ಯಪ್ಪ, ಅಯ್ಯೋ ಏನಾಗಿಲ್ಲ ಬಿಡ್ರಿ. ನೋಡ್ರಿ ಎಷ್ಟು ಆರಾಮದಳ, ಆಡ್ತಾ ತಗೋರಿ. ಇದ್ದಪ್ಪ ಕನ್ಸರ್ನ್ ಅಂದ್ರೆ ನಮ್ಮ ಮೈಲಾರಪ್ಪನವ್ರಿಗೆ ಎಷ್ಟು ಕನ್ಸರ್ನ್ ನೋಡ್ರಿ ಅವ್ರ ಹೆಂಡತಿ ಬಗ್ಗೆ. ರನ್ಔಟ್ ಆಗಲೇಬಾರ್ದು ಅಂತ ಓಡ್ ಬಂದು ಜೋರಾಗಿ ಡೈವ್ ಆಗ್ದ ರೇಣುಕಾ ಅವ್ರನ್ನ ಔಟ್ ಮಾಡಲು ಭಾಗ್ಯವಂತರ ತಂಡದವ್ರು ವಿಫಲ ಆಗಿದ್ದಾರೆ. ನೋಡ್ರಿ ಅಲ್ಲಿ ಡೈವ್ ನೋಡ್ರಿ, ಯಾವ ಇಂಡಿಯನ್ ಪ್ಲೇಯರ್ ಯಾವ ಆಸ್ಟ್ರೇಲಿಯನ್ ಪ್ಲೇಯರ್ಗೂ ಕಮ್ಮಿ ಇಲ್ಲ. ರೇಣುಕಾ ಅವರು ಜೋರಾಗಿ ಓಡ್ ಬಂದು ಅದ್ಭುತವಾಗಿ ಡೈವ್ ಹೊಡೆದು ತಮ್ಮ ಗುರಿಯನ್ನ ಮುಟ್ಟಿದ್ದಾರೆ. ಸೂಪರ್ ಕಣ್ರಿ ನಿಮ್ಮ ರೇಣುಕಾ ಅವರು. ನಮ್ಮ ಈಕಿನ ಭಾಳ ಸ್ಟ್ರಾಂಗ್ ಅದಾಳ್ರಿ, ಆಕಿ ಬ್ಯಾಟಿಂಗ್ ಚಲೋ ಮಾಡ್ತಾಳಂತ ನಂಗೆ ಆಸೆ ಅದ ರೀ. ಸಿದ್ಧಾರೂಢನ ಆಶೀರ್ವಾದ ಇರೋ ತನಕ ಆಕಿ ರನ್ ತೆಗಿತಾಳೆ. ನೀವು ಕಾಮೆಂಟ್ರಿ ಹೊಡೆಯೋ ತನಕ ಅವ್ರು ಚೆನ್ನಾಗಿ ಆಡ್ತಾರೆ ಅನ್ನೋ ನಂಬಿಕೆ ನಮಗೂ ಇದೆ. ಈಗ ಸೀತಾಲಕ್ಷ್ಮಿ ಅವರು ಕೊನೆಯ ಬಾಲ್ನ ಮಾಡೋದಕ್ಕೆ ಬರ್ತಿದ್ದಾರೆ. ಪೃಥ್ವಿ ಕುಲಕರ್ಣಿ ಅವರು ಮತ್ತೆ ಅಡ್ಡ ಹೋಗಿ ಜೋರಾಗಿ ಹೊಡೆದಿದ್ದಾರೆ. ಮಿಂಟೋ ಗೋಲ್ ಸಿಕ್ಸರ್. ಪೃಥ್ವಿ ಕುಲಕರ್ಣಿ ಅವರು ಇವತ್ತು ಸಿಕ್ಸರ್ ಕುಲಕರ್ಣಿ ಆಗ್ಬಿಟ್ಟಿದ್ದಾರೆ. ಅದ್ಭುತವಾಗಿ ಹೊಡೆದಿದ್ದಾರೆ. 24 ರನ್, 2 ವಿಕೆಟ್ ನಷ್ಟಕ್ಕೆ 2 ಓವರ್ನ ಕೊನೆಯಲ್ಲಿ. ಈಗ ರೀಪ್ಲೇ ನೋಡ್ತಿದ್ದೀರಾ, ಮಿಂಟೋ ಗೋಲ್ ಸಿಕ್ಸರ್. ಪೃಥ್ವಿ ಕುಲಕರ್ಣಿ ಅವರು ಅಡ್ಡ ಹೋಗಿ ಜೋರಾಗಿ ಬಿರುಸಾಗಿ ಹೊಡೆದಿದ್ದಾರೆ. ಸ್ಕ್ವೇರ್ ಲೆಗ್ ಬೌಂಡ್ರಿ ಮೇಲೆ ಮತ್ತೊಂದು ಸಿಕ್ಸರ್. ಸೀತಾಲಕ್ಷ್ಮಿ ಅವರು ಜೋರಾಗಿ ಬಂದು ಹಾಕಿದ್ರು, ಆದ್ರೆ ನಮ್ಮ ಪೃಥ್ವಿ ಸರ್ ಜೋರಾಗಿ ಹೊಡೆದಿದ್ದಾರೆ. ಏನ್ರಿ ಮೈಲಾರಪ್ಪನವರೇ? ಅವರು ಹೊಡೆತಾ ನೋಡಿದ್ರ ಗ್ರೌಂಡ್ ದಾಟಿ ನೆಲಮಂಗಲ ಹತ್ರ ಹೋಗಿ ಬೀಳ್ತಿತ್ತು. ನೆಲಮಂಗಲ ಏನು ಇವ್ರು ಇದೇ ರೀತಿ ಆಡ್ತಾ ಇದ್ರೆ ನೀವು ಶೂಟ್ ಮಾಡ್ತಿರಲ್ಲ, ಆ ಜಾಗಕ್ಕೆ ಡೈರೆಕ್ಟ್ ಆಗಿ ಹೊಡೆದ್ಬಿಡುತ್ತೆ. ಪೃಥ್ವಿ ಕುಲಕರ್ಣಿ ಅವರು ಹೇಳ್ತಿದ್ದಾರೆ ರೇಣುಕಾ ಅವ್ರಿಗೆ ಸಿಕ್ಸರ್ ಹೇಗೆ ಹೊಡೆದೆ ಅಂತ. 2 ಓವರ್ ಕೊನೆಯಲ್ಲಿ 2 ವಿಕೆಟ್ ನಷ್ಟಕ್ಕೆ 24 ರನ್ಗಳು. ಈಗ 2ನೇ ಓವರ್ ನಂತರ 3ನೇ ಓವರ್ ಮಾಡೋದಕ್ಕೆ ಯಾರು ಬರ್ತಿದ್ದಾರೆ ಅಂತ ಕಾದು ನೋಡಬೇಕು. ರೇಣುಕಾ ಅವರು ಸಿದ್ಧವಾಗಿ ನಿಂತಿದ್ದಾರೆ. ಈ ಕಡೆ ತುದಿಯಿಂದ ಭರತ್ ರವರು ತಮ್ಮ ಬೌಲಿಂಗ್ ರನ್ಅಪ್ನಲ್ಲಿ ಶೈಲಿಯಲ್ಲಿ ರೆಡಿಯಾಗಿ ನಿಂತಿದ್ದಾರೆ. ಭರತ್ ಅವರು ಜೋರಾಗಿ ಮೀಸೆ ಇಟ್ಕೊಂಡು ರೇಣುಕಾ ಅವ್ರನ್ನ ಎದುರಿಸಲು ಪ್ರಯತ್ನ. ಈಗ ಜೋರಾಗಿ ಭರತ್ ಓಡ್ ಬರ್ತಿದ್ದಾರೆ ರೇಣುಕಾ ಅವರಿಗೆ. ರೇಣುಕಾ ಅವರು ಅದ್ಭುತವಾದ ಕವರ್ ಡ್ರೈವ್ ಅನ್ನು ಹೊಡೆಯಲಿಕ್ಕೆ ಪ್ರಯತ್ನ ಮಾಡಿದ್ರು. ಪೃಥ್ವಿ ಸರ್ ಸಿಂಗಲ್ ತಗೊಳಕ್ ಹೋದ್ರು, ಆದರೆ ಆಗಲಿಲ್ಲ. ಏನ್ರಿ ರೇಣುಕಾ ಅವರು ಏನು ಮಾಡ್ತಾರೆ ಭರತ್ ಅವ್ರ ಬೌಲಿಂಗಿಗೆ? ಭರತ್ ಅವ್ರ ಬೌಲಿಂಗಿಗೆ ತುಂಬ ಚೆನ್ನಾಗಿ ಹೊಡಿತಾರಂತ ನನಗನ್ಸ್ತದೆ ರೀ. ನೋಡ್ರಿ ರಿಪ್ಲೈ ತೋರಿಸಿದ್ದಾರೆ. ರಿಪ್ಲೈಯಲ್ಲಿ ಸೂಪರ್ ಕವರ್ ಡ್ರೈವ್ ಹೊಡೆದ್ರು. ನಿಮ್ಮ ರೇಣುಕಾ ಅವ್ರಿಗೆ ಹೇಗೆ ಟ್ರೈನಿಂಗ್ ಕೊಟ್ಟಿದ್ರ? ಟ್ರೈನಿಂಗ್ ಏನಿಲ್ರಿ, ದಿನ ಸೌಟ್ ಇಟ್ಕೊಂಡೆ ಪ್ರಾಕ್ಟೀಸ್ ಮಾಡ್ಯಾಳ್ರಿ. ನಿಮ್ಮ ಮೇಲೆನಾ? ನನ್ನ ಮೇಲೆ ಅಲ್ರಿ, ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ಯಾರ. ಕ್ರಿಕೆಟ್ ಪ್ರಾಕ್ಟೀಸಾ? ನಾನೆಲ್ಲ ಸೌಟ್ ತಗೊಂಡು ನಿಮ್ಮ ಮೇಲೆ ಕವರ್ ಡ್ರೈವ್ ಸ್ಟ್ರೈಟ್ ಡ್ರೈವ್ ಎಲ್ಲ ಹೊಡಿತಾರೆ ಅಂತ. ಈಗ ಭರತ್ ಅವ್ರು ಚೆಂಡ ಹಾಕ್ಲಿಕ್ಕೆ ನೋಡ್ರಿ. ಉತ್ತಮವಾದ ಹೊಡ್ತಾ ನೋಡ್ರಿ ಇದು.
ಮತ್ತೊಂದು ರನ್ಔಟ್ ಪ್ರಯತ್ನ, ಆದರೆ ಭಾಗ್ಯವಂತರು ತಂಡ ವಿಫಲವಾಗಿದ್ದಾರೆ. ಅಗಲವಾದ ಚೆಂಡನ್ನು ರೇಣುಕಾ ಅವರು ಜೋರಾಗಿ ಹೋಗಿ ಸಿಂಗಲ್ ತಗೊಳ್ಳೇಬೇಕು, ಪೃಥ್ವಿ ಸರ್ಗೆ ಸ್ಟ್ರೈಕ್ ಕೊಡಬೇಕು ಅಂತ ಹೊಡೆದು ನೋಡಿ ಅಲ್ಲಿ ಸ್ಕ್ವೇರ್ ಗಟ್ಟೆಯಲ್ಲಿ ಹೋಗಿ ರನ್ಔಟ್ ಆಗೋ ಚಾನ್ಸ್ ಇತ್ತು ಭಾಗ್ಯವಂತರು ತಂಡಕ್ಕೆ. ರೇಣುಕಾ ಅವರು ತುಂಬ ನಿಧಾನಗತಿಯಲ್ಲಿ ಓಡ್ತಾ ಇದ್ರು, ಆದರೆ ಭಾಗ್ಯವಂತರು ತಂಡ ವಿಫಲವಾಗಿದ್ದಾರೆ. ಸೂಪರ್ ಆಗಿ ಓಡ್ತೀರಿ ನಿಮ್ಮ ರೇಣುಕಾ ಅವರು. ಭಾಳ ಗಟ್ಟಿ ಅದಾಳ್ರಿ ಆಕಿ, ಓಡಾಡ್ತಾಳ, ಜಿಗದಾಡ್ತಾಳ, ಏನು ಚಂದ ಆಡ್ತಾಳ ನೋಡ್ರಿ ಅಲ್ಲ. ಓಹೋ, ಈಗ ಭರತ್ ದಾಳಿ ಮತ್ತು ಪೃಥ್ವಿ ಕುಲಕರ್ಣಿ ಅವರು ಸ್ಟ್ರೈಕಲ್ಲಿದ್ದಾರೆ. 2 ಸಿಕ್ಸರ್ ಹೊಡೆದು ತುಂಬ ಅದ್ಭುತ ಫಾರ್ಮ್ನಲ್ಲಿದ್ದೀನಿ ಅಂತ ಈಗಾಗಲೇ ಪ್ರೂವ್ ಮಾಡ್ಕೊಂಡಿದ್ದಾರೆ. ಭರತ್ ಅವರು 3ನೇ ಎಸೆತಕ್ಕೆ ಪೃಥ್ವಿ ಸರ್ಗೆ. ಪೃಥ್ವಿ ಸರ್ ಅವರಿಂದ ಜೋರಾಗಿ ಒಂದು ಹುಕ್ ಶಾಟ್, ಬೌಂಡ್ರಿ, ಬಿಂಗೋ ಟ್ಯಾಂಗಲ್ಸ್ ಬೌಂಡ್ರಿ. ಪೃಥ್ವಿ ಕುಲಕರ್ಣಿ ಅವರಿಂದ ಮತ್ತೊಂದು ಫುಲ್ ಶಾಟ್. ಅಂಪೈರು ಇದು ಬೌಂಡ್ರಿ ಅಂತ ತೋರಿಸ್ತಾ ಇದ್ದಾರೆ. ನಮ್ಮ ಮೈಲಾರಿ ಅವರು ಮತ್ತೆ ಅಲ್ಲೋಗಿ ಔಟ್ ಆದ್ರೂ ಕುಣಿತಾರೆ, ಬೌಂಡ್ರಿ ಹೊಡೆದ್ರು ಕುಣಿತಾರೆ. ನೋಡಿ, ಬಿಂಗೋ ಟ್ಯಾಂಗಲ್ಸ್ ಬೌಂಡ್ರಿ. ಪೃಥ್ವಿ ಕುಲಕರ್ಣಿ ಅವರು ಅದ್ಭುತವಾದ ಫುಲ್ ಶಾಟ್ನೊಂದಿಗೆ ಬೌಂಡ್ರಿಯನ್ನ ದಾಖಲಿಸಿದ್ದಾರೆ. ಇಂಥ ಶಾಟ್ನ ಯಾವ ಪ್ಲೇಯರ್ ಕೂಡ ಆಡ್ತಿರ್ಲಿಲ್ಲ. ಯಾವುದೇ ಬೌನ್ಸರ್ ಬರಲಿ ಸೂಪರಾಗಿ ಹೊಡಿತೀನಿ ಅಂತ ಪೃಥ್ವಿ ಕುಲಕರ್ಣಿ ಅವರು ಇಲ್ಲಿ ಬಂದು ನಿಂತಿದ್ದಾರೆ. ಭರತ್ ಅವ್ರಿಗೆ ಯಾವ ರೀತಿ ಎಸೆತವನ್ನು ಎಸೆಯಬೇಕು ಅಂತ ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ. ಏನು ಟೆನ್ಷನ್ ತಗೋಬೇಡಿ, ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಕೊಂಡು ಮುಂದಿನ ಎಸೆತವನ್ನು ಮಾಡೋದಕ್ಕೆ ಭರತ್ ಅವರು ಬರ್ತಿದ್ದಾರೆ. ಭರತ್ ಅವರಿಂದ ಒಂದು ಸ್ಲೋ ಬಾಲ್, ಆದರೆ ಅದ್ಭುತವಾದ ಕವರ್ ಡ್ರೈವ್ ಹೊಡೆದಿರೋ ಪೃಥ್ವಿ ಕುಲಕರ್ಣಿ ಅವರು ಕವರ್ಸ್ಗೆ ಬಾಲನ್ನು ಅಟ್ಟಿದ್ದಾರೆ. ರೇಣುಕಾ ಅವ್ರಿಗೆ ಅಲ್ಲೇ ಇರುವಂಥ ಬೇರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಏನ್ರಿ ಸರ, ನಿಮ್ಮ ಸರ್ ಸೂಪರಾಗಿ ಆಡ್ತಿದ್ದಾರೆ. ಸೂಪರ್ ಆಡ್ತಾರೆ ನೋಡ್ರಿ. ಮತ್ತೊಂದು ಪವರ್ ಹೊಡೆದ್ರ ಅನಿಸ್ತದ ನೋಡ್ರಿ. ಇಲ್ಲ ಹಿಡಿದ್ರು ನೋಡ್ರಿ, ಅವ್ರು ಹಿಡಿದ್ರು. ಅದು ರೀಪ್ಲೇ ಸರ, ಇನ್ನೊಂದು ಬಾಲ್ ಅಲ್ಲ ಅದು. ನಿಮ್ ಖುಷಿನಲ್ಲಿ ಏನ್ ನೋಡ್ತಿದ್ದೀನಿ ಏನ್ ನೋಡ್ತಿಲ್ಲ ಅಂತಾನೆ ಗೊತ್ತಾಗ್ತಿಲ್ವಾ ನಿಮ್ಗೆ? ಸಿದ್ಧಾರೂಢ, ನನಗಂತೂ ಭಾಳ ಖುಷಿ ಆಗ್ಲಿಕ್ಕತ್ತದ ನೋಡ್ರಿ. ನಮ್ಮ ಟೀಮ್ನವರು ನನಗನಿಸಿದ ಮಟ್ಟಿಗೆ ಇವತ್ತ 200 ರನ್ ತೆಗಿತಾರ ನೋಡ್ರಿ. 200 ರನ್ ಹತ್ತೇ ಓವರಲ್ಲಿ? ಹೌದ್ರಿ. ರೇಣುಕಾ ಅವರು ಅದ್ಭುತವಾಗಿ ಸ್ಕ್ವೇರ್ ಲೆಗ್ ಕಡೆ ಕಳಿಸಿದ್ದಾರೆ. ಮತ್ತೊಂದು ರನ್ಔಟ್ ಪ್ರಯತ್ನ. ಬಿದ್ದೋಯಪ್ಪ. ಏನ್ರಿ ರೇಣುಕಾ ಅವ್ರು ಇದೇನು ಸ್ವಿಮ್ಮಿಂಗ್ ಪೂಲ್ ಅನ್ಕೊಂಡಿದಾರ, ಪಿಚ್ ಅನ್ಕೊಂಡಿದಾರ? ಆಕೆ ಏನು ಅನ್ನೋದು ಗೊತ್ತಾವಲ್ತ ನೋಡ್ರಿ. ಬರೀ ಓಡ್ತಾಳ ಬೀಳ್ತಾಳ, ಆದ್ರೂ ಔಟ್ ಆಗಿಲ್ಲ ನೋಡ್ರಿ, ಅದ ಖುಷಿ. ಅವ್ರು ಎಷ್ಟೇ ಬಿದ್ರು ಅದ್ಭುತವಾಗಿ ನಾಟ್ ಔಟ್ ಆಗಿರೋದೇ ಬೆಟರ್ ಅಂತೀರಾ. ಭಾಗ್ಯವಂತರು ತಂಡದವ್ರು ರಣಕಾಳೆ ಬೇರೆ ಊದಿದ್ರು, ಆದರೆ ರನ್ಔಟ್ ಮಾತ್ರ ಊದಕ್ಕಾಗ್ತಿಲ್ಲ ಅವ್ರಿಗೆ. ಆಹಾ, ಡೈವ್ ಅಂದ್ರೆ ಇದು ಸರ್. ಮತ್ತೊಮ್ಮೆ ಡೈವ್ ನೋಡೋದೇ ಒಂದು ಕಣ್ಣಿಗೆ ಆನಂದ ಕೊಡ್ತಾ ಇದೆ. ಹೌದೌದ್ರಿ. ಆದ್ರೂ ಆಕಿಗೆ ಏನಾರ ಆಗೈತೆ ಅಂತ ನನಗೆ ಚಿಂತೆ ಆಗ್ಲಿಕ್ಕತ್ತದ ನೋಡ್ರಿ. ಅವ್ರ ಪೆವಿಲಿಯನ್ಗೆ ಬಂದಾಗ ಎಲ್ಲ ನೀಟಾಗಿ ಆರೈಕೆ ಮಾಡ್ರಿ ಅವ್ರಿಗೆ. ಹೌದ್ರೇ, ಆತು ಬಿಡ್ರಿ. ಈಗ ಇವ್ರು ಚೆಂಡ ಹಾಕಿದ್ರು ನೋಡ್ರಿ. ಪೃಥ್ವಿ ಸರ್ ಅದ್ಭುತವಾಗಿ ಹೊಡೆದಿದ್ದಾರೆ. ಮತ್ತೊಂದು ಬಿಂಗೋ ಟ್ಯಾಂಗಲ್ಸ್ ಬೌಂಡ್ರಿ. ಓವರ್ನ ಕೊನೆಯಲ್ಲಿ ಮತ್ತೊಂದು ಬೌಂಡ್ರಿ ಹೊಡೆದಿದ್ದಾರೆ ಪೃಥ್ವಿ ಕುಲಕರ್ಣಿ ಅವರು. ನಾನು ಫುಲ್ ಶಾಟ್ ಒಂದೇ ಅಲ್ಲ, ಸ್ಕ್ವೇರ್ ಕಟ್ ಕೂಡ ಅದ್ಭುತವಾಗಿ ಆಡ್ತೀನಿ ಅಂತ ಪೃಥ್ವಿ ಕುಲಕರ್ಣಿ ಅವರು ಪ್ರೂವ್ ಮಾಡ್ದಂಗಿದೆ. ನಮ್ಮ ಮೈಲಾರಿ ಅವರು ಮತ್ತೆ ಇಲ್ಲಿ ಮಾಯ ಆಗಿ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಬಿಂಗೋ ಟ್ಯಾಂಗಲ್ಸ್ ರೀತಿಯಲ್ಲಿ ನಿಮಗೆ ಕಾಣುತ್ತೆ. ಅದ್ಭುತವಾದ ಸ್ಕ್ವೇರ್ ಕಟ್ ಹೊಡೆದಿರೋ ಪೃಥ್ವಿ ಕುಲಕರ್ಣಿ ಅವರು ಬೌಂಡ್ರಿಯನ್ನು ದಾಖಲಿಸಿದ್ದಾರೆ. ಈ ರೀತಿಯಾಗಿ ಆಡಿದ್ರೆ ನಮ್ಮ ಮೈಲಾರಪ್ಪನವ್ರು ಹೇಳ್ದಂಗೆ 200 ರನ್ ಹೊಡೆಯೋ ಸಾಧ್ಯತೆ ಬಹಳ ಇದೆ ಅಂತ ಅನ್ಸುತ್ತೆ. ಈಗ 3ನೇ ಓವರ್ ಕೊನೆಯಲ್ಲಿ 2 ವಿಕೆಟ್ ನಷ್ಟಕ್ಕೆ 35 ರನ್ಗಳು. ಕೇವಲ 3 ಓವರ್ಗಳಲ್ಲಿ 35 ರನ್ ಗಳಿಸಿ ಅದ್ಭುತವಾಗಿ ಆಡ್ತಿದ್ದಾರೆ TVS ಪಂಚರಂಗಿ ಪಾಂಪಾಮ್ ತಂಡ. ನಮ್ಮ ಮೈಲಾರಪ್ಪನವರು ಬ್ರೇಕಲ್ಲಿ ಹಂಗೆ ಹೋಗಿ ಒಂದು ಜೋರಾಗಿ ಕೂಗಿ ಹಾಕೊಂಡು ಬಂದಿದ್ದಾರೆ. ಈಗ ಸ್ವರ್ಣಲತಾ ಅವ್ರು ಬಂದಿದ್ದಾರೆ ಬೌಲಿಂಗ್ ಮಾಡೋದಕ್ಕೆ. 4ನೇ ಓವರ್ನ ಮೊದಲನೇ ಎಸೆತ ಸ್ವರ್ಣಲತಾ ಅವರು ರೇಣುಕಾ ಅವರಿಗೆ. ಅದ್ಭುತವಾಗಿ ಹೊಡೆದಿದ್ದಾರೆ ರೇಣುಕಾ ಅವರು. ಡೀಪ್ ಸ್ಕ್ವೇರ್ ಲೆಗ್ಗೆ ಹೊಡೆದು ಜೋರಾಗಿ ಓಡಿ ಒಂದು ಸಿಂಗಲ್ ತಗೊಂಡಿದ್ದಾರೆ. ಏನ್ರಿ ಮೈಲಾರಪ್ಪನವರೇ, ಮತ್ತೆ ಅಲ್ಲೋಗಿ ಕೂಗಾಗ್ತಿದ್ದಾರೆ. ಆಹಾ, ರೇಣುಕಾ ಅಂತ ಕೂಗ್ತಿದ್ದಾರೋ, ಈಕಿನ ಅಂತ ಕೂಗ್ತಿದ್ದಾರೋ ಗೊತ್ತಿಲ್ಲ. ಆದರೆ ರೇಣುಕಾ ಅವ್ರಿಗೆ ತಮ್ಮ ಪತಿರಾಯರಿಂದ ಅದ್ಭುತವಾದ ಒಂದು ಪ್ರೋತ್ಸಾಹ ದೊರಕ್ತಾ ಇದೆ. ಈಗ ಸ್ವರ್ಣಲತಾ ಬೌಲಿಂಗಲ್ಲಿ ಪೃಥ್ವಿರಾಜ್ ಸರು ಸ್ಟ್ರೈಕು. ಈಗ ಮಿಂಟೋ ಗೋಲ್ 6 ಬರುತ್ತೋ, ಬಿಂಗೋ ಟ್ಯಾಂಗಲ್ಸ್ 4 ಬರುತ್ತೋ ಕಾದು ನೋಡಬೇಕು. ಹಾಕಮ್ಮ ಬಾಲು, ನೀನು ಎಲ್ಲ ಕುದ್ರು ಜೋರಾಗಿ ಹೊಡಿತೀನಿ ಅಂತ ಪೃಥ್ವಿ ಸರ್ ಕಾಯ್ತಾ ಇರೋ ಥರ ಇದೆ. ಜೋರಾಗಿ ಹೊಡೆದಿದ್ದಾರೆ. ಸ್ವೀಪ್ ಶಾಟ್, ಇದು ಬಿಂಗೋ ಟ್ಯಾಂಗಲ್ಸ್ 4. ಪೃಥ್ವಿರಾಜ್ ಸರ್ ಸ್ವರ್ಣಲತಾ ಅವ್ರ ಬೌಲಿಂಗಲ್ಲಿ ಅದ್ಭುತವಾದ ಸ್ವೀಪ್ ಶಾಟ್ ಹೊಡೆದಿದ್ದಾರೆ. ಇದು ಬಿಂಗೋ ಟ್ಯಾಂಗಲ್ಸ್ 4 ಆಗಿದೆ. ಇವಾಗ ಮೈಲಾರಿ ಅವ್ರು ಮತ್ತೆ ಅಲ್ಲೋಗಿ ಡ್ಯಾನ್ಸ್ ಮಾಡ್ತಿದಾರೋ ಏನೋ ಗೊತ್ತಿಲ್ಲ. ಏನ್ರಿ ಸರ್ ಬಂದ್ಬಿಟ್ಟಿದ್ದೀರಾ ಇಲ್ಲಿ? ಹೌದ್ರಿ, ನನಗಲ್ಲಿ ಡ್ಯಾನ್ಸ್ ಮಾಡಬೇಕು ಅನಿಸ್ತದ, ನಿಮ್ಮ ಹತ್ರ ಬರಬೇಕು ಅನಿಸ್ತದ. ಆದ್ರೂ ಭಾಳ ಖುಷಿ ಆಗ್ಲಿಕ್ಕತ್ತದ ನೋಡ್ರಿ. ಆ ಹೆಣ್ಮಗಳು ಏನು ಬಾಲ್ ಹೋಗಿತಾಳೋ, ಏನು ನಿಂತ್ಕೊಂಡು ಟೊಮೆಟೊ ಹೋಗಿತಾಳೋ ಅದು ಗೊತ್ತಾಗವಲ್ರಿ. ಮ್ಯಾತ್ ಯವ್ವ ಅಯ್ಯೋ ನೋಡ್ರಿ, ಹಿಂಗೆ ಹೋಗಿದ್ರೆ ನಮ್ಮವ್ರು ಬಿಡ್ತಾರೆ, ಹೊಡೆದ ಹೊಡಿತಾರ್ರಿ. ಎಲ್ಲಿ ಹೋತ್ರಿ ಬಾಲ?
ಅದು ಡೀಪ್ ಫೈನ್ ಲೆಗ್ ಹೋಯ್ತು ಸರ್. ಸ್ವರ್ಣಲತಾ ಅವ್ರ ಬೌಲಿಂಗಲ್ಲಿ ಪೃಥ್ವಿರಾಜ್ ಸರ್ ಜೋರಾಗಿ ಹೊಡಿಯೋಕ್ಕೆ ಟ್ರೈ ಮಾಡಿದ್ರು, ಆದರೆ ಅದು ಎಡ್ಜ್ ಹಾಕ್ಕೊಂಡು ಡೀಪ್ ಫೈನ್ ಲೆಗ್ ಹೋಯ್ತು. ಅದನ್ನು ಫೀಲ್ಡರ್ ಅದ್ಭುತವಾಗಿ ಫೀಲ್ಡ್ ಮಾಡಿ ವಾಪಸ್ ಕಳಿಸಿದ್ದಾರೆ. ಅಂದರು ಮೈಲಾರವ್ರೆ, ನಿಮ್ಮ ಮಾಯ ಮಾತ್ರ ಸೂಪರ್ ಕಣ್ರಿ. ನಿಮ್ಮ ವಾಯ್ಸ್ ಇಲ್ಲಿ ಕೇಳತ್ತೆ, ಅಲ್ಲಿ ವಿಜುವಲಲ್ಲಿ ಮಾತ್ರ ನೀವೇ ಇರ್ತಿರಲ್ರಿ. ಹಂಗೆ ರೀ, ಆಗ ಹೇಳಿದ್ರಲ್ಲ ನೀವೇನೋ ಮಾಟ ಮಂತ್ರ ಮಾಡಿವಿ ಅಂತೇಳಿ. ನಮ್ಮ ಈಕಿನ ಬ್ಯಾಟಿಂಗ್ ಮಾಡಕತ್ತಾಳ್ರಿ, ಇವ್ರು ಯಾರೋ ಒಗದ್ರು ಹೊಡೆದ್ರಲ್ಲ. ಹೋಗ್ಬೇಡ ಅಲ್ಲೇ ನಿಂದ್ರ. ಹಾಂ, ಬಿಸಿಲು ಭಾಳ ಹೊಡ್ಯಾಕತ್ತೈತ್ರಿ, ಮಾರಿ ಒರೆಸ್ಕೊಳಕತ್ತಾಳ. ನೀರದು ಕುಡಿತಾನಂತ ಒಂದೇ ಹೇಳಿಲ್ಲ ನೋಡ್ರಿ. ಎಷ್ಟು ದನದಾಳು, ಏನು ಕತ್ತಿನೋ ಏನೋ ಮಾಡಿಲ್ಲ ನೋಡ್ರಿ. ಪತಿರಾಯರಿಗೆ ಪತ್ನಿ ಮೇಲೆ ಅದೆಂತಹ ಪ್ರೀತಿ. ಹಂಗೆ ರೀ, ಹೆಣ್ಮಕ್ಳನ್ನ ಕಾಳಜಿ ಮಾಡ್ರೆ ನಾವು ಯಾವಾಗಲೂ ಆರೋಗ್ಯವಾಗಿರ್ತೀವಿ ರೀ. ಇಲ್ಲಿ ನೋಡ್ರಿ, ಈಕೆ ಬಾಲಿಂಗ್ ಮಾಡಿದ್ಲು ತಂಗಿ. ತಡಿಯವ್ವ, ಅಯ್ಯೋ ಎಲ್ಲಿ ಹೋತು ಓಡಬೇಡ ತಡಿ, ಇಲ್ಲೇ ಐತಿ ಬಾಲ. ಹಾಂ, ಒಂದು ರನ್ ಓಡಿರಿ ಅನಿಸ್ತಲ್ರಿ. ಏನ್ರಾಯ್ತು ರೀ ನಿಮ್ಮ ಪತ್ನಿರಾಯರಿಗೆ? ನಿಮ್ಮ ಪತ್ನಿಗೇನು ಆಯ್ತು ಹೊಡಿಯಕ್ಕೆ ಹೋಗೋದು ಏನು ಏಟ್ ಮಾಡ್ಕೊಂಡ್ರು ನಮ್ಮ ಡೈರೆಕ್ಟರ್ಸ್? ಕಣ್ಣಿಗೆ ಏಟ್ ಮಾಡ್ಕೊಂಡ್ರಿ ಸರ್. ಹೊಡೆಸ್ಕೊಂಡ್ರಿ ನಮ್ಮ ಸರ್ ಏನೋ ಸಮಾಧಾನ ಮಾಡ್ಲಿಕ್ಕತ್ತಾರ. ನಾನು ಭಾಳ ದೂರ ಅದೀನಲ್ರಿ, ಸನೇ ಇದ್ರೆ ಹೋಗಿ ಒಂದು ಸ್ವಲ್ಪ ಏನಾರೇ ಹಚ್ಚಿ ಬರ್ತಿದ್ದೆ. ಏನು ಮಾಡೋದು, ಆದರೂ ಧೈರ್ಯ ಭಾಳ ಐತ್ರಿ ಈಕಿಗೆ. ನೋಡ್ರಿ ಹೆಂಗೆ ಬ್ಯಾಟಿಂಗ್ ಮಾಡ್ತಾಳ. ಮತ್ತು ಈ ಸ್ವರ್ಣಲತಾ ಅವರು ಬಾಲಿಂಗ್ ಮಾಡಕ್ಕೆ ರೆಡಿ ಆಗ್ಯಾರ. ಈ ಹೆಣ್ಮಗಳು ಹೆಂಗೆ ಬಾಲಿಂಗ್ ಆಗ್ತಾಳೋ ಏನೋ, ಹಂಪರ್ ಏನೋ ಹೇಳಲಿಕ್ಕತ್ತಾರ. ಈಕೆ ಆ ಕಡೆ ನೋಡ್ಲಿಕ್ಕತ್ತಾಳ. ಒಗದ್ರೆ ಅಲ್ಲ ಅವನ ವೈಡ್ ನೋಡ್ರಿದ ಅಗಲವಾಗಿ ಚೆಂಡು ಹೊಡೆದ್ರು, ನಮಗೊಂದು ರನ್ ಕೊಟ್ಟರು, ಅವ್ರಿಗೆ ಒಂದು ಬಾಲ್ ಲಾಸ್ ಆಯ್ತು. ಹೋಗ್ರೆ ಕಡೆ ಇದು ವೈಡು ಏನು ಅರ್ಥನೇ ಆಗಲಿಲ್ಲ. ತಲೆ ಮೇಲೆ ಸುತ್ಬಿಟ್ರಲ್ರಿ ಸ್ವರ್ಣಲತಾ ಅವರು. ಒಗದ್ರು ನೋಡ್ರಿ ಮತ್ತೆ ಪಡ್ಡಿಯ. ಹೌದಾ ಬಂಗಾರಿ, ಸೂಪರ್. ಒಂದು ರನ್ ಬಂತು ನೋಡ್ರಿ. ಓಡು ಸೂಪರ್. ಹಾಂ, ನಮ್ಮ ಡೈರೆಕ್ಟರ್ ಬಂದರು, ಈಗ ಏನು ಹೇಳ್ತಾರ ನೋಡ್ರಿ. ನಮ್ಮ ಟೀಮ್ನವ್ರು ಎಷ್ಟು ಹಲ್ಕಿಸ್ಲಿಕ್ಕತ್ತಾರ. ಅಬ್ಬಬ್ಬಬ್ಬಬ್ಬಬ್ಬ, ಏನು ಶಾಟ್ ಸರ್, ಏನು ಮಾಡಿದ್ರು. ಸೂಪರಾಗಿ ಸ್ಕ್ವೇರ್ ಲೆಗ್ ಕಡೆ ಹೊಡೆದ್ರು ನಿಮ್ಮ ಪತ್ನಿಯವರು. ಆಮೇಲೆ ಇದುವರೆಗೂ ಆಡಿರೋದ್ರಲ್ಲಿ ಫಸ್ಟ್ ಟೈಮ್ ಡೈವ್ ಹೊಡಿದೆ ರನ್ ಕಂಪ್ಲೀಟ್ ಮಾಡಿದ್ದಾರೆ ಅನಿಸುತ್ತೆ. ಈಗ ನಿಮ್ಮ TVS ಪಂಚರಂಗಿ ಪಾಂಪಾಮ್ ತಂಡದವರು 4ನೇ ಓವರ್ ಕೊನೆಗೆ 2 ವಿಕೆಟ್ ನಷ್ಟಕ್ಕೆ 43 ರನ್ಗಳು. ಈಗ ನಮ್ಮ ಪಂಚರಂಗಿ ಪಾಂಪಾಮ್ನವರು ಭಾಳ ಸಂತೋಷ ವ್ಯಕ್ತಪಡಿಸ್ತಾಕತ್ತಾರ. ಈ ಕಡೆ ಅಂತೂ ನಾನು ಈಕಿನ ಬ್ಯಾಟಿಂಗ್ ಮಾಡಕ್ಕೆ ಸಜ್ಜಾಗ್ಯಾಳ. ಇಲ್ಲಿ ರಾಮಣ್ಣ ಅವರು ಬಾಲಿಂಗ್ ಹಾಕ್ಲಿಕ್ಕೂ ಸಜ್ಜಾಗ್ಯಾರ. ಈಕಿನ ಆರಾಮ್ಲೆ ಆಡ. ರಾಮಣ್ಣವ್ರ ಬರ್ರಿ ಈ ಕಡೆ ನಿಂತು ಬಾಲ್ ಹೋಗಿರಿ. ಅಲ್ಲಿ ನೋಡ್ರಿ ಹಂಪರ್ ಏನೋ ಹೇಳಿಕತ್ತಾರ. ಹಾಂ, ಈಕಿನ ಸಮಾಧಾನಲೇ ಬ್ಯಾಟಿಂಗ್ ಮಾಡ. ಹಾಂ, ಹಾಕ್ರಿ. ಹೊಡತ್ಲ ಹೋತು ಪೋರ್ ಹೋತನ್ರಿ. ಇಲ್ಲ ಈಕಿ ಪೋರ್ ಹೊಡಿತಾಳ ಅನ್ಕೊಂಡಿದ್ದು ನೀವು ಓಡಾಡಕತ್ತಾಳಲ್ಲ. ಒಂದು ರನ್ ತೆಗೆದು ನೋಡಿ. ಹಾಂ, ರಾಮಣ್ಣವ್ರು ಹಾಕಿರೋ ಬಾಲ್ನ ಇನ್ನೊಂದು ಸರಿ ತೋರ್ಸಾಕತ್ತಾರ. ಈಕಿ ಹೊಡೆದ್ಲು, ಆದರೂ ಆಗಲಿಲ್ಲ ನೋಡ್ರಿ. ನೀವೇ ನೋಡ್ಲಿಕ್ಕತ್ತೀರಿ. ಹಾಂ, ಔಟ್ ಹಾಕಳ ಅನ್ಕೊಂಡು ಆಗಲಿಲ್ಲ. ಓಡು. ಹಾಂ, ಎಷ್ಟು ಶಾನ್ಯಾಕದೀಯ. ಬ್ಯಾಟಿಂಗ್ ಭಾಳ ಚಂದ ಮಾಡ್ತೀನಿ ನೋಡಿ. ಈಗ ನಮ್ಮ ಡೈರೆಕ್ಟ್ರು ಮತ್ತೆ ಬಂದರು, ಅವರ ಬ್ಯಾಟಿಂಗ್ ಮಾಡ್ತಾರೆ ಅನ್ನಿಸ್ತದ. ರಾಮಣ್ಣವ್ರ ಬಾಲಿಂಗ. ರಾಮಣ್ಣವ್ರ ಆರಾಮ್ ಸೇರಿ ಬಾಲಿಂಗ್ ಮಾಡ್ರಿ. ಅಂಪರ್ ಏನೋ ಹೇಳಿಕತ್ತಾರ, ಸುಮ್ಮನೆ ನಿಂತಾರನ. ಹಾಂ, ಡೈರೆಕ್ಟ್ರ ಆರಾಮ ಹೊಡ್ರಿ. ಹಾಂ, ರಾಮಣ್ಣವ್ರಿಗೆ ಬಾಲಿಂಗ್ ಮಾಡ್ಲಿಕ್ಕತ್ತಾರ. ಹೊಡ್ಡಿರಿ ಸಿದ್ಧಾರೂಢ. ಹೊತ್ತು ಪೂರ್ವತನ ಅಲ್ಲ ಅವನು. ಅಯ್ಯೋ ಹಿಡ್ದ ಬಿಟ್ರಲ್ಲಪ್ಪ ಸಿದ್ಧಾರೂಢ. ಈಕಿನ ಸ್ವಲ್ಪ ಆರಾಮ್ಲಿ ಆಡ. ಬಿಡ್ರಪ್ಪ ಬಾಲ. ಅಯ್ಯೋ ಈ ಕಡೆ ಬಂದ್ರೆ ಆರಾಮ್ಲಿ ಓಡ. ಹಾಂ, ನೋಡ್ರಿ ನಮ್ಮ ಟೀಮ್ನವರೆಲ್ಲ ಎಷ್ಟು ಹಲ್ಲು ಕಿಸಿಲಿಕತ್ತಾರ. ಅಬ್ಬಬ್ಬಬ್ಬಬ್ಬಬ್ಬ ರಿಪ್ಲೇ ತೋರಿಸ್ತಾರೆ ನೋಡ್ರಿ. ಓಡು. ಬಿಡ್ರಪ್ಪ ಆ ಕಡೆ ಹೋಗ್ಲಿ. ಅಲ್ಲೋ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 . ಮತ್ತು ಹಾಂ ಬಂದ್ ನೋಡಿ ಇಲ್ಲಿ. ಏನು ಶಾನೆ ಹಾಕಿದೀಯ ನೀನು. ಹಾಂ, ಈಗ ನಮ್ಮ ಡೈರೆಕ್ಟ್ರು ಬ್ಯಾಟಿಂಗ್ ಮಾಡಕ್ಕೆ ಸಜ್ಜಾಗ್ಯಾರ. ಹಂಪರ್ ಏನೋ ಸಜ್ಜು ಮಾಡಕತ್ತಾರಲ್ಲಿ. ಸ್ಟಿಕ್ ಬಹುಶಃ ವಂಕ್ ಆಗಿರ್ಬೇಕದು. ಏನ್ರಿ ಮೈಲಾರಪ್ಪನವ್ರ? ಹಾಂ, ಬಡದ್ರ ನಮ್ಮ ಡೈರೆಕ್ಟರ್ ತಡ್ರಿ, ನಡ್ವರ್ಕ್ ಮಾತಾಡಿಸ್ಬೇಡ್ರಿ. ಅಲ್ಲಿ ನೋಡ್ರಿ ಪೋರ. ಅಯ್ಯೋಯಪ್ಪ, ಆ ಪೋರ್ಗೆ ಏನೋ ಅಂತೀರಲ್ರಿ ನೀವು? ಫಿಂಗರ್ ಟ್ಯಾಂಗಲ್ಸ್ 4. ಹಾಂ, ಅದ ಪೋರ್ ನೋಡ್ರಿ. ಇವ್ರೇನೋ ಈ ಕಡೆ ಹೋಗೋದ್ರ ತಡ್ರಿ. ಹಾಂ, ಈಗ ಓಡಿ ನೋಡ್ರಿ, ಭಾಳ ಶಾನೆ ಹಾಕಿ ನೋಡ್ರಿ. ಅಪ್ಪಪ್ಪಪ್ಪಪ್ಪ ರಾಮಣ್ಣವ್ರ ಇವ್ರೇನ್ರಿ ನಾವು ಗೆದ್ರ ಅವ್ರು ಚಪ್ಪಾಳಿ ಹೊಡಿತಾರ. ಅಯ್ಯೋ, ಅವರು ಸೂಪರಾಗಿ ಫೀಲ್ಡಿಂಗ್ ಮಾಡಿದ್ದಕ್ಕೆ ಸರ್ ಚಪ್ಪಾಳಿ ಹೊಡೆದಿದ್ದು. ಅಟ್ಲೀಸ್ಟ್ ಟ್ರೈ ಮಾಡಿದ್ರು 4 ಹೋಗೋಕ್ಕೆ ಬಿಡಬಾರ್ದು ಅಂತ. ಹಿಂಗಂತಾರನ್ರಿ. ನಾವು 4 ಹೊಡೆದಿದ್ದು ಅವ್ರು ಚಪ್ಪಾಳಿ ಹೊಡೆದ್ರಲ್ಲ, ಅವರು ನಮ್ಮ ಟೀಮ್ನವ್ರು ಅನ್ಕೊಂಡು ನೋಡ್ರಿ. ಭಾಗ್ಯವಂತರು ತಂಡದಿಂದ ಅದ್ಭುತವಾದ ಪ್ರಯತ್ನ 4 ಬೌಂಡ್ರಿಯನ್ನು ತಡಿಬೇಕು ಅಂತ. ಆದರೆ ಪೃಥ್ವಿರಾಜ್ ಅವರು ಹೊಡೆದ ಸೂಪರ್ ಆಗಿರೋ ಶಾಟು ಬಿಂಗೋ ಟ್ಯಾಂಗಲ್ಸ್ ಬೌಂಡ್ರಿಯನ್ನು ತಂದ್ಕೊಟ್ಟಿದೆ ಪಂಚರಂಗಿ ಪಾಂಪಾಮ್ ತಂಡಕ್ಕೆ. ಈಗ ನಮ್ಮ ಡೈರೆಕ್ಟರ್ ಮತ್ತೊಂದು ಬಾಲ್ ಹೊಡಿತಾರೆ ನೋಡ್ರಿ. ರಾಮಣ್ಣ ಅವ್ರು ಎಸೆದ್ರು. ಅಬ್ಬಬ್ಬಬ್ಬಬ್ಬ ಹೊಡಿರಿ. ಹೋತ್ ನೋಡ್ರಿ. ಹಾಂ, ಇದು ಅದ ಆತ್ ನೋಡ್ರಿ. ಅದಕ್ಕೆ ಏನಂತಾರ್ರಿ? ಬಿಂಗೋ ಟ್ಯಾಂಗಲ್ಸ್ 4. ಹಾಂ, ಅದನ್ನ ನೋಡ್ರಿ. ಇವ್ರು ಯಾರೋ ಭಾಳ ಸುಸ್ತಾಗಿ ಬಾಲ್ ತರಲಿಕ್ಕೆ ಹೋಗ್ಯಾರ. ಇವ್ರು ಹಂಪರತ್ತು ಟೆನ್ಷನ್ ಮಾಡ್ಕೊಳಕತ್ತಾರ. ಇವ್ರು ಏನ್ರಿ 4 ಮೇಲೆ 4 ಹೊಡಿಲಿಕ್ಕತ್ತಾರ ಅಂದ್ರೆ ರಿಪ್ಲೈ ತೋರ್ಸಕತ್ತೀರಿ. ಹಾಂ, ಪೃಥ್ವಿ ಕುಲಕರ್ಣಿ ಮತ್ತೆ 4 ಹೊಡೆದ್ರು ರಿಪ್ಲೈಯಲ್ಲಿ. ಹಾಂ, ನೋಡ್ರಿ. ಯಾರೋ ಬಾಯಿ ಓಡಾಕತ್ತಾಡ್ರಿ. ಭಾಳ ತ್ರಾಸ ತಗೋಬೇಡವ, ಬಾಲ್ ದಾಟೈತಿ.
ಭಾಗ್ಯವಂತರು ತಂಡದ ನಿರ್ದೇಶಕರು ಗೋವಿಂದ ಸರ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಇವಾಗ ಸಾಹಸ ಸಿಂಹ ಅವರ ಆಶೀರ್ವಾದದೊಂದಿಗೆ ಅವರ ಒಂದು ನೆರಳಿನಲ್ಲಿ ಭಾಗ್ಯವಂತರು ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇವತ್ತು ಅವ್ರನ್ನ ನೆನ್ಸ್ಕೊಂಡು ಮ್ಯಾಚಿಗೆ ಹೋದ್ರ? ಖಂಡಿತವಾಗ್ಲೂ ಅವರೇ ನಮ್ಗೆ ಇನ್ಸ್ಪಿರೇಷನು. ವಿಷ್ಣು ಸರ್ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಅವ್ರು ನಮ್ಮ ಜೊತೆಲಿ ಇದ್ದಾರೆ ಅನ್ನೋ ನಂಬಿಕೆಯಲ್ಲೇ ಹೋಗಿದ್ದೀವಿ ನಾವು. ಬಟ್ ಇವಾಗ ಅಲ್ಲಿ ಏನು ಅನ್ಸುತ್ತೆ ನಿಮಗೆ? ಫೀಲ್ಡಲ್ಲಿ ಏನಾಗೋ ಚಾನ್ಸಸ್ ಇದೆ? ಗೆಲ್ತೇವೆ ನಾವು, ಅದ್ರ ಬಗ್ಗೆ ನನ್ನ ಮನೆ ಇಲ್ಲ. ಹೌದಾ? ಬಟ್ ಅವ್ರು ಎಗ್ಗ ಮುಗ್ಗ ಹೊಡಿತಾ ಇದಾರಲ್ಲ ಸರ್ ಪಂಚರಂಗಿ ಅವರು. ಹೊಡೆದ್ರೆ ಅದು ಬೌನ್ಸ್ ಆಗುತ್ತೆ, ನಮ್ಗೆ ಸ್ವಲ್ಪ ಗೊತ್ತಿದ್ರೆ ಚೆನ್ನಾಗಿರುತ್ತೆ. ಪ್ರತಿ ಹೊಡೆದು ಬೌನ್ಸ್ ಆಗಿ ವಾಪಸ್ ಬರುತ್ತೆ, ಬಟ್ ಗೆಲ್ತೇವೆ, ಅದ್ರ ಬಗ್ಗೆ ನನ್ನ ಮನೆ. ಬಟ್ ನಿಮ್ಮಲ್ಲಿ ಏನು ಅನ್ಸುತ್ತೆ, ಯಾರು ಒಳ್ಳೆ ಬೌಲರ್, ಯಾರು ಒಳ್ಳೆ ಫೀಲ್ಡ್ ಮ್ಯಾನ್? ಇಲ್ಲಿ ಒಳ್ಳೆ ಬೌಲರು ಒಳ್ಳೆ ಬ್ಯಾಟ್ಸ್ಮನ್ ಅನ್ನೋಕ್ಕಿಂತ ಕ್ರಿಕೆಟು ಆ ಕ್ಷಣದ ಆಟ, ಅಲ್ಲೇನಾಗತ್ತೆ ಅದೇ ಆಟ. ನಮ್ಮಲ್ಲಿ ಅದಕ್ಕಿಂತ ಅದ್ಭುತವಾದ ಬ್ಯಾಟ್ಸ್ಮನ್ಗಳಿದ್ದಾರೆ, ಹಾಗಾಗಿ ಭಯ ಇಲ್ಲ ನಮಗೆ. ಓ, ಸೊ ಇವರು ಆಕ್ಚುಲಿ ನೆಕ್ಸ್ಟ್ ಇನ್ನಿಂಗ್ಸ್ ಪ್ಲಾನಿಂಗ್ ಮಾಡ್ಕೊಂಡಿರೋದಲ್ವಾ? ವೆರಿ ನೈಸ್, ವೆರಿ ನೈಸ್. ಆಲ್ ದಿ ವೆರಿ ಬೆಸ್ಟ್ ಸರ್. ಭಾಗ್ಯವಂತರು, ಆಲ್ ದಿ ಬೆಸ್ಟ್. ನೋಡ್ರಿ ನಮ್ಮ ತಂಡದವ್ರು ಹೆಂಗೆ ಖುಷಿ ಪಡಾಕತ್ತಾರ. ಡೈರೆಕ್ಟ್ರು ಎಷ್ಟು ಖುಷಿ ಅದ ನೋಡ್ರಿ. 4 ಮೇಲೆ 4 ಹೊಂಟಾವು. ಅವ್ರಿಗೂ ರೊಟ್ಟಿ ಮೇಲೆ ರೊಟ್ಟಿ ತಿನ್ನಂಗೆ ಅನ್ಸ್ಲಿಕ್ಕತ್ತದಿಲ್ರಿ. ನೀವು ಮಾಡಿದ ರೊಟ್ಟಿ ಏನ್ರಿ? ನಾವು ಮಾಡಿದ್ದಲ್ರಿ. ಅವ್ರ ಮನ್ಯಾಗ ಅವ್ರ ಹೆಣ್ಮಕ್ಳು ರೊಟ್ಟಿ ಮಾಡಿ ಕಳಿಸಿದ್ರಿ ಮುಂಜಾನೆ ಇಲ್ಲಿ ನೋಡ್ರಿ. ಇವ್ರು ಹೆಣ್ಮಕ್ಳು ಡ್ಯಾನ್ಸ್ ಮಾಡಕತ್ತೀರಿ. ಇವ್ರಿಗೆ ಏನೋ ಅಂತಾರಲ್ರಿ, ಚೇರ್ ಗರ್ಲ್ಸ್. ಕುರ್ಚಿ ಗರ್ಲ್ಸ್ ರೀ? ಕುರ್ಚಿ ಅಲ್ಲ, ಚೇರ್ ಗರ್ಲ್ಸ್. ಚೇರ್ ಗರ್ಲ್ಸ್ ನೋಡ್ರಿ. ಈಗ ನಮ್ಮ ಡೈರೆಕ್ಟ್ರ್ ಯಾಕೋ ಭಾಳ ಟೆನ್ಷನ್ ಮಾಡ್ಕೊಳಕತ್ತಾರಲ್ರಿ. ಈಗ ರಾಮಣ್ಣವ್ರ ಮೀಸಿ ಮೇಲೆ ಒಂದ್ಸರಿ ಕೈ ಆಡಿಸ್ರಿ. ಏನ್ರಿ ಮ್ಯಾಲ ಕೈ ಮಾಡಿರಿ? ಏನೋ ಹೇಳಕತ್ತಾರಲ್ರಿ ಇವರು. ಅವ್ರಿಗೆ ನನ್ಗೆ ಹೆಂಗ್ ಬಾಲ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅಂಪೈರ್ನ ಕೇಳ್ತಾ ಇದ್ದಾರೆ. ಅವ್ರು ಏನಾದ್ರು ಟಿಪ್ಸ್ ಕೊಡ್ತಾರ ಅಂತ. ಬಹುಶಃ ಹಂಪರ್ ಅವ್ರಿಗೆ ಕುಡಿಯಾಕೆ ಏನಾರು ಕೊಡ್ತೀರಿ ಅಂತ ಕೇಳಾಕ್ತಾರೆ ಆಮೇಲೆ. ಇವಾಗ ರಾಮಣ್ಣವ್ರು ಹೋಗಿದ್ರು ನೋಡ್ರಿ. ಅಬ್ಬಬ್ಬ ಹೊಡಿರಿ ಹೊಡಿರಿ. ಏ ಓಡಾಯ್ಕಿನ ಸರ. ಓಡ್ರ ಓಡ್ರ ಓಡ್ರಿ. ಅಯ್ಯಪ್ಪ ಬಿತ್ತು ಇದು, ಮತ್ತೆ ಬಿತ್ತು ನೋಡ್ರಿ ನಮ್ಮ ಈಕಿನ. ಏನಾತ ಆಂಬಲ್ರಿ, ಹೋಗಿ ನೋಡ್ಕೊಂಬರ್ಲೇನ್ರಿ? ಹೋಗ್ರಿ 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 ಹೋಗ್ರಿ. ಓ, ಮೈಲಾರಪ್ಪನವ್ರು ಹೋದ್ರು. ಮೋಸ್ಟ್ಲಿ ಇವ್ರು ಈಕಿನ ಔಟ ಏನೋ ಗೊತ್ತಾಗ್ತಿಲ್ಲ. ಈಗ ರಾಮಣ್ಣ ಅವ್ರು ಬೋಲ್ ಮಾಡ್ತಿದ್ದಾರೆ. ರೀಪ್ಲೇ ಅಲ್ಲಿ ನೋಡ್ಬೇಕು ಇನ್ನೊಂದ್ಸತಿ. ಪೃಥ್ವಿ ಸರ್ ನಂಗೆ ಡಿಫೆನ್ಸ್ ಆಡೋಕ್ಕೂ ಬರುತ್ತೆ ಅಂತ ತೋರಿಸ್ಕೊಂಡು ಹೋಗ್ತಾ ಇದ್ರು. ರೇಣುಕ ಅವರು ಮತ್ತೆ ಡೈ ಹೊಡಿಯೋ ನಂಬಿಕೆ ಮೇಲೆ ಫಾಸ್ಟಾಗಿ ಹೋದ್ರು, ಆದರೆ ರನ್ ಔಟ್. ಅದ್ಭುತವಾದ ಫೀಲ್ಡಿಂಗ್ ಮಾಡಿ ಪಂಚರಂಗಿ ಪಂಪಂ ತಂಡಕ್ಕೆ 3ನೇ ಪತನ. ಇವಾಗ ಸ್ಕೋರ್ 54 ರನ್, 3 ವಿಕೆಟ್ ನಷ್ಟಕ್ಕೆ. ಪೃಥ್ವಿ ಸರ್ ಏನು ಟೆನ್ಷನ್ ತಗೋಬೇಡ, ನಾನು ಆಡ್ತೀನಿ, ಸೂಪರ್ ಆಗಿ ಆಡಿದ್ಯಾ ಇಷ್ಟೊತ್ತು ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಈ ಮೈಲಾರತ್ನವರು ಎಂಟಿ ತುಂಬ ಬಿದ್ಲು ಅಂತ ಹೋಗಿ ಆರೈಕೆ ಮಾಡಕ್ಕೆ ಹೋಗಿದ್ದಾರೆ. ಈಗ ತಂಡದ ಸ್ಕೋರ್ 3 ವಿಕೆಟ್ ನಷ್ಟಕ್ಕೆ 54 ರನ್. ರೇಣುಕಾ ಅವರು ವಿಕೆಟ್ ಕಳ್ಕೊಂಡು ಜೋರಾಗಿ ಕುಣ್ಕೊಂಡು ಹೋಗ್ತಾ ಇದ್ದಾರೆ. ಕುಲದಲ್ಲಿ ಕೀಳ್ಯಾವುದು ಅಂತ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದುವರೆಗೂ ಔಟ್ ಆಗಿರೋ ಪ್ಲೇಯರ್ಸ್ ಅಲ್ಲೆಲ್ಲ ಅತ್ಯಂತ ಖುಷಿಯಾಗಿ ಹೋಗ್ತಾ ಇರೋದು ನಮ್ಮ ರೇಣುಕಾ ಅವರೇ ಅನ್ಸುತ್ತೆ. ಈಗ ಬರ್ತಿದ್ದಾರೆ ಮಂಗಳೂರು ಮೀನಾ ಕುಮಾರಿ ಅವರು. ಓ, ನಾನು ಖಂಡಿತ ಸೆಂಚುರಿ ಏನು ಸಿಕ್ಸರ್ ಎಲ್ಲ ಓಡಿ ಬಿಸಾಕ್ಬಿಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಿದ್ದಾರೆ. ರೇಣುಕಾ ಅವ್ರನ್ನ ಎತ್ಕೊಂಡು ಹೋಗಕ್ಕೆ ನಮ್ಮ ಮೈಲಾರಿ ಅವರು ಕಾಮೆಂಟ್ರಿ ಬಿಟ್ಟು ಆರೈಕೆ ಮಾಡ್ತೀನಿ ಅಂತ ಹೋದ್ರು. ಆದ್ರೆ ರೇಣುಕಾ ನಂಗೆ ಏನಾಗಿಲ್ಲ, ಟೆನ್ಷನ್ ತಗೋಬೇಡ ಅಂತ ಬಿಂದಾಸಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಹೆಂಡತಿನ ಎತ್ಕೊಂಡು ಹೋಗ್ತಿದ್ದಾರೆ ಗಂಡ. ಇಂಥ ದೃಶ್ಯ ನೋಡೋಕ್ಕೆ 2 ಕಣ್ಣು ಸಾಲದು. ಈಗ ಮಂಗಳೂರು ಮೀನಾ ಕುಮಾರಿ ಅವರು ಬಂದು ಸ್ಟ್ರೈಕ್ ತಗೋತಾ ಇದ್ದಾರೆ ರಾಮಣ್ಣ ಅವ್ರ ಬೌಲಿಂಗ್ಗೆ. ಈಗ ರಾಮಣ್ಣ ಅವ್ರು ಬಂದರು, ಅದ್ಭುತವಾದ ಬಾಲ್ ಮಾಡಿದ್ದಾರೆ. ಮೀನಾ ಕುಮಾರಿ ಅವರು ಯಾವುದೇ ರನ್ನನ್ನು ಗಳಿಸಿಲ್ಲ. 5 ಓವರ್ನ ಕೊನೆಗೆ 3 ವಿಕೆಟ್ ನಷ್ಟಕ್ಕೆ 54 ರನ್. ಈಗ ರೀಪ್ಲೇನಲ್ಲಿ ನೋಡ್ತಿದ್ದೀರಾ ಹೇಗೆ ರಾಮಣ್ಣ ಅವರು ಯಾರ್ಕರ್ ಲೈನ್ ಡೆಲಿವರಿ ಮಾಡಿದ್ರು. ಅದನ್ನು ಮೀನಾ ಕುಮಾರಿ ಅವರು ಹೊಡಿಯೋಕ್ಕೆ ಹೋಗಿ ಮಿಸ್ ಮಾಡಿಕೊಂಡ್ರು. ಈಗ ಪೃಥ್ವಿ ಸರ್ ಹೇಳ್ತಿದ್ದಾರೆ, ಏನು ಟೆನ್ಷನ್ ತಗೋಬೇಡ, ನೀನು ನಿನ್ನ ಕಡೆ ನಿಂತಿರೋ, ನಾನು ಇನ್ನೊಂದು ಕಡೆ ನಿಂತ್ಕೊಂಡು ಆಡ್ತೀನಿ ಅಂತ. ಸ್ಕೋರ್ 5 ಓವರ್ ಕೊನೆಯಲ್ಲಿ 3 ವಿಕೆಟ್ ನಷ್ಟಕ್ಕೆ 54 ರನ್. ವೆಲ್ಕಮ್ ಬ್ಯಾಕ್ ಟು ಸನ್ ಫೀಸ್ಟ್ ಕಾಜು ಬಾದಾಮ್ ಕುಕೀಸ್ ಪವರ್ಡ್ ಬೈ ಪ್ರೆಸ್ಟೀಜ್ ಅರ್ಪಿಸುವ ಸುವರ್ಣ ಕ್ರಿಕೆಟ್ ಲೀಗ್ಗೆ ನಿಮಗೆಲ್ಲ ಸ್ವಾಗತ. ದೇವರಾಣೆ ಇವತ್ತು ಒಂದೇ ಒಂದು ಬಾಲನ್ನು ನಾನು ಬಿಡಲ್ಲ. ದೇವರಾಣೆ 6 ಬಾಲಿಗೆ 6 ಹೊಡೆದೇ ಹೊಡಿತೀನಿ. ದೇವರಾಣೆ 60 ಬಾಲ್ಸ್ 10 ಓವರ್ಸ್ ನಾನು ಒಬ್ಬನೇ ಆಡ್ತೀನಿ. ಏನಿದು ಎಲ್ಲದಕ್ಕೂ ದೇವರಾಣೆ ದೇವರಾಣೆ ಅಂತ ಕಥೆ ಬಿಡ್ತಿದ್ದೀನಿ ಅಂದ್ಕೊಂಡಿದ್ದೀರಾ? ಹೌದು ಪ್ರಿಯರೇ, ಇವತ್ತು ನಮ್ಮೊಂದಿಗೆ ದೇವರಾಣೆ ಚಿತ್ರದ ನಿರ್ದೇಶಕರಾದಂತಹ ಶಂಕರ್ ಅವರು ಹಾಗೂ ಅದೇ ಚಿತ್ರದ ನೃತ್ಯ ಸಂಯೋಜಕರು ಮತ್ತು ನಿರ್ದೇಶಕರಾದಂತಹ ಮಾಲು ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ನಮಗೆ ಸುವರ್ಣ ಕ್ರಿಕೆಟ್ ಲೀಗ್ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ ಸುವರ್ಣ ಕ್ರಿಕೆಟ್ ಲೀಗಲ್ಲಿ ಭಾಗವಹಿಸಿ? ಯಾವ ಟೀಮ್ನ ನೀವು ಸಪೋರ್ಟ್ ಮಾಡ್ತಿದ್ದೀರಾ? ಸರ್, ನಾವು ಆ್ಯಕ್ಚುಲಿ ಈಗ ಪಂಚರಂಗಿ ಪಾಂಪಾಮ್ ಟೀಮ್ಗೆ ಇದು ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ದೇವರಾಣಿ ಸಿನಿಮಾ ಕೂಡ ಒಂದು ಎಂಟರ್ಟೈನ್ಮೆಂಟು, ಕಾಮಿಡಿ, ಒಂದು ಮೆಸೇಜ್ ಇರೋವಂಥದ್ದು. ಪಾಂಪಾಮು ಅದೇ ಕೆಲಸ ಮಾಡ್ತಾ ಇದೆ. ಸೊ ಅದಕ್ಕಾಗಿದ್ದೀವಿ. ಆಮೇಲೆ ಇದು ಫಸ್ಟ್ ಟೈಮು ನಾನು ಆ್ಯಕ್ಚುಲಿ ಅಂದ್ಕೊಳ್ತಿದ್ದೀನಿ, ಫಸ್ಟ್ ಟೈಮು ಒಂದು ಇಂಡಿಯಾ ಟೆಲಿವಿಷನ್ ಹಿಸ್ಟ್ರಿನಲ್ಲೇ ಫಸ್ಟ್ ಟೈಮ್ ಈ ಥರ ಕ್ರಿಕೆಟ್ ಲೀಗ್ ಮಾಡ್ತಾ ಇರೋದು ಸುವರ್ಣ ಚಾನಲ್ ವತಿಯಿಂದ. ತುಂಬ ಫ್ಯಾಂಟಾಸ್ಟಿಕ್ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ನೋಡ್ತಾ ಇದ್ದರೆ
ಒಂದು ರಿಯಲ್ ಪ್ಲೇಯರ್ಸ್ ಥರ, ಕ್ರಿಕೆಟ್ ಪ್ಲೇಯರ್ಸ್ ಥರ ಅವ್ರ ಎನರ್ಜಿಯಾಗಿ ಫುಲ್ ಎಂಥೂಸಿಯಮ್ ಆಗಿ ಗೆಲ್ಲಬೇಕು ಅನ್ನೋ ಒಂದು ಗೇಮ್ ಥರ ಎಲ್ಲರೂ, ಅದು ಗೆಲ್ಲೋದು ಸೋಲೋದು ಸೆಕೆಂಡ್ರಿ, ಬಟ್ ಎಲ್ಲರೂ ಅಷ್ಟೊಂದು ಇಂಪ್ಯಾಕ್ಟಾಗಿ ಮಾಡ್ತಿದಾರಲ್ಲ, ತುಂಬ ಸಂತೋಷ ಆಗುತ್ತೆ ಆ್ಯಕ್ಚುಲಿ. ಇದೇ ಒಂದು ವಂಡರ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಶ್ರೀನಿವಾಸ್ ಸರ್, ಏನು ಹೇಳ್ತೀರಿ ನೀವು? ಯಾವ ಟೀಮನ್ನು ಪಂಚರಂಗಿ ಪಾಂಪೌಂಡ್ ಟೀಮಲ್ಲಿ ನಿಮಗೆ ಯಾರು ಫೇವ್ರೇಟ್ ಪ್ಲೇಯರ್ ಅಂತ ನೀವು ಅಂದ್ಕೊಂಡಿದ್ದೀರಿ? ಯಾರು, ಹೂ ಇಸ್ ದ ಟ್ರಂಪ್ ಕಾರ್ಡ್? ಮೊದಲನೇದಾಗಿ ಸುವರ್ಣ ಮುಖ್ಯಸ್ಥರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕೆ ಅಂದರೆ ಬಿಕಾಸ್ ಎಲ್ಲ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ಕೊಂಡು ಬ್ಯುಸಿ ಇರೋಂಥ ಎಲ್ಲ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ ಕರ್ಕೊಂಬಂದು ಒಂದು ಕಡೆ ಕೂಡಾಕಿ ಈ ಸುವರ್ಣ ಕುಟುಂಬ ಅಂತೇನಿದೆ ಅವ್ರನ್ನೆಲ್ಲರೂ ಒಟ್ಟಿಗೆ ಸೇರಿಸಿ ಒಂದು ಎಂಟರ್ಟೈನ್ ಮಾಡೋದಿದೆಯಲ್ಲ, ಅದು ತುಂಬ ಅದ್ಭುತವಾದ ಒಂದು ಕೆಲಸ ಅದು. ಸೊ ಅದರಲ್ಲಿ 10 ಸೀರಿಯಲ್ಲು ಟೀಮ್ಗಳನ್ನೂ ಕರ್ಕೊಂಬಂದು ಇವತ್ತು ಕ್ರಿಕೆಟ್ ಲೀಗ್ ಮಾಡ್ತಾ ಇದ್ದಾರಲ್ಲ, ಅದು ಅದ್ಭುತವಾದ ಕಾನ್ಸೆಪ್ಟ್ ಒಂದು. ಇವ್ರು ಹೇಳಿದಾಗೆ ಮೋಸ್ಟ್ಲಿ ಇಂಡಿಯನ್ ಸ್ಮಾಲ್ ಸ್ಕ್ರೀನಲ್ಲಿ ಇದು ಫಸ್ಟ್ ಟೈಮ್ ಈ ಥರದ್ದು ಯಾರು ನಾವು ಕೇಳಿಲ್ಲ ನೋಡಿಲ್ಲ ನಾವು. ಹೌದು, ಇದು ಫಸ್ಟ್ ಟೈಮ್. ಆಮೇಲೆ ಏನೇ ವಿಭಿನ್ನವಾದ ಕಾರ್ಯಕ್ರಮಗಳು ಮಾಡಿದ್ರು ಅದು ನಿಮ್ಮಲ್ಲೇ ಮಾಡೋದು ಫಸ್ಟು. ಬಿಕಾಸ್ ಕೋಟ್ಯಾಧಿಪತಿ ಅಂತ ಇವೆಲ್ಲ ಏನೋ ಮಾಡ್ತಾ ಇದ್ದಾರೆ. ಏನೇ ಮಾಡಿದ್ರು ಸುವರ್ಣವರೇ ಈ ಥರದ ಒಂದು ಕಾರ್ಯಕ್ರಮಗಳು ಮಾಡೋದು. ದೇವರಾಣೆ ಕೂಡ ಇವತ್ತು ಅದೇ ಲೆವೆಲ್ಗೆ ಒಂದು ಪಾಪ್ಯುಲರ್ ಆಗಿದೆ. ಇವತ್ತು ಸಾಂಗ್ಸ್ ಇರ್ಬೋದು, ಪ್ರೋಮೋಸ್ ಇರ್ಬೋದು, ಸಿನಿಮಾ ಡೈಲಾಗ್ಸ್ ಇರ್ಬೋದು, ಎಲ್ಲನೂ. ಸಿನಿಮಾ ರಿಲೀಸಿಗೆ ಮುಂಚೆನೇ ಒಂದು ಹೈಪ್ ಕ್ರಿಯೇಟ್ ಆಗೋದಿದೆಯಲ್ಲ, ಅದು ರೇರ್ ಅದು ಸಿಗೋದು. ಅದೇ ರೀತಿ ಈ ಟೀಮಲ್ಲಿ ನಾವು ಸಪೋರ್ಟರ್ಸರ್ ಆಗಿ ಒಂದು ಚೇರಪ್ ಮಾಡೋದಕ್ಕೆ ಆ ಟೀಮ್ ಸಪೋರ್ಟರ್ ಆಗಿ ಒಂದು ಅಂಬಾಸಿಡರ್ ಆಗಿ ನಮ್ಮ ಎಂಟರ್ ಟೀಮ್ ಬಂದಿರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಪೃಥ್ವಿರಾಜ್ ಕುಲಕರ್ಣಿ ಇದ್ದಾರಲ್ಲ, ಅವರು ನನಗೆ ತುಂಬ ಇಷ್ಟಪಡೋಂಥ ಒಂದು ಟೀಮ್ ಲೀಡರ್. ಅವರು ತುಂಬ ಪ್ರೊಫೆಷ್ನಲ್ ಆಗಿ ಅವರು ಟೀಮ್ ಆರ್ಗನೈಸ್ ಮಾಡೋದಿರ್ಬೋದು, ನಿಲ್ಲಿಸೋದಿರ್ಬೋದು, ಬೌಲಿಂಗ್ ಯಾರು ಕೊಡಬೇಕು, ಬ್ಯಾಟಿಂಗ್ ಯಾರು ಹೋದ್ಮೇಲೆ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅದರ ತುಂಬ ಪ್ಲಾನಿಂಗ್ ಮಾಡಿ ಮಾಡ್ತಾರೆ. ಸೊ ಹಂಗಾಗಿ ನನಗೆ ಕುಲಕರ್ಣಿ ಅವರು ನನಗೆ ತುಂಬ ಇಷ್ಟ. ಇನ್ನೊಂದು ಆ ಟೀಮ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಗ್ಸೋದಿದೆಯಲ್ಲ, ಅದೊಂದು ಪುಣ್ಯದ ಕೆಲಸ ಅಂತ ಹೇಳ್ಬೋದು. ಯಾಕಂದ್ರೆ ಅದು ದಿನನಿತ್ಯ ಸುವರ್ಣ ಚಾನಲ್ ನೈಟ್ ಊಟ ಮಾಡಿ ಮಲಗೋ ಟೈಮಲ್ಲಿ ಇವ್ರು ಏನು ಮಾಡ್ತಾರೋ, ಕಷ್ಟಪಟ್ಟು ಸ್ಟೇಕ್ ತಗೋತಾರೋ, ದಿನ ಅದು ಎಷ್ಟು ಕಷ್ಟಪಡ್ತಾರೋ, ಒಟ್ಟು ಲಾಸ್ಟ್ ಒಂದು ಹಾಫ್ ಆನ್ ಅವರ್ ನಗ್ಸಿ ಮಲಗಿಸ್ತಾರೆ ಎಲ್ಲರನ್ನೂ. ಹಾಗೆ ಅದನ್ನೇ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಇಲ್ಲಿ ಮ್ಯಾಚ್ ಆಡ್ಬೇಕಾದ್ರೆ ಔಟ್ ಆಗಿ ಬರ್ಬೇಕಂತ ಹೇಳಿದ್ರೆ ಅವರೇನೋ ಒಂದು ರೆಡಿ ಕರ್ತವ್ಯನ ಎಲ್ಲಿ ಒಂದು ಕ್ರಿಕೆಟ್ ಮ್ಯಾಚಲ್ಲೂ ಬಿಡ್ತಾ ಇಲ್ಲ. ಟೋಟಲಿ ಎಲ್ಲನೂ ಮಾಡೋದು ನಾವು, ಮ್ಯಾಚ್ ಆಡೋದಾಗ್ಲಿ, ಸೀರಿಯಲ್ ಮಾಡೋದಾಗ್ಲಿ, ಸುವರ್ಣ ಅದು ಒಂದೇ ಏಮ್, ಎಂಟರ್ಟೈನ್ಮೆಂಟ್ ಒಂದೇ ಏಮ್ ಅಂತ ಅನ್ಕೊಳ್ತೀನಿ ನಾನು. ಸೊ ಅದನ್ನ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಆಫ್ ಸ್ಕ್ರೀನ್ ಹೋಗ್ಬೇಕಾದ್ರೆ ಕಿರೀಟ ಇಟ್ಬಿಟ್ಟು ಬಿಲ್ಡಪ್ ಎಲ್ಲ ಕೊಟ್ಕೊಳ್ತಾರೆ ಮಹಾರಾಜ ತರ ಬರ್ಬೇಕಾದ್ರೆ. ಅದು ಏನಂತ ಹೇಳಿದ್ರೆ ಬರೀ ಆಡೋದೊಂದೇ ಗುರಿ ಅಲ್ಲ. ಆ್ಯಕ್ಚುಲಿ ಏನೋ ಅಲ್ಲಿ ನೋಡ್ತಿದ್ದೆ, ಕೆಲವೊಬ್ರು ಫುಲ್ ಟೆನ್ಷನ್ ಆಗಿ ಏನಾಗ್ಬಿಡುತ್ತೋ ಅಲ್ಲಿ ಹೋದ್ಮೇಲೆ ಅಂತ. ಇವರು ಹೋಗ್ಬೇಕಾದ್ರೆ ಖುಷಿಯಾಗಿ ಬರ್ತಾರೆ, ಔಟ್ ಆದರೂ ಖುಷಿಯಾಗಿ ಬರ್ತಾ ಇದ್ದಾರೆ. ಟೋಟಲಿ ಒಂದು ಮನೋರಂಜನೆ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಅದೇ ಅನ್ಕೊಂಡೆ, ದೇವರನ್ನೇ ಯಾರಿಗೂ ಕೊಡ್ತಾರೆ ಇವರು ಅಂಬಾಸಿಡರ್ ಆಗಿ, ಅದು ಇಂತಲ್ಲ. ಸೊ ನಮ್ಮ ಟೀಮ್ ಅದು ಕರೆಕ್ಟಾಗಿ ಕಲಾಗಿದೆ. ಹಾಯ್ ವೀಕ್ಷಕರೇ, ಭಾಗ್ಯವಂತರು ಸೀರಿಯಲ್ನಿಂದ ಮಹಾಲಕ್ಷ್ಮಿ ಅವ್ರು ಬಂದಿದ್ದಾರೆ. ಅವ್ರಿಗೆ SCL ಬಗ್ಗೆ ಕೇಳೋಣ. ಓಕೆ, ಏನು ಅನಿಸಿದೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ಎಷ್ಟೋ ವರ್ಷ ಆದಮೇಲೆ ನಾವು ಬರ್ತಾ ಇದ್ದೀವಿ. ಇನ್ನೊಂದೇನೆಂದರೆ ಬರೀ ಆ್ಯಕ್ಟಿಂಗ್ ಮಾಡ್ತಿದ್ವಿ ಇಷ್ಟು ವರ್ಷ. ಈಗ ಮ್ಯಾಚ್ ಆಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸುವರ್ಣ ಚಾನೆಲ್ ಅವ್ರು ನಮ್ಗೆ ವಹಿಸ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಎಕ್ಸೈಟ್ಮೆಂಟ್, ನಮ್ಮ ಟೀಮೇ ಗೆಲ್ಲುತ್ತೆ ಅನ್ನೋದು ಬೇರೆ. ತೇಜು ಬೇರೆ ಕೇಳ್ತಾ ಇದ್ದಾಳೆ. ನಮ್ಮ ಟೀಮು ಇದೆ. ಓಕೆ ಓಕೆ, ನೀವು ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟ್ ಆಡಿದ್ದೀರಾ? ಆಡಿಲ್ಲ, ಫಸ್ಟ್ ಟೈಮ್ ಬ್ಯಾಟ್ ಹಿಡಿತಾ ಇದ್ದೀನಿ. ಹೌದಾ? ಸೊ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡಿದ್ದೀರಾ? ನೀವು ನಾವು ಆಡಾಯ್ತು, ನಾವು ಗೆದ್ದಿದ್ದೀವಪ್ಪ. ಇನ್ನು ನೀವು ಆಡಬೇಕು. ನೆಕ್ಸ್ಟ್ ನಾವೇ ಗೆಲ್ಲೋದು. ಗೊತ್ತಿಲ್ವಾ ನಿಮಗೆ? ಅದು ಕೂಡ ನಿನ್ನೆ ನಾನು ಬಂದಿಲ್ಲಮ್ಮ. ಓ, ವೆರಿ ಬ್ಯಾಡ್ ಅಲ್ಲ. ನೆನೆ ಬಂದಿಲ್ವಂತೆ, ಇವತ್ತು ಬಂದಿದ್ದಾರೆ. ಓಕೆ, ಶೂಟ್ ಇತ್ತು, ಬರಕ್ಕಾಗಲಿಲ್ಲ. ಆಮೇಲೆ ನಾವು ನಿಮ್ಮ ಜೊತೆಗೆ ಆಡೋಣ. ಖಂಡಿತ ನಾವೇ ಗೆಲ್ಲೋದು, ನೋಡ್ತಾ ಇರಿ. ಹೌದಾ? ಯಾರು ಗೆಲ್ತಾರೆ ಅಂತ ನೋಡ್ತಾರೆ. ಹೌದೌದು. ಈಗ ಮಹಾಲಕ್ಷ್ಮಿ ಅವರು ಈ ಮಿಂಟೋ ಗೋಲ್ನ ತಿಂದು ಹೇಗಿದೆ ಅಂತ ಹೇಳಬೇಕು. ಒಂದು ನಿಮಿಷ. ಹೇಳಿದ್ರೆ ಎಲ್ಲರೂ ತಗೊಂಡ್ಬಿಡ್ತಾರೆ. ಒಂದು ನಿಮಿಷ. ಇದು ಮೋಸ ತುಂಬಾ ಚೆನ್ನಾಗಿ ಕೊಡೋದಿದೆ. ಇದು ನಮಗೆ ನಮ್ಮ ಟೀಮ್ಗೆ ಆಗಿದ್ರೆ ಮಾತ್ರ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ, ಕೂಲ್ ಆಗಿದೆ. ಅವ್ರಿಗೂ ಕೊಡ್ತೀವಪ್ಪ. ಏನಪ್ಪ ನೀನು ಸುಳ್ಳು ಹೇಳ್ತಾ ಇದ್ಯಾ? ನೀನು ಟೀಮ್ಗೆ ಅನ್ಕೊಂಡು ಇಷ್ಟೆಲ್ಲ ತಗೊಂಡು ಹೋಗ್ತಿದ್ಯಾ ನೀನು? ಜಿಪ್ಪುಣತನ. ಜಿಪ್ನ ಏನಿಲ್ಲ, ನಾನು ಎಲ್ರಿಗೂ ಮಾತಾಡ್ಸಿ ಕೊಡೋಣ ಅಂತ ಇದ್ರೆ ನೀನೇ ಎಲ್ಲ ತಗೊಂಡೋಗ್ಬಿಟ್ರೆ ಹೆಂಗೆ? ಇದು ಚೆನ್ನಾಗಿದೆ ಅಂತ ನಾನು ಹೇಳ್ಬೇಕಾ ಬೇಡವಾ? ಹೇಳ್ಬೇಕು. ಮಿಂಟು ಇಸ್ ವೆರಿ ಕೂಲ್. ಈಗ 6ನೇ ಓವರ್ ಶುರುವಾತು. ಪ್ರವೀಣ್ ಅವ್ರು ಬಾಲಿಂಗ್ ಹಾಕ್ಲಿಕ್ಕತ್ತಾರ, ನಮ್ಮ ಡೈರೆಕ್ಟ್ರು ಬ್ಯಾಟಿಂಗಿಗೆ ಸಜ್ಜಾಗ್ಯಾರ. ಇವೇನೋ ಹೇಳ್ಕೊಳಕತ್ತಾರ, ಬರೀ ಮಾತಾಡ್ಕೊಳ್ಳೋದ ಆತು. ಇವ್ರಿಗೆ ಬಾಲಿಂಗ್ ಯಾವಾಗ ಹಾಕ್ತಾರೋ ಏನೋ. ಸರ ಆರಾಮ್ ಸರಿ ಆಡ್ರಿ, ನಕ್ಕೋತ ಆಡ್ರಿ. ಪ್ರವೀಣ್ ಅವ್ರು ಬಾಲಿಂಗ್ ಹಾಕ್ಲಿಕ್ಕತ್ತಾರ, ಇವರು ಫೀಲ್ಡಿಂಗ್ ಸರಿ ಮಾಡ್ಕೊಳಕತ್ತಾರ. ಬರೀ ಇದಾತ್ರಿ ಇವ್ರದ್ದು. ನೋಡ್ರಿ ಈ ಕಡೆ ಯಾರೂ ಇಲ್ಲ. ನಮ್ಮ ಡೈರೆಕ್ಟ್ರು ಸಜ್ಜಾದ್ರು. ಹೊಡ್ರಿ 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 ಹೊಡ್ರಿ, ಶಾಬಾಷ್, ಸೂಪರ್. ಹೋತ್ ಬಿಡ್ರಿ, ಹೋಗ್ಲಿ. ಹಿಡಿದ್ರ ನೋಡ್ರಿ. ಅಲ್ಲ ಅವನ ಹೆಸ್ರು ಅಂತ ತೆಗೆದ್ರು ಒಂದೇ ಆತ ಅನಿಸ್ತದ. ಹೋಗ್ಲಿ ಬಿಡ್ರಿ.
ಇವ್ರು ಮತ್ತೆ ಈ ಕಡೆ ಬಂದರು, ಯಾರೋ ಬಾಯಿ ಈ ಕಡೆ ತೆಗೆದು ಅಲ್ಲ ಅವನು ಇದು ಬ್ಯಾಟ ಎಸಿತ್ ನೋಡ್ರಿ ಮೀನಾ ಕುಮಾರಿ, ಅಲ್ಲ ಅವನು ಔಟ್ ಆತಲ್ರಿ, ಯಪ್ಪ ಹೋದ್ ತಗೋರಿ ಇದು 4ನೇ ವಿಕೆಟ್. ಏನ್ರಿ ಸರ ನಮ್ದು ವಿಕೆಟ್ ಹೋಗಾಕೈತಲ್ರಿ, ನಿಮ್ಗೆ ಏನು ಖುಷಿ ಆಗ್ಲಿಕ್ಕತ್ತದನ? ಅಯ್ಯೋ ಖುಷಿ ಮನೆ ಹಾಳಾಗ್ಲಿ. ಇವಾಗ ನೋಡಿ ರೀಪ್ಲೇ ನೋಡೋಣ. ಪೃಥ್ವಿ ಸರ್ ಹೊಡೆದ್ರು, ಅಲ್ಲಿ ಸ್ಟ್ರೈಟ್ ಹೋಯ್ತು, ಎಲ್ಲೋಯ್ತು ಪಾಯಿಂಟ್ ಫೀಲ್ಡರ್ ಹತ್ರ ಹೋಯ್ತು, ಡೀಪ್ ಪಾಯಿಂಟ್ಗೆ. ಅವರು ಸೂಪರಾಗಿ ಹಿಡಿದು ಸೂಪರಾಗಿ ಎಸೆದ್ರು. ಆದರೆ ನಮ್ಮ ಮೀನಾ ಕುಮಾರಿ ಅವ್ರು ಏನು ಮಾಡೋಕ್ಕೆ ಟ್ರೈ ಮಾಡ್ತಿದ್ರು, ಅಯ್ಯೋ ಓವರ್ ಥ್ರೋ ಆಯಿತು. ಓವರ್ ಥ್ರೋ ಆದ ತಕ್ಷಣ ನಮ್ಮ ಪೃಥ್ವಿ ಸರ್ ಇನ್ನೊಂದು ರನ್ ಕದಿಯೋಕ್ಕೆ ಟ್ರೈ ಮಾಡಿದ್ರು. ಮೀನಾ ಕುಮಾರಿ ಅವರು ಸ್ಪೀಡಾಗಿ ಹೋಗಿ ಡೈವ್ ಆಡೋ ಬದಲು ಬ್ಯಾಟ್ಗೆ ಡೈವ್ ಮಾಡಿಸ್ಬಿಟ್ರು. ಮೀನಾ ಕುಮಾರಿ ಅವರು ಭಾಗ್ಯವಂತರು ತಂಡದಿಂದ ರನ್ ಔಟ್ ಆಗಿದ್ದಾರೆ. ಏನ್ರಿ ಮೈಲಾರಪ್ಪನವ್ರೆ, ಅಯ್ಯೋ ಇವ್ರಿಗೆ ಔಟ್ ಆದರೆ ಸಾಕು, ಬೌಂಡ್ರಿ ಹೊಡೆದ್ರೆ ಸಾಕು, ಅಲ್ಲಿ ಹೋಗೋದು ಕುಣಿಯೋದು. ಅಯ್ಯೋ ರಾಮ, ಮೀನಾ ಕುಮಾರಿ ಅವರಂತೂ ಏನು ಖುಷಿ, ಏನು ಸಂತೋಷ. ನಮ್ಮ ಮೀನಾನಾಥ್ ಅವರು ರೆಡಿಯಾಗಿದ್ದಾರೆ ಅವ್ರ ಹೆಂಡತಿನ ಎತ್ಕೊಂಡು ಹೋಗೋಕ್ಕೆ. ಈ ಪಂಚರಂಗಿ ಪಾಂಪಾಮ್ ತಂಡದ ಆಟಗಾರರೇ ಸ್ಪೆಷಲ್ ರೀ, ಅವ್ರವ್ರ ಹೆಂಡತಿನ ಅವರವರೇ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ. ಮೈಲಾರಪ್ಪನವರೇ ಸೂಪರ್ ಡ್ಯಾನ್ಸು. ಈಗ ಮೀನಾ ಕುಮಾರಿ ಅವರು ಔಟ್ ಆದ ನಂತರ ಈಗ ತನುಜಾ ಅವ್ರು ಬಂದಿದ್ದಾರೆ ಸ್ಕ್ರೀಸ್ಗೆ. ಪೃಥ್ವಿ ಸರು ಏನು ಟೆನ್ಷನ್ ತಗೋಬೇಡ, ನೀನೊಂದು ಕಡೆ ನಿಂತ್ಕೋ, ಮಿಕ್ಕಿದ ಕಡೆ ನಾನು ಸಿಕ್ಸರ್ ಹೊಡಿತೀನಿ ಅಂತ ಹೇಳ್ತಾ ಇದ್ದಾರೆ. ತನುಜ್ ಅವರು ಓಕೆ ಎಲ್ಲ ರೆಡಿ ಅಂತ ಬಂದಿದ್ದಾರೆ. ಈಗ ಪ್ರವೀಣ್ ಅವ್ರ ಬೌಲಿಂಗಿಗೆ ಪೃಥ್ವಿರಾಜ್ ಅವರು ಸ್ಟ್ರೈಕಲ್ಲಿದ್ದಾರೆ. ಮತ್ತೊಂದು ಡಿಫೆನ್ಸಿವ್ ಸ್ಟ್ರೋಕ್ ಪಾಯಿಂಟ್ ಕಡೆಗೆ ಮತ್ತೊಂದು ರನ್ ಓವರ್ ಥ್ರೋಗೆ ಮತ್ತೊಂದು ರನ್. ಈ ಭಾಗ್ಯವಂತರು ತಂಡದವರು ಮೆತ್ತಿಗೆ ಥ್ರೋ ಮಾಡೋ ಬದಲು ಓವರ್ ಥ್ರೋ ಮಾಡ್ತಿದ್ದಾರೆ. ಇಡೀ ಓವರಲ್ಲಿ ಮಾಡೋ ಥ್ರೋ ಸಾಲದು ಅಂತ ಆಮೇಲೆ ಬೇರೆ ಓವರ್ ಥ್ರೋ ಮಾಡ್ತಿದ್ದಾರೆ. ತನುಜ್ ಅವರು ಅದ್ಭುತವಾಗಿ ರನ್ ಮಾಡಿ 2 ರನ್ ಗಳಿಸಿದ್ದಾರೆ. ಏನ್ರಿ ಮೈಲಾರ್ಪುರ ಆಯ್ತನ್ರಿ, ಕುಣಿದಿದ್ದು ಬಂದ್ಬಿಟ್ಟಿದ್ದೀರಾ? ಕುಣಿದು ಸುಸ್ತಾತ್ರಿ. ಈಗ ನೋಡ್ರಿ ಇವ್ರು ಯಾರ್ರಿ, ಇವ್ರ ಹೆಸರೇನದಲ್ಲ? ಪ್ರವೀಣ್ ರೀ, ಇವರು ಬಾಲಿಂಗ್ ಹಾಕ್ತಾರಂತ ನೋಡೋನು. ಭಾಳ ಚಂದ ಆಡ್ಲಿಕ್ಕತ್ತಾರಲ್ರಿ ಇವರೆಲ್ಲ. ಒಗದ್ರು ಹೊಡೆದ್ರ ನೋಡ್ರಿ, ಈ 4 ಹೋತ್ರಿ ಇದು. ನೋಡ್ರಿ 4 ಹೋತ್ ನೋಡ್ರಿ. ಇದಕ್ಕೆ ಏನೋ ಕೊಡ್ತಾರಲ್ರಿ, ಬಿಂಗೋ ಟ್ಯಾಂಗಲ್ಸ್ 4. ಅದ 4 ನೋಡ್ರಿ. ಹಂಪರ್ ಏನೋ ಹೇಳಕತ್ತಾರ ನೋಡ್ರಿ. ನಮ್ಮ ಟೀಮ್ನವ್ರು ಎಷ್ಟು ದನಿಗೆ ಹಾಕತ್ತಾರ. ಏನ್ ಶಾಟು! ಪೃಥ್ವಿರಾಜ್ ಅವರು ಮಿಡ್ ವಿಕೆಟ್ ಕಡೆಗೆ ಫುಲ್ ಟಾಸ್ ಬಾಲ್ನ ಸೂಪರ್ ಆಗಿ ಹೊಡೆದಿದ್ದಾರೆ. ಅಂತ ಶಾಟು ಮತ್ತೆ ಮತ್ತೆ ಹೊಡಿತಾ ಇರೋದ್ರಿಂದ ಪೃಥ್ವಿರಾಜ್ ಅವರು ಇವತ್ತು ಹಾಫ್ ಸೆಂಚುರಿ ಮಾಡೋ ಪರಿಸ್ಥಿತಿ ಬಂದಿದೆ. ಪಂಚರಂಗಿ ಪಾಂಪಾಮ್ ತಂಡ 5.3 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 61 ರನ್. ಈ ಪ್ರವೀಣ್ ಅವ್ರು ಮತ್ತೆ ಬಾಲಿಂಗ್ ಹಾಕ್ಲಿಕ್ಕೆ ಎತ್ತಿದ್ರು ನೋಡ್ರಿ. ನಮ್ಮ ಡೈರೆಕ್ಟರ್ ಹೊಡೆದ್ರೆ ಹೋತ್ ತಗೊಳ್ರಿ, ಇದು 6 ನೋಡ್ರಿ. ಇದು ಯಪ್ಪ ಹಿಡಿಬೇಡ ಬಿಡ್ಬೇಕು. ನೋಡ್ರಿ 6 ಆತ್ ನೋಡ್ರಿ. ಅಂಪರ್ ಮ್ಯಾಲ ಕೈ ಎತ್ತಿದ್ರು. ಈ 6ಗೆ ಏನೋ ಕೊಡ್ತೀರಲ್ರಿ ನೀವು? ಮಿಂಟೋ ಗೋಲ್ 6. ಅದ ನೋಡ್ರಿ ನಮ್ಮ ಟೀಮ್ನವ್ರು ಎಷ್ಟು ಹಲಕಿ ಸಿಗಿ ಕೆಟ್ಟಾರ. ಒಬ್ಬೊಬ್ಬ ಈ ಹೆಣ್ಮಕ್ಳು ಮತ್ತೆ ಕುಣಿಯಾಕತ್ರ ನೋಡ್ರಿ. ಕುಣಿರಿ ಅಬ್ಬಬ್ಬಬ್ಬ. ಮಿಂಟೋ ಗೋಲ್ 6. ಫುಲ್ ಟಾಸ್ ಬಂದ ಡೆಲಿವರಿಯನ್ನ ಪೃಥ್ವಿರಾಜ್ ಅವರು ಸ್ಕ್ವೇರ್ ಲೆಗ್ ಕಡೆಗೆ ಹುಕ್ ಮಾಡಿದ್ದಾರೆ. ಅದ್ಭುತವಾದಂತ ಶಾಟ್, ಜಸ್ಟ್ ಅ ಫ್ಲೇಕ್. ಮತ್ತೆ ಸ್ಕ್ವೇರ್ ಲೆಗ್ ಕಡೆ 6 ಹೋಗಿದೆ. ಮಿಂಟೋ ಗೋಲ್ 6. ಇಂಡಿಯನ್ ಟೀಮ್ ಅಲ್ಲಿ ಯುವರಾಜ್ ಸಿಂಗ್ 12 ಬಾಲಲ್ಲಿ 50 ಹೊಡೆದಿದ್ದೆ ರೆಕಾರ್ಡ್ ಇತ್ತು. ಆದರೆ ನಮ್ಮ ಪಂಚರಂಗಿ ಪಾಂಪಾಮ್ ತಂಡದ ಯುವರಾಜ ನಮ್ಮ ಪೃಥ್ವಿರಾಜ ಕೇವಲ 16 ಎಸೆತಗಳಲ್ಲಿ 50 ಕಂಪ್ಲೀಟ್ ಮಾಡಿದ್ದಾರೆ. ಈಗ ನೋಡ್ರಿ ಪ್ರವೀಣ್ ಅವ್ರು ಮತ್ತೆ ಬಾಲ್ ಹಾಕ್ತಾರ. ಸಮಾಧಾನಲಿ ಹಾಕ್ರಿ ಪ್ರವೀಣ್ ಅವ್ರ. ಬರಿ ಹೋಗಿರಿ. ಹೊಟ್ಟದ್ರ ನೋಡ್ರಿ. ಇದು 6 ಅನ್ಕೋತೀನಿ ನಾನು, ಆದ್ರೆ ಇದು 4 ನೋಡ್ರಿ ಸರ. ಇದಕ್ಕೇನು ಅಂತೀರಲ್ರಿ? ಇದಕ್ಕೆ ಬಿಂಗೋ ಟ್ಯಾಂಗಲ್ಸ್ 4 ಅಂತೀವಿ. ನಮ್ಮ ಹಂಪರ್ ಅವ್ರು ಭಾಳ ಟೆನ್ಷನ್ ಮಾಡ್ಕೊಳಕತ್ತಾರ. ಅದು ನೋಡ್ರಿ ಏನಾಯ್ತು. ಅಯ್ಯೋ, ನಿಮ್ಮ ಡೈರೆಕ್ಟ್ರು ಬರೀ 6 ಯಾಕೆ ಹೊಡೆಯೋದು, ಬಿಂಗೋ ಟ್ಯಾಂಗಲ್ಸ್ 4 ಹೊಡೆಯೋಣ ಅಂತ ಅದು ಬೇರೆ ಹೊಡೆದಿದ್ದಾರೆ. ಇವ್ರು ಹೆಣ್ಮಕ್ಳು ಮಾತು ಕುಣಿಯಾಕತ್ತಾರ ನೋಡ್ರಿ. ಏನು ಚಂದ ಕುಣಿತಾರೆ ಇವರು. ಆ ಕಡೆ ಒಂದು ಕೈ ಎತ್ತಾರು, ಈ ಕಡೆ ಒಂದು ಕೈ ಎತ್ತಾರು. ನಮ್ಮ ಸರ್ ಏನು ಟೆನ್ಷನ್ ಮಾಡ್ಕೊಂಡಾರಲ್ರಿ ಅದು ಅವರು. ಬಾಬಾ ಹೋಗದ ನೋಡಿ ಇವ್ರು ಇನ್ನೊಂದು ಚಂಡ. ಸಮಾಧಾನಲೇ ಹೋಗಿರಿಯಪ್ಪ. ಹೊಡೀರಿ ಸರ. ಅಬ್ಬಬ್ಬಬ್ಬ ಬರಿ ಬೇಡ ತಂಗಿ ಹೋಗ್ಲಿ ಓಡ್ರಿ. ಅಯ್ಯೋ ಇದು ಯಾವುದೋ ಬಿತ್ರಿ ಇಲ್ಲಿ. ಅವನು ಏನೋ ಆತ್ರಿ ಇಲ್ಲಿ. ಯಾಕೆ ಇವ್ರು ಸುಮ್ಮನೆ ನಮ್ಮ ಸರ್ ಯಾಕೆ ಹಿಂಗೆ ಮಾಡಾಕತ್ತಾರ್ರಿ? 2 ಬಾಲ್ ಫುಲ್ ಟಾಸ್ ನಂತರ ಒಂದು ಅದ್ಭುತವಾದ ಯಾರ್ಕರ್ ಮಾಡಿದ್ರು ಪ್ರವೀಣ್ ಅವರು. ಅದನ್ನು ಹೊಡಿಯಕ್ಕೆ ಹೋಗಿ ನಿಮ್ಮ ಸರ್ 1 ರನ್ ಕದಿಯಕ್ಕೆ ಟ್ರೈ ಮಾಡಿದ್ರು. ತನುಜಾ ಅವರು ಅದ್ಭುತವಾಗಿ ಓಡೋಗಿ ರನ್ ಕಂಪ್ಲೀಟ್ ಮಾಡಿದ್ದಾರೆ. ಇಂಥ ಆಟನ ನಾನು ಇಷ್ಟು ದಿನ ನೋಡೇ ಇರಲಿಲ್ಲ ಸರ್. 6 ಓವರ್ ಕೊನೆಯಲ್ಲಿ 4 ವಿಕೆಟ್ ನಷ್ಟಕ್ಕೆ 72 ರನ್. ಸೂಪರ್ ಬಿಡ್ರಿ ಸರ್. ಗರುಡ ನೋಡ್ರಿ, ನಮ್ಮ ಟೀಮ್ನವರು ಬ್ಯಾಟಿಂಗ್ ಮಾಡಿ ಸುಸ್ತಾದ್ರು ಎಷ್ಟು ಚಂದ ಡ್ಯಾನ್ಸ್ ಮಾಡ್ಲಿಕ್ಕೆ ಗಂಗನಂ ಸ್ಟಾರ್ ನೋಡ್ರಿ. ಇದು ಏನಾದ್ರು ಬಂದ್ರು. ಈಗ ಮೀನಾ ಕುಮಾರಿ ಅಂತೂ ಸುಸ್ತಾದ್ರು ಕುಣಿಲಿಕ್ಕೆ ನೋಡ್ರಿ. ಈ ಕಡೆ ಫೀಲ್ಡಿಂಗ್ ರೆಡಿ ಆಗ್ಯಾರ. ನಮ್ಮ ಡೈರೆಕ್ಟ್ರು ಬ್ಯಾಟಿಂಗಿಗೂ ರೆಡಿ ಆಗ್ಯಾರ.
ಸರ ಆರಾಮ್ ಸೇರಿ ಆಡ್ರಪ್ಪ. ಇವ್ರು ಯಾರೋ ಬಾಲಿಂಗ್ ಮಾಡ್ತಾರಲ್ಲ ಸರ್, ಇವ್ರ ಹೆಸರೇನ್ರಿ? ಶಿವನಂಜೇಗೌಡರು. ನಂಜೇಗೌಡರು ಬಾಲ್ ಹಾಕಿದ್ರು, ನಮ್ಮ ಡೈರೆಕ್ಟ್ರು ಹೊಡೆದ್ರು. 4 ಆಗಲಿಲ್ಲ ತಗೋರಿ. ಇನ್ನೊಂದು ರನ್ ಓಡ್ಬೇಕಂದ್ರು, ಆದ್ರೆ ಅಲ್ಲೇ ನಿಂತ್ರೆ. ಅಲ್ಲೇ ಯಾಕೆ ಹೋಗ್ತೀಯಪ್ಪ, ಬಾಲ್ ಇಲ್ಲ ಏನಿಲ್ಲ. ನೋಡಿ ಈಗ ನಮ್ಮ ಪೃಥ್ವಿ ಸರ್ ಸ್ಕ್ವೇರ್ ಲೆಗ್ ಕಡೆ ಹೊಡೆದ್ರು, ಅದ್ಭುತವಾದ ಒಂದು ಶಾಟ್. ಆದರೆ ಅಪರೂಪಕ್ಕೆ ಬೌಂಡ್ರಿ ಹೋಗಿಲ್ಲ, ಜಸ್ಟ್ ಒಂದು ಸಿಂಗಲ್ ಆಗಿದೆ. ಸೂಪರಾಗಿ ಫೀಲ್ಡ್ ಮಾಡಿದ್ದಾರೆ ನಮ್ಮ ಮಂಜು ಅವರು. ಆ ಕಡೆಯಿಂದ ಶಿವನಂಜೇಗೌಡರು 2ನೇ ಬಾಲ್, ಅದ್ಭುತವಾದ ಬೌಲಿಂಗ್. ಸ್ಟಂಪ್ಗಾಗಿ ಅಪೀಲ್, ಅಂಪೈರ್ನಿಂದ ಔಟ್ ಕೊಟ್ಟಿದ್ದಾರೆ. ಅಲ್ಲ ಯಾಕವ ತಂಗಿ ಗಡಬಡಿಸಿದ್ ನೋಡುವ, ಏನು ಖುಷಿ ಪಡ್ತಾರ್ರಿ ಇವರು. ತಗೋರಿ, ಅವರು ಒಂದು ವಿಕೆಟ್ ತೆಗೆದಾರಂದ್ರೆ ಖುಷಿ ಪಡತ್ತಾರ. ಸರ್ ನಾ ಅಲ್ಲಿ ಹೋಗ್ತೀನಿ ರೀ, ನೀವು ಮುಂದುವರ್ಸ್ರಿ. ಅದ್ಭುತವಾದ ಬೌಲಿಂಗ್ ಮಾಡಿದ್ದಾರೆ ಶಿವನಂಜೇಗೌಡರು. ತನುಜ ಅವರು ಹೊಡಿಯೋಕ್ಕೆ ಹೋಗಿ ಆದರೆ ಸ್ಟಂಪ್ ಔಟ್ ಆಗಿದ್ದಾರೆ. ಭಾಗ್ಯವಂತರು ಕಡೆಯಿಂದ ಜೋರಾಗಿ ತಮಟೆನಾದ ಮಾಡಿದ್ದಾರೆ. ಆದರೆ ನಮ್ಮ ಪಂಚರಂಗಿ ಪಂಪಂ ತಂಡದವರು ಎಂದಿನಂತೆ ಔಟ್ ಆದಾಗ ಅದ್ಭುತವಾದ ಸಂಭ್ರಮ. ಬಂದ್ರಲ್ಲ ನಮ್ಮ ಮೈಲಾರಪ್ಪನವರು, ಕಾಲೆತ್ಕೊ ಅಂತ ಕಾಲಿಡಿದು ಎತ್ತಿ ಬೀಳಿಸ್ತಾ ಇದ್ದಾರೆ. ಶುರು ಆಯ್ತು ಇವ್ರ ಡ್ಯಾನ್ಸು. ಔಟ್ ಆಗೋದೇನು, ಇವ್ರು ಡ್ಯಾನ್ಸ್ ಮಾಡೋದೇನು ಅದ್ಭುತವಾಗಿ ಮಾಡ್ತಿದ್ದಾರೆ. ಮತ್ತೆ ಒಂದು ರೀಪ್ಲೇ ನೋಡೋಣ. ಶಿವನಂಜೇಗೌಡರು ಔಟ್ ಸೈಡ್ ದ ಆಫ್ ಸ್ಟಾಪ್ ಒಂದು ಬೌನ್ಸಿ ಡೆಲಿವರಿ ಮಾಡಿದ್ರು. ಅದ್ಭುತವಾದ ವಿಕೆಟ್ ಕೀಪಿಂಗ್, ಸ್ಟಂಪ್ ಔಟ್. ಒಂದು ಕ್ಷಣ ಕಾಲ್ ಮೇಲೆ ಎತ್ತಿದ್ರು ನಮ್ಮ ತನುಜಾ ಅವರು. ಅಷ್ಟರಲ್ಲೇ ವಿಕೆಟ್ ಬೀಳ್ಸಿ ಔಟ್ ಮಾಡಿಸ್ಬಿಟ್ಟಿದ್ದಾರೆ. ಈಗ ತನುಜಾ ಅವರು ಔಟ್ ಆದ ತಕ್ಷಣ ಈಗ ಬರ್ತಿದ್ದಾರೆ ಸೂರ್ಯ ಅವರು. ಅದ್ಭುತವಾದ ಬ್ಯಾಟಿಂಗ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ ಸೂರ್ಯ ಅವರು. ಈಗ ಪೃಥ್ವಿ ಸರ್ ಸೂರಿ ಜೋಡಿ ಏನು ಮಾಡುತ್ತೋ ಗೊತ್ತಿಲ್ಲ. ಭಾಗ್ಯವಂತರು ತಂಡದವರು ವಿಕೆಟ್ ಬಂತು ಅಂತ ತೋರಿಸ್ತಾ ಇದ್ದಾರೆ. 5 ವಿಕೆಟ್ ಪಡೆದಿದ್ದಾರೆ ಅವರು. 6.2 ಓವರ್ಗಳಲ್ಲಿ 73 ರನ್ಗಳು. ಸರ ಇವ್ರು ನಮ್ಮ ಸೂರ್ಯ ಅವ್ರು ನೋಡಕ್ಕೆ ಹಿಂಗಿದ್ರು ಭಾಳ ಸ್ಟ್ರಾಂಗ್ ಅದಾರ ರೀ. ಅವ್ರ ಬ್ಯಾಟಿಂಗ್ ಐತಲ್ರಿ, ಅದ್ಭುತವಾದ ಬ್ಯಾಟಿಂಗ್ ರೀ ಅವ್ರು. ಹೌದೇನ್ರಿ? ಕುಣಿದಾಯ್ತು ಬಂದ್ಬಿಟ್ಟಿದೇನ್ರಿ ನೀವು? ಹೌದ್ರಿ, ಕುಣಿದು ಸಾಕಾತ್ರಿ. ಈಗ ಮತ್ತೆ ಇವ್ರು ಬ್ಯಾಟಿಂಗ್ ನೋಡುವಂತ ಬಂದಿರಿ. ಈಗ ಹೊಡಿತಾರೆ ನೋಡ್ರಿ. ಅಯ್ಯೋ ಏನೋ ಆತು ಗಾತ್ಲಿದ. ಟಚ್ ಆಯ್ತು ಅಷ್ಟೇ ರೀ. ಅವ್ರಿಗೆ ಹೊಡಿಯೋಕ್ಕೆ ಇವ್ರು ನೆಟ್ಟಿಂಗ್ ಮಾಡ್ಬೇಕಲ್ಲ, ಅಗಲವಾದ ಚೆಂಡ ಹಾಕಿದ್ದಾರೆ ನಮ್ಮ ಶಿವನಂಜೇಗೌಡ್ರು. ಹೌದ್ರಿ, ಇಲ್ಲಿ ಬಾಲ್ ವೇಸ್ಟ್ ರೀ, ಒಂದು ರನ್ ಬರ್ತಿಲ್ರಿ. ಹೌದ್ರಿ, ಏನ್ರಿ ಸಮಾಚಾರ ನಿಮ್ದು? ಅಲ್ರಿ ಮೈಲಾರಪ್ಪನವ್ರ, ನನ್ಗೆ ಒಂದೇ ಒಂದು ಡೌಟು. ಒಂದು ನಿಮಿಷ, ಈ 3ನೇ ಬಾಲ್ ನೋಡ್ಕೊಂಡು ನಮ್ಮ ಡೌಟ್ ಕೇಳೋಣ. ಅದ್ಭುತವಾದ ಬೌಲಿಂಗ್ ಮಾಡಿದ್ದಾರೆ ಶಿವನಂಜೇಗೌಡರು. ಯಾರ್ಕರ್ ಲೆನ್ ಸ್ಲೋ ಬಾಲು. ಸೂರ್ಯ ಅವರು ಸಿಂಗಲ್ ತಗೊಂಡಿದ್ದಾರೆ ಪೃಥ್ವಿರಾಜ್ ಅವರಿಗೆ. ಸೂರ್ಯ ಅವರು ಆಡ್ತಾರ ಭರವಸೆ ನನಗೈತ್ರಿ, ಯಾಕಂದ್ರೆ ಅವ್ರು ಒಳ್ಳೆ ಬ್ಯಾಟ್ಸ್ಮನ್ ರೀ. ಅಲ್ಲಿ ನೋಡ್ರಿ, ಅನುಶ್ರೀ ಅವರು ನಮ್ಮ ಟೀಮ್ ಜೊತೆ ಏನೋ ಗದ್ದ ಹಾಕ್ಲಿಕ್ಕತ್ತಾರ. ನಾವೊಂದು ಸ್ವಲ್ಪ ಅಲ್ಲಿ ಹೋಗಿ ಬರ್ತೀನಿ, ನೀವು ಮುಂದುವರ್ಸ್ರೆ. ಇವಾಗ ಯಾರಿಬ್ರು ಆಡ್ತಾ ಇದ್ದಾರೆ ಹೆಸರು ಹೇಳಿ ನನಗೆ. ನಮ್ಮ ಮ್ಯಾನೇಜರ್ ಸೂರ್ಯ ಅವರು, ನಮ್ಮ ನಿರ್ದೇಶಕರು ಪೃಥ್ವಿರಾಜ್ ಸರ್. ಡೌಟೇ ಇಲ್ಲ, ಪಾಪ ಇಷ್ಟು ಚೆನ್ನಾಗಿ ಮಾಡ್ತಾರೋ ಸೀರಿಯಲ್ ಡೈರೆಕ್ಟರ್ ಹೆಸರು ಮರ್ತೋಯ್ತು. ಸೂರ್ಯ ಇವಾಗ ಪೃಥ್ವಿರಾಜು ಮರಿಯೋ ಥರ ಮಾಡಿದ್ದೆ ಅವರಲ್ವಾ? ಇದೇ ಮರೆದು ಹಿಂಗೆ ಇರಲಿ, ನಿಮ್ಮ ಮರ್ಯಾದನ್ನ ಮರೆತುಬಿಟ್ಟು ಎಲ್ಲ ನೆನ್ಪಿಟ್ಕೊಂಡು ಹೇಳಿ. ನಮ್ಮ ವೀಕ್ಷಕರಿಗೂ ಖುಷಿ ಆಗತ್ತೆ, ನಿಮ್ಮ ರೇಣುಕಾ ಅವ್ರಿಗೂ ಖುಷಿ ಆಗತ್ತೆ. ನೋಡಿ ಅಲ್ಲಿ ಪಾಮ್ ಪಾಮ್ ಅಂತ ಕೂಗ್ತಾ ಇದಾರೆ ಅವರು. ಭಾಳ ಖುಷಿ ಆಗ್ಲಿಕ್ಕತ್ತದ ರೀ. ಈಗ ಇವ್ರು ಬಾಲ್ ಹಾಕ್ಲಿಕ್ಕತ್ತೀರಿ ನೋಡ್ರಿ. ಹಾಕ್ರಿಪ್ಪ ಹೊಡ್ರಿ ಸರ. ಅಲ್ಲ ಹೊಡೆದ್ರೆ ಸಿಕ್ಸ ಹೋಗಿ ತಗೋರಿದು. ಅಲ್ಲ ಇವನ ಕ್ಯಾಚ್ ಇತ್ತು ಬಿಟ್ಟು ನೋಡ್ರಿ. ಏನ್ರಿಪ್ಪ ನೀವು ಕ್ಯಾಚ್ ಹಿಡಿಯೋಕೆ ಆಗೋದಿಲ್ಲ. ಕ್ಯಾಚ್ ಹಿಡಿದ್ರೆ ನಮಗೊಂದು ಮಜಾ ಸಿಗ್ತಿತ್ತು. ಹೋಗ್ಲಿ ಬಿಡ್ರಿ, ನಮ್ಮ ಸರ್ ಉಳ್ಕೊಂಡ್ರಲ್ಲ ಅದ ಖುಷಿ ನೋಡ್ರಿ. ಇವ್ರಿಗೆ ಏನಾತ್ರಿ, ನೆಲ ಬರ್ಕೊಳಕತ್ರು. ಅವರು ನೆಲದಲ್ಲಿ ಏನು ದೋಷ ಇದೆ ಅಂತ ಹುಡುಕ್ತಾ ಇದ್ರು. ಇಂತಹ ಅದ್ಭುತವಾದ ಶಾಟ್ನ ಡೈರೆಕ್ಟಾಗಿ ಲಾಂಗ್ ಆಫ್ ಕಡೆಗೆ ಹೊಡೆದಿದ್ರು ಪೃಥ್ವಿ ಸರ್. ಸಿಂಪಲ್ ಆಗಿರೋ ಕ್ಯಾಚ್ನ ಕೈ ಚೆಲ್ಲಿದ್ದಾರೆ. ಭಾಗ್ಯವಂತರು ಇವತ್ತು ಯಾಕೋ ದೌರ್ಭಾಗ್ಯವಂತರ ಥರ ಕಾಣ್ತಿದ್ದಾರೆ. ಇಂತಹ ಕ್ಯಾಚ್ಗಳನ್ನ ಬಿಟ್ಟರೆ ಅದು ಸೂಪರಾಗಿ ಆಡ್ತಿರೋ ಪೃಥ್ವಿರಾಜ್ ಸರ್ದು ಗ್ಯಾರಂಟಿ ಈ ಮ್ಯಾಚು ಕೈ ತಪ್ಪದಂಗೆ ಅನ್ಸುತ್ತೆ. ಮತ್ತೊಂದು ಶಾಟ್, ಮತ್ತೊಂದು ಗಾಳಿಯಲ್ಲಿ ಚೆಂಡು. ಪೃಥ್ವಿರಾಜ್ ಅವರು ಇಬ್ರು ಫೀಲ್ಡರ್ನ ಎಷ್ಟು ಚೆನ್ನಾಗಿ ಬೈಸಕ್ ಮಾಡಿದ್ದಾರೆ. ಏನ್ರಿ ಮೈಲಾರಪ್ಪನವರ? ಅದ ರೀ, ನನಗೂ ಏನೋ ಮಜಾ ಕೊಡ್ಲಿಕ್ಕತ್ತದೆ. ಇವ್ರು ಬಾಲ ಹಿಡಿವಲ್ರಿ ತಗೋರಿ. ನೋಡ್ದ ಅಲ್ಲೇ ಬಾಲ್ ಹೋತ್ ಹಿಡಿಬೇಕಾಗಿತ್ತು. ಇಬ್ಬರು ಓಡಿ ಬಂದ್ರು, ಅಲ್ಲೇ ಬಾಯಿ ಬಂದ್ಲು, ಒಬ್ಬ ಹುಡುಗ ಬಂದ, ಇಬ್ಬರು ಹಿಡಿಲಿಲ್ಲ ತಗೋರಿ. ನೋಡ್ದ ಏನು ಹುಡುಕ್ತಾರೆ ನೋಡ್ರಿ ಅಲ್ಲಿ. ಅಯ್ಯೋ ಹಿಡಿಯಾಕೆ ಬರೋದಿಲ್ಲ ತಗೋರಿ ಅವ್ರಿಗೆ. ಎಷ್ಟು ಕರಾರುವಾಗಿ ಹೊಡಿತಾರೆ ಸರ್. ಕಟ್ಟು ಪೇಸ್ಟು ಎಲ್ಲ ನಿಮ್ಮ ಎಡಿಟಲ್ಲಿ ನಿಮ್ಮ ಡೈರೆಕ್ಟರ್ ಅದೆಷ್ಟು ಚೆನ್ನಾಗಿ ಮಾಡಿಸ್ತಾರೋ. ಬ್ಯಾಟಿಂಗ್ ಫೀಲ್ಡ್ ಅಲ್ಲೂ ಹಂಗೆ ಮಾಡ್ತಿದ್ದಾರೆ. ಕಾಂಬಿನೇಷನ್ ಅದ ನೋಡ್ರಿ, ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಮ್ಯಾನೇಜರು. ಏನೋ ಆತ್ ನೋಡ್ರಿ ತಗೋರಿದು. ಅಲ್ಲ ಅವನ ಅಗಲವಾದ ಚೆಂಡು, ಇವ್ರೇನೋ ಕೈ ಎತ್ತಿ ನೋಡ್ರಿ. ಆ ಕಡೆ ಒಂದು ಈ ಕಡೆ ಒಂದು, ಆ ಕಡೆ ಒಂದು ಈ ಕಡೆ ಒಂದು ಎತ್ತಿದ್ರೆ ಅಗಲವಾದ ಚೆಂಡು ಅಂತ ಹೇಳ್ತಾರೆ. ಅದಕ್ಕೊಂದು ರನ್ ಸಿಕ್ತ್ರಿ, ಬಾಲ್ ವೇಸ್ಟ್ ಆತ್ರಿ. ಖಂಡಿತ ಹೊಡೆದ್ರ ನೋಡ್ರಿ, ಓದ್ ತಗೋರಿ. ಪೋರ ನೋಡ್ರಿ, ಬಂತು ಸಿದ್ದಾರೂಢ. ಅಯ್ಯೋ ಹುಡುಕ್ ತಗೋರಿ. ಏನಾತ್ರಿ ಸರ?
ಅಯ್ಯೋ ಏನಿಲ್ಲ ಅವ್ರು ಯಾರ್ಕರ್ ಲೈನ್ ಡೆಲಿವರಿ ಅಂತ ಡೈರೆಕ್ಟ್ ಫುಲ್ ಟಾಸ್ ಹಾಕಿದ್ರು. ನಮ್ಮ ಸೂರ್ಯ ಅವರು ಡೈರೆಕ್ಟ್ ಆಗಿ ಲಾಂಗ್ ಆನ್ಗೆ ಸೂಪರ್ ಆಗಿ ಹೊಡೆದು ನೀಟಾಗಿ ಡ್ರೈವ್ ಮಾಡಿ ನೀಟಾಗಿ ಓಡಿ ಆರಾಮಾಗಿ ಒಂದು ಸಿಂಗಲ್ ತಗೊಂಡ್ರು. ಈಗ 7ನೇ ಓವರ್ ಮುಕ್ತಾಯಕ್ಕೆ 5 ವಿಕೆಟ್ ನಷ್ಟಕ್ಕೆ 80 ರನ್ಗಳು. ಈಗ ರಾಮಣ್ಣ ಅವರು ಮತ್ತೆ ಬಾಲಿಂಗ್ ಮಾಡ್ಲಿಕ್ಕೆ ಬರಾಕತ್ಯಾರ, ನಮ್ಮ ಗುರುಗಳು ಬ್ಯಾಟಿಂಗ್ ಮಾಡ್ಲಿಕ್ಕತ್ಯಾರ, ಸೂರ್ಯ ಅವರು ಬ್ಯಾಟಿಂಗ್ ಮಾಡ್ಲಿಕ್ಕತ್ಯಾರ. ಆದ್ರೆ ಮಜಾ ಅಂದ್ರೆ ಏನ್ರಿ, ಇವ್ರು ನೋಡ್ರಿ ಬ್ಯಾಟಿಂಗ್ ಭಾಳ ಮಜಾ ಮಾಡ್ತಾರ. ನೋಡ್ತೀರಿ ಏನು ನೋಡ್ತಾರ ಆ ಕಡೆ ಈ ಕಡೆ. ರಾಮಣ್ಣವ್ರ ಬಾಲಿಂಗ್ ಮಾಡ್ರಿಯಪ್ಪ, ಎಷ್ಟು ಕಾಯಿಸ್ತೀರಿ? ಹಾಕ್ರಿ 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 ಹೊಡ್ಡಿರಿ. ಅಲ್ಲ ಅವನ ಹೋತ್ ಎಲ್ಲಿ ಹೋತ್ರಿ ಇದು? ಇವ್ರು ಯಾರೋ ಬಂದು ಹಿಡಿದ್ರು ಓಡಿ ತೊಗೊಂಬರಾಕತ್ತಾರ. ಬಾಲ್ ಒಗಿದ್ಬಿಟ್ಟು ಅಲ್ಲೇನು ಇರ್ತಾರ ನೋಡ್ರಿ. ಓದ್ ತಗೊಳ್ರಿ. ಇದು ಅಗಲವಾದ ಚೆಂಡಾಗೋ ಸಾಧ್ಯತೆ ಇತ್ತು, ಆದರೆ ಸೂರ್ಯ ಅವರು ಅಗಲವಾದ ಚೆಂಡು ಯಾಕೆ ನಾನು ಭರ್ಜರಿಯಾಗಿ ಹೊಡಿತೀನಿ ಅಂತ ಹೊಡೆದ್ರು. ಅದು ಕವರ್ಸ್ ಕಡೆಗೆ ಹೋಗಿ ಫೀಲ್ಡರ್ಸ್ ಕಡೆಯಿಂದ ಅದ್ಭುತವಾದ ಕ್ಷೇತ್ರ ರಕ್ಷಣೆ, ವಾಪಸ್ ಬಂದು ಕೇವಲ ಸಿಂಗಲ್ ರನ್. ಈಗ ಪೃಥ್ವಿರಾಜ್ ಸರ್ ಅವರು ಸ್ಟ್ರೈಕಿಗೆ ಬಂದಿದ್ದಾರೆ. ನಮ್ಮ ಡೈರೆಕ್ಟ್ರಿಗೆ ಹೆಂಗೆ ಹೊಡಿತಾರೆ ನೋಡ್ರಿ, ನನಗನ್ಸಿದ ಮಟ್ಟಿಗೆ ಒಂದು 6 ಹೊಡಿತಾರೆ ನೋಡೋಣ ಸರ್. ರಾಮಣ್ಣ ಅವ್ರು ಬಾಲಿಂಗ್ ಮಾಡ್ಲಿಕ್ಕತ್ತಾರ, ನಮ್ಮ ಡೈರೆಕ್ಟ್ರ್ ಹೊಡಿತಾರ. ಹೊಡೀರಿ ಸರ, ಅದ್ಭುತವಾಗಿ ಹೊಡೀರಿ, ಹೊಡೆದ್ರೆ ತಗೋರಿ. 6 ನೋಡ್ರಿ. ಅಲ್ಲ ಅವ್ರು ಯಾರೋ ಬಂದು ಹೊಡೆದ್ರಿ ನೋಡ್ರಿ. ಲಾಸ್ ಆತಲ್ರಿ? ಲಾಸ್ ಏನಿಲ್ಲ, ಸಿಂಗಲ್ ತಗೊಂಡಿದ್ದಾರೆ. ಆದರೆ ಅದ್ಭುತವಾದ ಶಾಟ್, ಆದರೆ ಒಳ್ಳೆ ಫೀಲ್ಡಿಂಗ್ ಪ್ಲೇಸ್ಮೆಂಟ್. ಡೈರೆಕ್ಟಾಗಿ ಫೈನ್ ಲೆಗ್ ಕಡೆ ಪುಲ್ ಮಾಡಿದ್ದಾರೆ ಪೃಥ್ವಿರಾಜ್ ಸರ್ ಅವರು ಕಾಲ್ ಮೇಲೆ ಬಂದಿದ್ದ ಬಾಲ್ಗೆ. ಅದ್ಭುತವಾದ ಫೀಲ್ಡಿಂಗ್. ಈ ಸತಿ ಏನು ಬಟರ್ ಫಿಂಗರ್ಸ್ ಇಲ್ಲ, ಏನು ಬೆಣ್ಣೆ ಹಚ್ಕೊಂಡಿಲ್ಲ. ಸೂಪರಾಗಿ ಫೀಲ್ಡಿಂಗ್ ಮಾಡಿ ಸೂಪರಾಗಿ ವಾಪಸ್ ಕಳಿಸಿದ್ದಾರೆ ವಿಕೆಟ್ ಕೀಪರ್ ಕಡೆಗೆ. ನನಗನ್ನಿಸ್ತದ ರೀ ಅವ್ರು ಫೀಲ್ಡಿಂಗ್ ಭಾಳ ಚಲೋ ಮಾಡ್ಲಿಕ್ಕತ್ತಿದ್ರು ನೋಡ್ರಿ, ದಾಂಡಿಗೆ ಬಂದಂಗೆ. ಅದೇ ಹೊಡೆದ್ರೆ ತಗೋರಿ. ಇದು 4 ನೋಡ್ರಿ, ಎಲ್ಲಿ ಹೋತು? ಇಲ್ರಿ ಸರ, 6 ಸೂಪರ್ ನೋಡ್ರಿ. ಅದ ನೋಡ್ರಿ, ಕುನಿ ಮೀನತ್ತ ಕುಣಿಯೋ ಅಲ್ಲ ಅವನು ಹೆಂಗ್ ಕುಂತಾನ್ರಿ, ಕನ್ನಡ ಅನ್ರಿ. ಬಡ್ಡಿ ಏನೋ ಬಂಗಾರ. ಸೂರಿ ಸರ್ ಅದೇನು ಕೊಡ್ತಾರ್ರಿ? ಮಿಂಟೋ ಗೋಲ್ ಸಿಕ್ಸರ್ ಸರ್. ಅದೇನು ಶಾಟು. ನೀವು ಅವ್ರಿಗೆ ಇರೋ ಬಲ ಬಗ್ಗೆ ಹೇಳಿದ್ರೆ ಇವಾಗ ಕನ್ಫರ್ಮ್ ಆಗೋಯ್ತು. ಕಾಲ್ ಮೇಲೆ ಬಂದಿದ್ದು ಕಾಲ್ನ ತಿರುಗ್ಬಿಟ್ಟು ಎತ್ತಿ ಬೀಸಿದ್ರು. ಅವ್ರು ಹೊಡೆದಿದ್ದ ಶಾಟ್ಗೆ ರೋಪ್ ಆಚೆ ಹೋಗಿ ಸೈಡ್ ಬೋರ್ಡ್ ಆಚೆ ಹೊಟ್ಟೋಯ್ತು. ಸಿಕ್ಸರ್. 1 ನಿಮಿಷ ರೀ ಸರ್, ಹೋಗಿ ಬರ್ತೀನಿ. ಮೇಡಮ್ ಅವ್ರೆ, ಈಗ ನಮ್ಮ ಟೀಮ್ ಹಿಂಗ ಆಡಕತ್ತೈತಲ್ರಿ, ನಿಮ್ಗೆ ಅದು ಆಗ್ಲಿಕ್ಕತ್ತಿಲ್ರಿ? ಯಾವುದು? ಈಗ ನಾವು ಎಂಜಾಯ್ ಮಾಡ್ಲಿಕ್ಕತ್ತೀವಲ್ರಿ. ಮಾಡೋಣ ಎಂಜಾಯ್ಮೆಂಟ್. ಅದೇನಂತಾರಿ ಅದಕ್ಕೆ? ಖುಷಿ. ಖುಷಿ ನಿಮ್ಗೆ ಆಗ್ಲಿಕ್ಕತ್ತಿಲ್ರಿ? ಮಾಡ್ರಿ. ಸೂಪರ್ ಶಾಟ್ ಸರ್. ನಾ ಮೊದಲೇ ಹೇಳಿನಲ್ರಿ ನಿಮ್ಗೆ. ನೋಡ್ರಿ ಹೆಣ್ಮಕ್ಳು ಮತ್ತೆ ಕುಣಿರವ ಹಾಲ ರಾಮಣ್ಣ ಅವ್ರು ಬಾಲಿಂಗ್ ಮಾಡಿದ್ರು, ಹೊಡ್ಡಿರಿ. ಲಾಸ್ ಆತ್ ತಗೋರಿ. ಈ ತರ ಸಿಕ್ಸರ್ ಹೊಡೆದ್ರೆ ರಾಮಣ್ಣ ಅವ್ರು ಎದುರ್ಕೊಂಡು ವೈಡ್ ಹಾಕ್ಬಿಟ್ರು ನೋಡಿ. ಇದು ಅಗಲವಾದ ಚೆಂಡಲ್ರಿ? ಅದನ್ನೇ ಸರ್ ನಾನು ಇಂಗ್ಲೀಷಲ್ಲಿ ವೈಡ್ ಅಂತ ಹೇಳಿದ್ದು. ಹೌದು ಬಿಡ್ರಿ, ನಮ್ಗೆ ಮರುವಾಗ್ತಿರ್ತವೆ. ಈಗ ನೋಡ್ರಿ ನಮ್ಮ ಸೂರ್ಯ ಸರ್ ಹೊಡಿತಾರ, ರಾಮಣ್ಣ ಅವ್ರು ಬಾಲಿಂಗ್ ಹಾಕಿದ್ರು. ಅಲ್ಲಿ ಇವನ ಏನ್ರಿ ಭಾಳ ಗದ್ಲಾಗ್ಲಿಕ್ಕತ್ತದ ನೋಡ್ರಿ. ಇದು ವೈಡ ನೋಡ್ದ, ಮತ್ತೊಂದು ಅಗಲವಾದ ಚೆಂಡು. ಮತ್ತೆ ನೋಡ್ರಿ ಈಗ ನೀವು ಉಪರಾಟಿ ಹೇಳ್ತೀರಿ ನೋಡ್ದ. ನೀವು ಮಾತ್ರ ಹೇಳ್ತೀರಾ, ನಮ್ಮ ಹತ್ರ ಹೇಳ್ಬಾರ್ದಾ? ಹೋಗ್ಲಿ ಬಿಡ್ರಿ. ರಾಮಣ್ಣ ಅವ್ರು ಏನು ಚೆಂಡು ಭಾಳ ಗಟ್ಟಿಯಾಗಿ ಹಿಡಿತಾರ. ಮತ್ತೆ ಹೊಡೆದ್ರು ಒಗಿರಿ. ಸೂಪರ್. ಹೋತ್ವರೆಗೆ ಪೋರ ಹೋತ್ ಏನಾತ್ರಿ ಗದ್ಲ? 4 ಹೋತ್ ನೋಡ್ರಿ. ಇದಕ್ಕೇನೋ ಕೊಡ್ತೀರಲ್ರಿ? ಇದು ಬಿಂಗೋ ಟ್ಯಾಂಗಲ್ಸ್ 4 ಸರ್. ಹಂಪರ್ಗೂ ಭಾಳ ಖುಷಿ ಆಗಿದೆ ನೋಡ್ರಿ. ನಮ್ಮ ಟೀಮ್ನವ್ರಿಗಂತೂ ಭಾಳ ಖುಷಿ ಆಗ್ಯದ. ಎಷ್ಟು ಕುಣಿತಾರ. ಹೊಡಿರಿ. ಅಲ್ಲ ಸರ್, ನಿಮ್ಮ ಕಾಮಿಡಿಯಲ್ಲಿ ಪಂಚ್ ಬರಂಗೆ ಇಲ್ಲೂ ಒಂದು ಪಂಚು ಡೈರೆಕ್ಟಾಗಿ ಹೊಡೆದ್ರು ಲಾಂಗ್ ಆನ್ ಕಡೆ. ಅದು ಅವ್ರ ಮುಂದೆ ಬೌನ್ಸ್ ಆಗಿ ಟೆನ್ನಿಸ್ ಬಾಲ್ ಆಗಿದ್ರಿಂದ ಅವ್ರ ತಲೆ ಮೇಲೆ ಬೌನ್ಸ್ ಆಗಿ ಬಿಂಗೋ ಟ್ಯಾಂಗಲ್ಸ್ 4 ಆಗಿದೆ. ಇಂಥ ಶಾಟು ಯಾರ ಹತ್ರನೂ ಮಾಡೋಕ್ಕಾಗಲ್ಲ. ಎಷ್ಟು ಕರೆಕ್ಟ್ ಪ್ಲೇಸ್ಮೆಂಟು. ಮುಂದ್ಗಡೆ ಬೌನ್ಸ್ ಆಗಿ ಅವ್ರ ತಲೆ ಮೇಲೆ ಬೌನ್ಸು. ಈಗ ಸ್ಕೋರ್ 94 ಆಗಿದೆ. ಮತ್ತೊಂದು ಅದ್ಭುತವಾದ ಸ್ಲೋವರ್ ಡೆಲಿವರಿ ಮಿಸ್ ಆಗಿದೆ ಸೂರ್ಯ ಅವ್ರಿಗೆ. ಇನ್ನು 6 ರನ್ಗಳು ಹೊಡೆದ್ರೆ TVS ಪಂಚರಂಗಿ ಪಾಂಪಾಮ್ ತಂಡ ಸುವರ್ಣ ಕ್ರಿಕೆಟ್ ಲೀಗ್ನಲ್ಲಿ ಮೊದಲನೇ ಸತಿ 100ರ ಗಡಿ ದಾಟುತ್ತೆ. ಸರ್ ಅಲ್ಲಿ ನೋಡ್ರಿ, ರಾಮಣ್ಣ ಅವ್ರು ಮತ್ತೆ ಬಾಲಿಂಗ್ ಹಾಕ್ಲಿಕ್ಕತ್ತೀರಾ. ಹೊಡ್ರಿ ಸೂರ್ಯ ಸರ. ಅಲ್ಲ ಅವನ ಇದು ಅಗಲವಾದ ಚೆಂಡ ತಗೋರಿ. ಈ ಥರ ಅಗಲವಾದ ಚೆಂಡ ಹಾಕಿದ್ರೆ ಸೂರ್ಯ ಅಲ್ಲ ಯಾರು ಬಂದ್ರೂ ಹೊಡಿಯೋಕ್ಕಾಗಲ್ಲ. ಪಾಪ ಇದನ್ನ ನೋಡಿ ನಮ್ಮ ಹಂಪರ್ ಅವ್ರಿಗೆ ಗೋಣು ಆತ್ ನೋಡ್ರಿ. ಹೊಡೆದ್ರೆ ಹೋದ್ ತಗೋರಿ. ಇದು ಪೋರರಿ ತಡೆದ್ರೆ ತಗೋರಿ. ಏನು ನಿಂತು ಮಾಡ್ತಾರೆ ಇವರು? ಓಡ್ರೆ ಒಂದು 2-3 ರನ್ ಬರ್ತಾವ್ರಿ, ನಿಂತು ಬಿಟ್ರು. ನಮ್ಮ ಸೂರ್ಯ ಸರ್ ಭಾಳ ಗಡಬಡಿಸ್ಲಿಕ್ಕತ್ತಾರ ಅನಿಸ್ತದ. ಸಮಾಧಾನಲಿ ಆಡ್ಬೇಕು ನೋಡ್ರಿ. ಹೌದಲ್ರಿ ಸರ್? ಹೌದ್ರಿ ಸರ್. ನೋಡಿ ಅಲ್ಲಿ ಡೈರೆಕ್ಟ್ ಲಾಂಗ್ ಆಫ್ ಕಡೆ ಹೊಡೆದ್ರು. ಆದರೆ ಅದ್ಭುತವಾದ ಬೌಲಿಂಗಿಗೆ ಅದ್ಭುತವಾದ ಫೀಲ್ಡಿಂಗ್ ಮಾಡಿ ಕೇವಲ 4 ರನ್ ಹೋಗೋ ಬದಲು ಕೇವಲ 1 ರನ್ಗೆ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. 8ನೇ ಓವರ್ ಕೊನೆಯಲ್ಲಿ 5 ವಿಕೆಟ್ ನಷ್ಟಕ್ಕೆ 96 ರನ್ಗಳು. ನೋಡ್ರಿ ಸರ,
ಈಗ ನಮ್ಮ ಟೀಮಿನವ್ರು ಇನ್ನು 4 ರನ್ ತೆಗೆದ್ರು 100 ಬರೋಬ್ಬರ ಆಗ್ತಾವ ನೋಡ್ರಿ. ಸುವರ್ಣ ಕ್ರಿಕೆಟ್ ಲೀಗಲ್ಲಿ ಇದೇ ಮೊದಲನೇ ಸತಿ ಸರ್ 100 ರನ್ ಯಾರು ಹೊಡಿತಾ ಇರೋದು. ಹೌದ್ರಿ, ನಮಗೂ ಭಾಳ ಖುಷಿ ಆಗ್ತದ್ರಿ. ಆದ್ರೆ 100ಕ್ಕೆ ಇನ್ನು 100 ಪ್ಲಸ್ ಮಾಡಿದ್ರೆ 200 ಆಗ್ತಾವಂತ ಭಾಳ ಖುಷಿ ಇತ್ತು ರೀ. ಎಷ್ಟು ಆಗ್ತದ ಹೊಡೆದ್ರಿ? ಇದು ವೈಡ್ ಅನ್ರಿ? ವೈಡ್ ಇಲ್ಲ ಸರ, ಬೀಟನ್ ಅಂತ ಇದಕ್ಕೆ. ಬೀಟನ್ ನೋಡಿ ರೀಪ್ಲೇನಲ್ಲಿ ಬಂದಿದೆ. ಆಫ್ ಸ್ಟಂಪ್ ಲೈನ್ ಇನ್ ದ ಚಾನಲ್ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದಾರೆ ಭರತ್ ಅವರು. ಅದನ್ನ ಸೂರ್ಯ ಅವರು ಕಟ್ ಮಾಡಕ್ ಟ್ರೈ ಮಾಡಿ ಅದು ಮಿಸ್ ಆಗೋಯ್ತು. ಅವರು ನಾವು ಸಮಾಧಾನಲಿ ಆಡ್ರಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಆಡ್ಲಿಕ್ಕೆ ಆದ್ರೆ ಒಳ್ಳೆ ಬ್ಯಾಟ್ಸ್ಮನ್ ರೀ ಅವರು ನೋಡ್ರಿ. ಇನ್ನು ಕೇವಲ 11 ಡೆಲಿವರೀಸ್ ಇದೆ. ಎಷ್ಟು ರನ್ ಮಾಡ್ತಾರೋ TVS ಪಂಚರಂಗಿ ಪಂಪ ನೋಡೋಣ. ಮತ್ತೊಂದು ಅದ್ಭುತವಾದ ಹೊಡೆತಕ್ಕೆ ಪ್ರಯತ್ನ, ಬೌಂಡ್ರಿಯ ಕಡೆ ಹೋಗ್ತಾ ಇದೆ. ಆದ್ರೆ ಅದ್ಭುತವಾದ ಫೀಲ್ಡಿಂಗ್. ಸೀತಾಲಕ್ಷ್ಮಿ ಅವರು ಎಲ್ಲರೂ ನಾಚಿಕೊಳ್ಳುವಂಥ ಒಂದು ಫೀಲ್ಡಿಂಗ್ ಮಾಡಿದ್ದಾರೆ. ಈ ಟೂರ್ನಮೆಂಟಲ್ಲಿ ಬರೀ ಡ್ರಾಪ್ ಕ್ಯಾಚು ಅದು ಇದು ನೋಡಿ ನೋಡಿ ಸಾಕಾಗಿತ್ತು. ಆದರೆ ಸೀತಾಲಕ್ಷ್ಮಿ ಅವರೇ ಹ್ಯಾಟ್ಸ್ ಆಫ್. ಇಂತಹ ಫೀಲ್ಡಿಂಗ್ ನೋಡಿ ಎಲ್ಲರೂ ಕಲಿಬೇಕು. ಎಲ್ಲ ಫೀಲ್ಡರ್ಗೂ ನೀವು ಮಾದರಿ ಆಗಿದ್ದೀರಾ. ಅಲ್ಲಿ ನೋಡಿ ಎಷ್ಟು ನೀಟಾಗಿ ಚೇಸ್ ಮಾಡಿ ಬಾಲ್ನ ಒಳಗೆ ತಳ್ಳಿ ಅದ್ಭುತವಾಗಿ ಡೈವ್ ಹೊಡೆದ್ರೆ ಇಂಥ ವಿಷಯಕ್ಕೆ ಡೈವ್ ಹೊಡಿಬೇಕು. ಸೂಪರ್ ಫೀಲ್ಡಿಂಗ್. ಅದನ್ನು ಕವರ್ ಮಾಡೋಕ್ಕೆ ಇನ್ನೊಬ್ಬ ಕ್ಷೇತ್ರ ರಕ್ಷಕ ಬಂದು ಥ್ರೋ ಇನ್ ಮಾಡಿದ್ದಾರೆ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡರ್ಡ್ ಫೀಲ್ಡಿಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇನ್ನು ಕೇವಲ ಒಂದೇ ಒಂದು ರನ್ ಬಾಕಿ ಇದೆ. ಮೈಲಾರಪ್ಪನವ್ರು ಆಗಲೇ ಹೋದ್ರು 100 ರನ್ ಸೆಲೆಬ್ರೇಟ್ ಮಾಡೋದಕ್ಕೆ. ಇನ್ನು 1 ರನ್ ಪೃಥ್ವಿರಾಜ್ ಸರ್ ಸ್ಟ್ರೈಕಲ್ಲಿದ್ದಾರೆ. ಭರತ್ನವ್ರು ಬೌಲಿಂಗ್ ಮಾಡಿದ್ದಾರೆ. ಅದ್ಭುತವಾದ ಹೊಡೆತ. ಇದು ಮಿಂಟೋ ಗೋಲ್, ಸಿಕ್ಸರ್ ಆಗೋ ಸಾಧ್ಯತೆ ಇದೆ. ಆದರೆ ಕ್ಯಾಚ್ ಮಿಸ್ ಆಗಿದೆ. ಕೇವಲ 2 ರನ್ ಪಡೆದಿದ್ದಾರೆ ಪೃಥ್ವಿರಾಜ್ ಸರ್. ಅದ್ಭುತವಾದ ಬ್ಯಾಟಿಂಗ್. TVS ಪಂಚರಂಗಿ ಪಂಪಂ ತಂಡದಿಂದ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ. ಭಾಗ್ಯವಂತರು ತಂಡದ ಫೀಲ್ಡಿಂಗು ಇಂಪ್ರೂವ್ ಆಗಿದೆ. ಮೈಲಾರಪ್ಪನವ್ರಿಗೆ ಖುಷಿ ತಾಳಕ್ಕಾಗ್ತಿಲ್ಲ ಅಂತ ಕಿರಿಸ್ತಾ ಇದ್ದಾರೆ. 5 ವಿಕೆಟ್ ನಷ್ಟಕ್ಕೆ 101 ರನ್. ಇನ್ನೂ 9 ಡೆಲಿವರಿಗಳು ಬಾಕಿ ಇದ್ದಂತೆ ಈಗ ರೀಪ್ಲೇ ನೋಡ್ತಾ ಇದ್ದೀರಾ. ಪೃಥ್ವಿರಾಜ್ ಸರ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಡೈರೆಕ್ಟ್ ಕ್ಯಾಚ್ ಹೋಗಿತ್ತು, ಆದರೆ ಅದ್ಭುತವಾದ ಪ್ರಯತ್ನ, ಅತ್ಯದ್ಭುತವಾದ ಪ್ರಯತ್ನ. ಆದರೆ ಕ್ಯಾಚನ್ನು ಹಿಡ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಅವ್ರಿಗೆ. ಬಿಟ್ಟ ಕ್ಯಾಚನ್ನು ಲಾಭ ಪಡೆದು 2 ರನ್ ಗಳಿಸಿದ್ದಾರೆ ಪೃಥ್ವಿರಾಜ್ ಸರ್ ಅವರು. ಪಂಚರಂಗಿ ಪಂಪಂ ತಂಡ ಇವಾಗ 100 ರನ್ಸ್ ಮಾಡಿದೆ. ಬರಿಯಾಗಿ ಅವ್ರ ಹತ್ರ ಮಾತಾಡ. ಬನ್ನಿ ಎಲ್ಲ ಪಂಚರಂಗಿ. ನಾನು ನಿಮ್ಮ ಲಕ್ಕಿ ಚಾರ್ಮ್ ಅಲ್ವಾ? ನಾನ್ ಸ್ಟ್ರೆಚರ್ ಅಲ್ಲಿ ಹೋಗ್ಬಿಟ್ಟು ಒಬ್ರನ್ನ ವೆಲ್ಕಮ್ ಮಾಡ್ಬೇಕಂತ ಇದ್ದೀನಿ. ಇವ್ರು ಸ್ಟ್ರೆಚರ್ ಎತ್ತಕ್ಕೆ ರೆಡಿ ಇಲ್ಲ. ಅಲ್ಲಿ ಯಾರು ಬರಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟು ಆಕ್ಚುಲಿ ಇವಾಗ ಇವ್ರು ಮಾಟ ಮಂತ್ರ ಮಾಡ್ಬಿಟ್ಟಿದ್ದಾರೆ ಅಲ್ಲಿ ಯಾರು ಬರಬಾರ್ದು ಅಂತ. ನಾವು ಸೋಲೋದಿಲ್ಲ, ಸ್ಟ್ರೆಚರ್ ಮುಟ್ಟೋದಿಲ್ಲ. ಸ್ಟ್ರೆಚರ್ ಬೇಡವಾ? ಬೇಡ. ಸ್ಟ್ರೆಚರ್ ಬೇಡವಾ? ಓಕೆ, 100 ರನ್ಸ್ ಹೊಡೆದೇ ಬಿಟ್ಟಿದ್ದಾರೆ. ಇದು ಆಕ್ಚುಲಿ ಇಲ್ಲಿವರೆಗೂ ನಡೆದಂತ ಮ್ಯಾಚಿನ ಹೈಯೆಸ್ಟ್ ಸ್ಕೋರ್. 100 ರನ್ ಮಾಡಿರೋದು none other than ಪಂಚರಂಗಿ ಪಂಪಂ. ದೇವ್ರಾಣಿಗೂ ಹೇಳ್ತೀನಿ, ಪಂಚರಂಗಿ ಪಂಪಂ ನಂಗೆ ಅನ್ಸುತ್ತೆ ವಿನ್ ಆಗುತ್ತೆ ಅಂತ. ಯಾಕಂದ್ರೆ ಅವ್ರು ನಾನು ಚೇರ್ ಮಾಡ್ತಾ ಇರೋದು ದೇವ್ರಾಣೆ ಚಿತ್ರತಂಡ. ಆಲ್ ದಿ ವೆರಿ ಬೆಸ್ಟ್. ನೋಡೋ ಮ್ಯಾಚ್ ಇನ್ನು ಏನಾಗುತ್ತೆ ಮುಂದೆ ಅಂತ. ಇಡೀ ಪಂಚರಂಗಿ ತಂಡ ಹರ್ಷೋಲ್ಲಾಸದಲ್ಲಿ ಚಿಯರ್ ಗರ್ಲ್ಸ್ ಮಧ್ಯ ರೇಣುಕಾ ಅವರು. ಎಂತಹ ದೃಶ್ಯ. ಮೈಲಾರಪ್ಪನವರೇ ನಿಮ್ಮ ಹೆಂಡತಿ ಸೂಪರ್ ಕಂಡ್ರೆ, ಚಿಯರ್ ಗರ್ಲ್ಸ್ ಆಗ್ಬಿಟ್ರಲ್ಲಿ ಅವರು. ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ ಜಟ್ಕಾಸು, ಆ ಟುಮ್ಕಾಸು, ಮೈಲಾರಪ್ಪನವ್ರು ಬಂದ್ರೆ ಫುಲ್ ಖುಷಿ ಆಗ್ಬಿಡ್ತಾ ಇದ್ರು. ಈಗ ಎತ್ತೊಂದು ಬಾಲ್ ಭರತ್ ಅವರಿಂದ ಯಾರ್ಕರ್ ಲೈನ್ ಮಾಡಿದ್ದಾರೆ. ಪೃಥ್ವಿರಾಜ್ ಸರ್ ಡೈರೆಕ್ಟ್ ಲಾಂಗ್ ಆನ್ ಕಡೆಗೆ ಹೊಡೆದು ಸಿಂಗಲ್ ತಗೊಂಡಿದ್ದಾರೆ. ಸೂರಿ ನೀ ನೋಡಿ ಮುಂದೆ ಅಂತ ಅವ್ರು ಹೇಳ್ತಾರೆ ಇದೆ. ಭರತ್ ಅವರು ಅತ್ಯದ್ಭುತ ಬ್ಯಾಟಿಂಗ್. ಮೈಲಾರಪ್ಪನವರ ಎಲ್ಲೋದ್ರೆ ಬಂದ್ರೇನ್ರಿ ಸರ್ ನೀವು? ಬನ್ನಿ ನೋಡ್ರಿ, ನನಗೆ ಭಾಳ ಖುಷಿ ಆಯ್ತು ನೋಡ್ರಿ. ನಮ್ಮ ಈಕಿನ ಅಂತೂ ಅಲ್ಲಿ ಡ್ಯಾನ್ಸ್ ಮಾಡಕತ್ತಾಳಲ್ಲ, ಅದನ್ನ ನೋಡಕ್ ಆಗ್ಲಾರ್ದ ಇಲ್ಲಿ ಬಂದು ಕೂತ್ ನೋಡ್ರಿ. ಅನುಶ್ರೀ ಜೊತೆ ಅಷ್ಟೊಂದೆಲ್ಲ ಅರಟೆ ಹೊಡ್ಕೊಂಡು ಬೇರೆ ಬಂದಿದ್ದೀರಾ. ಈಗ ಮತ್ತೊಂದು ಅಗಲವಾದ ಚೆಂಡು. ನಿಮ್ಮ ಬ್ಯಾಟಿಂಗ್ ನೋಡೋಕ್ಕಾಗದೆ ಭಾಗ್ಯವಂತರು ತಂಡದವರು ಮತ್ತೆ ವೈಡ್ ಆಗ್ತಾ ಇದ್ದಾರೆ. ಅನುಶ್ರೀ ಜೊತೆ ಅಷ್ಟು ಮಾತಾಡ್ತೀರಾ, ನಿಮ್ಮ ಹೆಂಡತಿ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ನಿಮ್ಗೆ ಯಾಕೆ ಬೇಜಾರಾಯ್ತು ನಂಗೆ ಅರ್ಥ ಆಗಲಿಲ್ಲ. ಬ್ಯಾಸ್ರೇನಿಲ್ರಿ, ಖುಷಿ ಜಾಸ್ತಿ ಆಗಿ ಎಲ್ಲಿ ತಳಗ್ ಬಿದ್ದಲಿದ್ದ ಅಂತೇಳಿ ನನಗೆ ಚಿಂತೆ ಆಗ್ಲಿಕ್ಕೆ. ಅವ್ರು ಬೀಳೋದು ಬರೀ ಕ್ರಿಕೆಟ್ ಫೀಲ್ಡ್ ಮೇಲೆ ಅನ್ಸುತ್ತೆ ಸರ್, ಬೇರೆ ಕಡೆ ಅಲ್ಲ. ಈಗ ಮುಂದಿನ ಡೆಲಿವರಿ ಸ್ಕ್ವೇರ್ ಲೆಗ್ ಕಡೆ ಹೊಡೆದಿದ್ದಾರೆ ಸೂರ್ಯ ಅವರು. 3 ಜನ ಫೀಲ್ಡ್ ಮಾಡ್ತಿದ್ದಾರೆ ನೀವು ಹೊಡೆಯೋ ಶಾಟ್ಸ್ಗೆ. ಏನ್ ಕರಾಮತಿ ಏನು ನಂಗೆ ಅರ್ಥ ಆಗ್ತಿಲ್ಲ. ನಮ್ಮ ಡೈರೆಕ್ಟ್ರ್ ಟ್ರೈನಿಂಗ್ ಹಂಗೈತ್ರಿ. ಸೂರ್ಯ ಅವ್ರಿಗೆ ಅವ್ರು ಬರೀ ಲುಕ್ ಕೊಟ್ರೆ ಸಾಕು, ಸೂರ್ಯ ಅವ್ರು ಬ್ಯಾಟಿಂಗ್ ಮಾಡ್ತಾರೆ. ನಮ್ಮ ಡೈರೆಕ್ಟ್ರು ಒಂಥರ ತಲೆ ಓಡಿಸ್ತಾರೆ ರೀ ಅವ್ರು. ನೋಡ್ರಿ ಈಗ ಅಲ್ಲೇನೋ ಹೇಳ್ಕೊಡಕತ್ತಾರ ನೋಡ್ರಿ.
ಮುಂದೆ ಹೋಗು, ಅಲ್ಲೇ ನಿಂತ್ಕೋ, ಎಷ್ಟು ಚೆನ್ನಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಅದಕ್ಕೆ ಅವ್ರು ಒಳ್ಳೆ ಅದ್ಭುತ ಡೈರೆಕ್ಟರ್ ಆಗಿದ್ದಾರೆ ಅಂತ ನಮ್ಗನ್ಸುತ್ತೆ. ಇನ್ನು ಕೊನೆ ಡೆಲಿವರಿ ಬಂದಿದೆ, 104 ರನ್ ಆಗಿದೆ. ಏನಾಗುತ್ತೆ ಈ ಕೊನೆ ಡೆಲಿವರಿ? ಪೃಥ್ವಿ ಸರ್ ಬ್ಯಾಟಿಂಗು, ಅತ್ಯದ್ಭುತವಾದ ಒಂದು ಫುಲ್ ಶಾಟ್ ಹೊಡೆದಿದ್ದಾರೆ. ಇದು ಡೈರೆಕ್ಟ್ ಸಿಕ್ಸರ್. ಸಿಕ್ಸರ್, ಮಿಂಟೋ ಗೋಲ್ ಸಿಕ್ಸರ್ ಪೃಥ್ವಿರಾಜ್ ಸರ್ ಇಂದ. ಓವರ್ಗೆ ಅತ್ಯದ್ಭುತವಾದ ಫಿನಿಶ್. ಮೈಲಾರಪ್ಪನವ್ರು ಆಗ್ಲೇ ಎಸ್ಕೇಪ್ ಅಲ್ಲಿ ಹೋಗೋದು, ಡ್ಯಾನ್ಸ್ ಮಾಡೋದು. ಅದು ಹೇಗ್ರಿ ಮಾಯ ಮಂತ್ರ ಮಾಡ್ತಾರೆ ನನಗಂತೂ ಅರ್ಥ ಆಗಲ್ಲ. 9ನೇ ಓವರ್ ಕೊನೆಗೆ 110 ರನ್ಗಳು, 5 ವಿಕೆಟ್ ನಷ್ಟಕ್ಕೆ. ಇಂತಹ ಫುಲ್ ಶಾಟ್ನ ನಾವು ಸಚಿನ್ ತೆಂಡೂಲ್ಕರ್ ಹತ್ರ ನೋಡ್ತಾ ಇದ್ವಿ, ಮಹೇಂದರ್ ಅಮರ್ನಾಥ್ ಹತ್ರ ನೋಡ್ತಾ ಇದ್ವಿ. ಫುಲ್ ಶಾಟ್ ಗೌರೇ ಫೇಮಸ್ಸು. ಆದರೆ ಇವಾಗ ಪೃಥ್ವಿರಾಜ್ ಸರ್ ಅವ್ರ ಟೀಮು ಗಂಗನಮ್ ಸ್ಟೈಲ್ ಡ್ಯಾನ್ಸು. ಮೈಲಾರಪ್ಪನವ್ರು ನೋಡ್ರಿ ಅದೇನು ಡ್ಯಾನ್ಸ್ ಮಾಡ್ತಾರೆ ಗಂಗನಮ್ಗೆ. ಅನುಷಿ ಜೊತೆ ಮಾತಾಡಿದ್ದಂತೆ ಅವ್ರು ಹಿಂದೆ ಹೋಗಿ ಬೇರೆ ಡ್ಯಾನ್ಸ್. ರೇಣುಕೆ ನೋಡ್ರಿ, ನಿಮ್ಮ ಗಂಡ ಅನುಷಿ ಜೊತೆ ಮಾತಾಡ್ಕೊಂಡು ಡ್ಯಾನ್ಸ್ ಮಾಡ್ಲಿಕ್ಕೆ. 9 ಓವರ್ ಕೊನೆಗೆ 5 ವಿಕೆಟ್ ನಷ್ಟಕ್ಕೆ 110 ರನ್ಗಳು. ಸಿದ್ಧಾರೂಢ ಇದು ಕಡಿ ಓರಪ್ಪ, ಇದ್ರಾಗ ಒಂದು 30-40 ರನ್ ಬರುವಂಗೆ ಮಾಡಿಬಿಡಪ್ಪ. ಅಂತೂ ಇವ್ರು ಫೀಲ್ಡಿಂಗ್ ಮಾಡಕ್ಕೆ ಟೆನ್ಷನ್ ಮಾಡ್ಕೊಳಕತ್ಯಾರ ನೋಡ್ರಿ. ಫೀಲ್ಡ್ನಾಗ ಯಾರೂ ಕಾಣವಲ್ರು. ಅದಾರಲ್ಲ ಇಲ್ಲಿ ಏನೋ ಇವ್ರು ಎಷ್ಟು ಮಾರಿ ಬಾಡೈತೆ ನೋಡ್ರಿ ಇವ್ರದ್ದು. ಏನೋ ಕೈ ಮಾಡಿ ತೋರಿಸ್ತಾರ. ಬಾಲ್ ಹಾಕ್ಲಿಕ್ಕತ್ತಿದ್ರು. ಸೂರಿ ಸರ್ ರೆಡಿ ಇದಾರ, ಹೊಡೀರಿಪ್ಪ ಈ ಸಲ 6 ಹೊಡೆದ್ಬಿಡ್ರಿ. ಹೊಡೆದ್ರೆ ತಗೋರಿ, 6 ಇರಬೇಕಿದು ನನಗನ್ಸಿದ ಮಟ್ಟಿಗೆ. 6 ನೋಡ್ರಿ ಸರ್, ಹೇಳಿದಂಗೆ ಆತ್ ನೋಡ್ರಿ. ಏನ್ರಿ ಸಿದ್ಧಾರೂಢಾಗ ಏನ್ ಮಾಡ್ಕೊಂಬಂದ್ರಿ? ಎಲ್ಲ ಪ್ರೆಡಿಕ್ಟ್ ಮಾಡಕ್ ಶುರು ಮಾಡ್ಬಿಟ್ಟಿದ್ರ. ಮಿಂಟೋ ಗೋಲ್ ಸಿಕ್ಸರ್ ಸೂರ್ಯ ಅವರಿಂದ ಅದ್ಭುತವಾದ ಶಾಟ್. ಇದೇ ಮೊದಲನೇ ಬಾರಿಗೆ ಉಮೇಶ್ ಅವರು ಬಂದಿದ್ದಾರೆ ಬಾಲ್ ಎಸೆಯೋದಕ್ಕೆ. ಕೊನೆ ಓವರ್ ಅಲ್ಲಿ ಸೂರ್ಯ ಅವರು ತಮ್ಮ ಬಲವನ್ನೆಲ್ಲ ಪ್ರಯೋಗಿಸಿ ಅಲ್ಲಿ ಸ್ಕ್ವೇರ್ ಲೆಗ್ ಮೇಲೆ ಫುಲ್ ಶಾಟ್. ಇವಾಗ ಪೃಥ್ವಿರಾಜ್ ಸರ್ ಫುಲ್ ಶಾಟ್ ಹೊಡೆದ್ರು, ಇವಾಗ ಸೂರ್ಯ ಶಾಟ್ ನಾನು ಯಾಕೆ ಫುಲ್ ಶಾಟ್ ಹೊಡಿಬಾರ್ದು ಅಂತ ಬಂದಿದ್ದಾರೆ. ಮಿಂಟೋ ಗೋಲ್ ಸಿಕ್ಸರ್. ಹೌದ್ರಿ, ಅವ್ರು ಹೊಡಿತಾರ ಅನ್ನೋದು ನಂಗೆ ಗ್ಯಾರಂಟಿ ಹಾಕಿತ್ತಂದ್ರೆ ರೀ ಸಿದ್ದೋರು ಅಜ್ಜ ಬಂದ ಮನಸ್ಸಿನಾಗ ಹೇಳಿದಂಗೆ ಆತು. ನೋಡಪ್ಪ ಮೈಲಾರಪ್ಪ, ಈ ಸಲ ಅವ್ರು 6 ಬಡಿತಾರಂತ ಅಂದುಬಿಟ್ರು. ಅದನ್ನ ಅಂದುಬಿಟ್ಟೆ ಅದು ಹಂಗೆ ಆತು ನೋಡ್ರಿ. ಈ ಹೆಣ್ಮಕ್ಳು ಏನು ಕುಣಿತಾರ್ರಿ, ಅವ್ರಿಗೂ 6 4 ಬಡ್ದಾಗ ಕುಣಿದು ಸುಸ್ತಾಗಿಬಿಟ್ಟೈತೆ ನೋಡ್ರಿ. ಇವು ಅಪ್ಪ ಏನೋ ಮಾಡಕತ್ತಾರ. ಇವ್ರು ಯಾರು? ಇವ್ರ ಹೆಸರ ಗೊತ್ತಿಲ್ಲ ನೋಡ್ರಿ ನಂಗೆ. ಇವ್ರ ಹೆಸರು ಉಮೇಶ ಸರ್. ಈಗ ತಾನೇ ಹೇಳದ್ನಲ್ಲ, ಮೊದಲನೇ ಸತಿ ಬಾಲಿಸಕ್ ಬಂದಿದ್ದಾರೆ. ಮತ್ತೊಂದು ಸ್ಕ್ವೇರ್ ಕಟ್. ಇದು ಬಿಂಗೋ ಟ್ಯಾಂಗಲ್ಸ್ ಬೌಂಡ್ರಿ. ಹೇಳಿಲ್ರಿ ಈಗ ಹಂಗ ನೋಡ್ರಿ. ಇನ್ನ ಉಳಿದ ಬಾಲ್ನಾಗ ಎಲ್ಲ ಪೂರಾ 6 ಆಗಿ ಬಹುಶಃ ನಮ್ಮ ಜರ್ಸಿ ಮಟ್ಟಿಗೆ 150 ಕ್ರಾಸ್ ಮಾಡ್ತಾರೆ. ಉಮೇಶ ಅವರು ಏನ್ ಬೌಲಿಂಗ್ ಮಾಡಿದ್ರು. ಅರೌಂಡ್ ದ ವಿಕೆಟ್ ಬಂದು ಔಟ್ ಸೈಡ್ ದ ಆಫ್ ಸ್ಟಂಪ್ ಬಾಲ್ ಹಾಕಿದಕ್ಕೆ ಸೂರ್ಯ ಅವರು ಅದ್ಭುತವಾದ ಕಟ್ ಮಾಡಿದ್ರು. ಅಲ್ಲಿ ಇದ್ದಂತಹ ಸ್ವರ್ಣಲತಾ ಅವ್ರ ತಲೆ ಮೇಲೆ ಹೋಗಿ ಈ ಸತಿ ಅವ್ರು ಫೀಲ್ಡಿಂಗ್ ಮಾಡಕ್ ಆಗ್ಲಿಲ್ಲ. ಅತ್ಯದ್ಭುತವಾಗಿ ಒಂದು ಬೌಂಡ್ರಿ ಗಳಿಸಿದ್ದಾರೆ. ಸ್ಕೋರ್ ಇನ್ನು 4 ಡೆಲಿವರಿ ಇದ್ದಂತೆ 120 ರನ್ಗಳು, 5 ವಿಕೆಟ್ ನಷ್ಟಕ್ಕೆ. ಇವ್ರು ಮತ್ತೆ ಬೌಲಿಂಗ್ ಮಾಡಿದ್ರು ನೋಡ್ರಿ ಅಪ್ಪ. ಸಮಾಧಾನಲಿ ಹಾಕಪ್ಪ, ಒಡ್ಡದ್ರ ತಗೋ. ಇದು 6 ಅಲ್ಲ, ತಡೆದ್ಬಿಟ್ರೆ 4 ಆತ್ ನೋಡ್ರಿ ಸರ. 6 ಹೋಗಿಲ್ಲ ಅಂದ್ರು 4 ಹತ್ರಲ್ರಿ. ಬಿಂಗೋ ಟ್ಯಾಂಗಲ್ಸ್ 4. ಸೂರ್ಯ ಅವರಿಂದ ಕೊನೆ ಓವರ್ ನಲ್ಲಿ ಅತ್ಯದ್ಭುತ ಬ್ಯಾಟಿಂಗ್. ತಮ್ಮ ಟೀಮ್ ಸದಸ್ಯರೆಲ್ಲರ ನಮಸ್ಕಾರ ಮಾಡ್ತಿದ್ದಾರೆ. ಇದು ಮಿಡ್ ವಿಕೆಟ್ ಮೇಲೆ ಅತ್ಯದ್ಭುತವಾದ ಶಾಟ್. ಉಮೇಶ್ ಅವರು ಜೋರಾಗಿ ಬಂದು ಹಾಫ್ ಬಾಲಿಯಲ್ಲಿ ಡೆಲಿವರಿ ಮಾಡಿದ್ರು. ಸೂರ್ಯ ಅವರು ಜೋರಾಗಿ ಮಿಡ್ ವಿಕೆಟ್ ಮೇಲೆ ಮಾಡಿ ಸ್ವಲ್ಪ ಮಿಸ್ಫೀಲ್ಡ್ ಆಯ್ತು, ಆದ್ರೂ ಪರವಾಗಿಲ್ಲ. ಕೊನೆ ಓವರ್ ನಲ್ಲಿ ಅವರು ಹೊಡೆದಿರೋದು 6-4-4, 14 ರನ್ಗಳು ಬಂದಿದೆ ಈ ಕೊನೆ ಓವರ್ನಲ್ಲಿ. ಇನ್ನೂ 3 ಎಸೆತ ಬಾಕಿ ಇದೆ. ಈ ಕೊನೆ ಓವರ್ ಈ ಮ್ಯಾಚಿನ ದಿಕ್ಕು ದೆಸೆನೇ ಬದಲಾಯಿಸುತ್ತೆ ಅನಿಸ್ತದೆ. ಸೂರ್ಯ ಅವರಿಂದ ಅತ್ಯದ್ಭುತ ಬ್ಯಾಟಿಂಗ್ ಪ್ರದರ್ಶನ. ಮತ್ತೊಮ್ಮೆ ಮಿಡ್ ವಿಕೆಟ್ ಕಡೆಗೆ ರಾಮಣ್ಣ ಅವರು ಫೀಲ್ಡ್ ಮಾಡ್ತಾ ಇದ್ದಾರೆ. ಕೇವಲ 1 ರನ್. ಇನ್ನು ಕೊನೆ 2 ಬಾಲು. ನಿರ್ದೇಶಕರು ಬರ್ತಿದ್ದಾರೆ. ಮತ್ತೆ ಅದೇ ಫುಲ್ ಶಾಟ್ ನೋಡಿ, ಈಗ ರೀಪ್ಲೇಲಿ ಕಾಣ್ತದೆ. ಅತ್ಯದ್ಭುತವಾಗಿ ಹೊಡೆದ್ರು. ಕೇವಲ 1 ರನ್. ರಾಮಣ್ಣ ಅವರಿಂದ ಫೀಲ್ಡಿಂಗ್ ಮಾಡಿದ್ದಾರೆ. ಇನ್ನು 2 ಬಾಲ್ ಇದೆ. ಅತ್ಯದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿರೋ ಪೃಥ್ವಿರಾಜ್ ಸರ್ ಸ್ಟ್ರೈಕಲ್ಲಿದ್ದಾರೆ. ಉಮೇಶ ಅವರು ಕೊನೆ ಓವರಲ್ಲಿ ಬೌಲಿಂಗ್ ಮಾಡಕ್ಕೆ ಬಂದು 4 ಬಾಲಲ್ಲಿ 15 ರನ್ ಕೊಟ್ಟಿದ್ದಾರೆ. ಈ ಓವರು ಮ್ಯಾಚ್ ಚೇಂಜ್ ಮಾಡೋದಂತೂ ಗ್ಯಾರಂಟಿ ಅನ್ನಿಸ್ತಾ ಇದೆ. ಅತ್ಯದ್ಭುತವಾಗಿ ಒಂದು ಹೊಡೆಯಲು ಸ್ಕ್ವೇರ್ ಲೆಗ್ ಕಡೆ ಹೊಡೆಯಲು ಪ್ರಯತ್ನ, ಆದರೆ ಲೆಗ್ ಬಾಯ್ಸ್ ಒಂದು ಲೆಗ್ ಬಾಯ್ ಆಗಿದೆ. ಹೌದು, ಮೊದಲ ಓವರ್ ಥ್ರೋ. ಭಾಗ್ಯವಂತರು ತಂಡ ಫುಲ್ ಕನ್ಫ್ಯೂಸ್ ಆಗಿ ಆಟ ಆಡ್ತಿದ್ದಾರೆ. ನನಗಂತೂ ಏನ್ ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಮೈಲಾರಪ್ಪನವ್ರೆ, ನಿಮ್ಗೇನಾದ್ರು ಗೊತ್ತಾಯ್ತಾ? ಏನು ಗೊತ್ತಾಗೋದೇನಿಲ್ರಿ. TVS ಪಂಚರಂಗಿ ತಂಡದವ್ರು ಇಷ್ಟೊಂದು ರನ್ ತೆಗಿಲಿಕ್ಕತ್ತಾರಲ್ಲ, ಪಾಪ ಅವ್ರಿಗೆ ಭಾಳ ಟೆನ್ಷನ್ ಆಗ್ಲಿಕ್ಕತ್ತದ. ಅವ್ರು ಆರಾಮ್ ಸೇರಿ ಆಡಿದ್ರೆ ಚಲೋ ಆಗ್ತದ. ಎಷ್ಟು ಗಡಿಬಿಡಿ ಮಾಡ್ಕೊಳಕತ್ತಾರ ನೋಡ್ರಿ. ನಿಮಗೆ ಏನು ಅನಿಸ್ತದೆ ಹೇಳ್ರಿ? ಅಯ್ಯೋ, ಇಷ್ಟು ರನ್ ಕೊಟ್ಟೆ ಅಂತ ಉಮೇಶ್ ಅವ್ರಿಗೆ ಏನು ಮಾಡೋದು ಗೊತ್ತಾಗದೆ ಎಲ್ಲೆಲ್ಲೋ ಎಸ್ದು ಓವರ್ ಥ್ರೋ ಬೇರೆ ಆಗೋಗಿದೆ. ಅದು ಅಲ್ಲಿ ನೋಡಿ, ಮೆತ್ತಗೆ ಮಾಡೋಕ್ಕೆ ಹೋಗಿ ಅವರು ಅಲ್ಲಿ ಹಿಡಿತಾರೆ ಅನ್ನೋ ನಂಬಿಕೆ ಮೇಲೆ ಎಸೆದ್ರು. ಆದರೆ ಅವ್ರು ಹಿಡಿಲಿಲ್ಲ, ಅವ್ರೇನೋ ಮಾಡ್ತಾಯಿದ್ರು. ಅಂತೂ ಇಷ್ಟು ರನ್ ಗಳಿಸಿದ್ದಾರೆ. 127 ರನ್ಗಳು. ಇನ್ನೂ ಒಂದು ಡೆಲಿವರಿ ಬಾಕಿ ಇದೆ.
ನಮ್ಮ ಡೈರೆಕ್ಟ್ರು ಕಡಿ ಬಾಲ್ ಹೊಡ್ಯಾಕ ಭಾಳ ನಗುಮುಖದಿಂದ ಹೊಡೆದ್ರೆ ಹೋದ್ ತೋಡ್ರಿ ಇದು ಪೂರ ಹಿಡಿಬೇಡ ಬಿಡಪ್ಪ ಹಿಡದ ತಗೋರಿ ಕಡಿ ಬಾಲ್ ಒಂದು ಬಿಟ್ಟಿದ್ರೆ ಏನಾಗ್ತಿತ್ರಿ ಅವ್ರಿಗೆ. ಅವ್ರು ಇಡೀ ಮ್ಯಾಚ್ ಬಿಟ್ಟಿರೋದ್ರಿಂದ ಕಡೆ ಬಾಲ್ ಮಾತ್ರ ಹಿಡ್ಕೊಂಡಿದ್ದಾರೆ. ಇವಾಗ ನಿಮ್ಮ ಪಂಚರಂಗಿ ಪಾಂಪಾಮ್ ತಂಡ 10 ಓವರ್ಗಳಲ್ಲಿ 128 ರನ್ 5 ವಿಕೆಟ್ ನಷ್ಟಕ್ಕೆ ಅದ್ಭುತವಾಗಿ ಮಾಡಿದ್ದಾರೆ. ಮೈಲಾರಪ್ಪನವರು ಕಾಮೆಂಟ್ರಿ ಬಾಕ್ಸ್ ಬಿಟ್ಟಿದೆ ಒಟ್ಟ ಗ್ರೌಂಡ್ ಮೇಲೆ. ಇಡೀ ತಂಡ ಗ್ರೌಂಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಪೃಥ್ವಿರಾಜ್ ಸರ್ ಅವರು ಅದ್ಭುತವಾದ ಬ್ಯಾಟಿಂಗ್, 70 ರನ್ ಗಳಿಸಿದ್ದಾರೆ ಅವರು ಕೇವಲ 28 ಡೆಲಿವರಿಗಳಲ್ಲಿ. ಸೂರಿ ಅಂತೂ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಅವರಿಗೆ ಅದ್ಭುತವಾದ ಸಾಥ್ ನೀಡಿದ್ದಾರೆ. ಆಹಾಹಾ, ಎಂತಹ ದೃಶ್ಯ! ಹಿಂದಿನ ಕಾಲದಲ್ಲಿ ಸಚಿನ್ ತೆಂಡೂಲ್ಕರ್ ಸಿಕ್ತಿದ್ದ ಓವೇಶನ್ ಸಿಗ್ತಾ ಇದೆ. ಸಿಕ್ಸರ್ ರಾಜ ಪೃಥ್ವಿರಾಜ್ ಅವ್ರಿಗೆ ಅರಮನೆ ಕಟ್ತಾ ಇದ್ದಾರೆ ಪಂಚರಂಗಿ ಪಾಂಪಾಮ್ ತಂಡ. ಅವರು ಪಾಂಪಸ್ ಆಗಿ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ಕೊಂಡು ಅರಮನೆ ಮುಖಾಂತರ ಹೋಗ್ಬೇಕು ಅಂತ ಹೋಗ್ತಾ ಇದ್ದಾರೆ. ಗೋಡಂಬಿ ಗೌಸ್ ಅವರು ಸೂಪರ್ ಅಂತ ಆಳ್ತಿದ್ದಾರೆ. ಆಹಾ, ಏನ್ ಡ್ಯಾನ್ಸು, ಏನ್ ಸೆಲೆಬ್ರೇಷನ್! ಇದೇ ಮೊದಲ ಬಾರಿಗೆ 128 ರನ್ ಈ ಟೂರ್ನಮೆಂಟಿನ ಹೈಯೆಸ್ಟ್ ಸ್ಕೋರ್ ಗಳಿಸಿದ್ದಾರೆ TVS ಪಂಚರಂಗಿ ಪಾಂಪಾಮ್ ತಂಡದವರು. ಈಗ ಅನುಶ್ರೀ ಅವರು ಇಡೀ ತಂಡವನ್ನ ಮಾತಾಡಿಸ್ತಾ ಇದ್ದಾರೆ. ಓವರ್ ಟು ಅನುಶ್ರೀ. ವೆಲ್ ಪಂಚರಂಗಿ ಪಾಂಪಾಮ್ ತಂಡ ಮತ್ತು ಭಾಗ್ಯವಂತರ ತಂಡದ ನಡುವೆ ಟಾಸ್ ಆಗಿದ್ದಾಗಲೇ ನಾನು ಹೇಳಿದೆ, ಯಾರು ಮೊದಲು ಟಾಸ್ ಆಗ್ತಾರೋ ಅವ್ರು ಫೀಲ್ಡಿಂಗ್ ತಗೊಳ್ತಾರೋ ಆ ಟೀಮ್ ವಿನ್ ಆಗಿದೆ ಇಲ್ಲಿವರೆಗೆ ಅಂತ. ಬಟ್ ದ ಸ್ಟೋರಿ ಸಮಥಿಂಗ್ ಡಿಫ್ರೆಂಟ್ ಹಿಯರ್. ಭಾಗ್ಯವಂತರು ತಂಡ 128 ರನ್ನನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ. ಯಾಕಂದರೆ 128 ಔಟ್ ಆಫ್ ಜಸ್ಟ್ 60 ಬಾಲ್ಸ್, ಅದು ಕೂಡ ಪೃಥ್ವಿ ಅವರ ಭರ್ಜರಿ ಹೊಡೆತದಿಂದ. ನೋಡೋಣ ಸ್ಕೋರ್ ಕಾರ್ಡ್ ಒಂದ್ಸಲ. ಮೊದಲು ವಿಕೆಟ್ ಕಳ್ಕೊಂಡ್ರು, ಡಕ್ಔಟ್ ಆದರೂ ಸಹ ಬಿಡಲಿಲ್ಲ. ಪೃಥ್ವಿ ಅವರ ಎಂಟ್ರಿ ಆದರು. ಜಸ್ಟ್ 27 ಎಸೆತಗಳಲ್ಲಿ 27 ಎಸೆತಗಳಲ್ಲಿ 70 ರನ್ನನ್ನು ಬಾರಿಸಿದರು. ಅವರ 70 ರನ್ಗಳಲ್ಲಿ 4 ಸಿಕ್ಸಸ್ ಮತ್ತು 7 ಬೌಂಡ್ರಿಗಳು ಈ 70 ರನ್ಗಳಲ್ಲಿ ಸೇರಿವೆ. ಮತ್ತು ಹಾಗೆಯೇ 3 ಡಕ್ಔಟ್ ಇದೆ ಈ ಲಿಸ್ಟಲ್ಲಿ. ಈ ಸ್ಕೋರ್ ಕಾರ್ಡಲ್ಲಿ ನಾವು 3 ಡಕ್ಔಟ್ ನೋಡ್ಬೋದು. ಆದರೂ ಸಹ ತುಂಬ ಬಿಗಿಯಾದ ಬುನಾದಿಯನ್ನು ಪೃಥ್ವಿ ಅವರು ಹಾಕ್ಕೊಟ್ಟಿದ್ದಾರೆ ತಂಡಕ್ಕೆ. ಸೂರ್ಯ ಅವರು ಕೂಡ 33 ರನ್ಸ್ ಔಟ್ ಆಫ್ ಜಸ್ಟ್ 14 ಬಾಲ್ಸ್. ಟೋಟಲ್ ಎಕ್ಸ್ಟ್ರಾಸ್ 10. ಇಷ್ಟು ದೊಡ್ಡ ಸ್ಕೋರ್ ನೋಡಿದಾಗ ನಮಗೆ ಎಕ್ಸ್ಟ್ರಾಸ್ ಏನೋ ಜಾಸ್ತಿ ಇರ್ಬೋದು ಅನಿಸ್ಬೇಕು. ಆದರೆ ಇಲ್ಲಿ ಬಾಲರ್ಸ್ ಅಕ್ಯುರೇಸಿ ಸ್ವಲ್ಪ ಇತ್ತು. ಆದರೆ ಏನಾಗಿದೆ ಅಂದರೆ ನನಗನ್ಸಿದ ಪ್ರಕಾರ ಸ್ವಲ್ಪ ಪೇಸ್ ಕಡಿಮೆ ಆಗಿರೋದ್ರಿಂದ ಬ್ಯಾಟ್ಸ್ಮನ್ಗಳಿಗೆ, ಪಂಚರಂಗಿ ತಂಡದ ಬ್ಯಾಟ್ಸ್ಮನ್ಗಳಿಗೆ ತುಂಬ ಈಸಿಯಾಗಿ ಅದು ಹೊಡಿಲಿಕ್ಕೆ ತುಂಬ ಈಸಿ ಆಯಿತು. ಹಾಗಾಗಿ ಸ್ಕೋರ್ 128 ಫಾರ್ 5. ನನಗೇನು ಭಾಗ್ಯವಂತರ ತಂಡದಿಂದ ಅಂಥ ಬೌಲಿಂಗ್ ಎಕ್ಸ್ಟ್ರಾ ಪರ್ಫಾರ್ಮೆನ್ಸ್ ಏನು ಬರ್ತಾ ಇಲ್ಲ. ಯಾಕಂದರೆ ಶಶಿಧರ್ ಅವರನ್ನು ಹೊರತುಪಡಿಸಿದರೆ ಜಸ್ಟ್ 2 ಓವರ್ಗಳಲ್ಲಿ 14 ರನ್ಗಳನ್ನು ಕೊಟ್ಟು 2 ವಿಕೆಟ್ಗಳನ್ನು ಅವ್ರು ತಗೊಂಡ್ರು. ಅವರನ್ನು ಹೊರತುಪಡಿಸಿದರೆ ನನಗೆ ಬೇರೆ ಯಾರ್ದು ಒಳ್ಳೆ ಪರ್ಫಾರ್ಮೆನ್ಸ್ ಅಷ್ಟೇನು ಕಾಣಿಸ್ತಾ ಇಲ್ಲ. ಸ್ಟ್ರೈಕ್ ರೇಟ್ ಪೃಥ್ವಿ ಅವ್ರದ್ದು ಓವರ್ 200 ಇದೆ. ಏನು ಹೇಳ್ತೀರಾ ದೀಪಿಕಾ ಅವರೇ? ನೀವೇ ಹೇಳಿದ್ರಲ್ಲ ಆವಾಗಲೇ, ಅದೇ ರೀತಿ ಫೀಲ್ಡಿಂಗ್ ಫಸ್ಟ್ ಯಾರು ಚಾಯ್ಸ್ ಮಾಡ್ತಾರೆ ಅವ್ರು ವಿನ್ ಆಗಿದ್ದಾರೆ ಅಂತ ಹೇಳಿದ್ದೀರಾ. ನೋಡೋಣ, ಇದರಲ್ಲೂ ನನಗೆ ಹೋಪ್ಸ್ ಇದೆ ಇವರೇ ವಿನ್ ಆಗಬೇಕು ಅಂತ ಬಿಟ್ಟು. ಬಟ್ 60 ಬಾಲ್ಸಲ್ಲಿ 128 ರನ್ಸ್ ಟಾರ್ಗೆಟ್, ಮೋರ್ ದೆನ್ ದ ಡಬಲ್. ಇಟ್ಸ್ ರಿಯಲಿ ಗ್ರೇಟ್, ರಿಯಲಿ ಹ್ಯಾಟ್ಸ್ ಆಫ್ ಟು ದೆಮ್ ಆ್ಯಂಡ್ ವೆರಿ ವೆಲ್ ಪ್ಲೇಡ್. ರಿಯಲಿ ನಿಮಗೆ ಇನ್ನೂ ಅನಿಸ್ತಾ ಇದೆಯಾ ಭಾಗ್ಯವಂತರ ತಂಡ ಗೆಲ್ತಾರೆ ಅಂತ? ಹೇಳಕ್ಕಾಗಲ್ಲ, ಮ್ಯಾಚ್ ಯಾವ ಟೈಮಲ್ಲಾದ್ರೂ ಟರ್ನ್ ಓವರ್ ಆಗ್ಬೋದು. ಸೊ ಶಶಿಧರ್ ಅವರು 2 ವಿಕೆಟ್ಸ್ ತಗೊಂಡಿದ್ದಾರೆ. ಇದೇ ರೀತಿ ಅವ್ರ ಬ್ಯಾಟಿಂಗು ಕೂಡ ಚೆನ್ನಾಗಿ ಮಾಡ್ಬೋದು ಅಂತ ಅನ್ಕೊಂಡಿದ್ದೀವಿ. All right, we'll be right back. We'll watch the performance after the break. ಓಕೆ ನಾವು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ನಾವು ಹೇಳಿರೋ ಮಂತ್ರಕ್ಕೆ ಒಂದ್ಸಲಿ ಎಲ್ಲರೂ ನಮ್ಮ ಅಣ್ಣವ್ರ ಸ್ಟೈಲಲ್ಲಿ ಸ್ವಾಮಿ ಕೊರಗಜ್ಜಾಗೆ ಥ್ಯಾಂಕ್ಸ್ ಹೇಳಬೇಕು. ರೆಡಿನಾ? 1 2 3. ಅಯ್ಯೋ, ಕೊರಗಜ್ಜ ದಯೆಯಿಂದ ಏನ್ ಮಿಂಚಿದ್ದು ಒಬ್ಬ. ಅದ್ರಲ್ಲೂ ನಾವು ಪೃಥ್ವಿರಾಜ್ ಸರ್ ಅಂತೂ ಒಬ್ಬ. ಏನ್ ಸರ್, ಏನ್ ತಿನ್ಕೊಂಬಂದ್ರಿ? ಬರೀ ಬೋರ್ಮಿಟಾ ಕೊಡಿದ್ರೆ ಇಷ್ಟೊಂದೆಲ್ಲ ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಹೆಂಡತಿ ಬೋರ್ಮಿಟಾ ಮಾಡಿದ್ರೆ ಮಾತ್ರ. ಇನ್ನೊಂದೇನು ವಿಷಯ ಅಂದರೆ ನನ್ನ ಮಕ್ಕಳು ಬಿಟ್ಟರೆ 2 ಇಡ್ಲಿ ನಾನು ತಿಂದಿದ್ದೆ ಎಕ್ಸ್ಟ್ರಾ. ಸೊ ನಿಮ್ಮ ಟೋಟಲ್ ಸ್ಕೋರ್ ಬಂದು 129, 128. ಸೊ ಅವ್ರು ತಗೋಬೇಕಾಗಿರೋದು 129. ನಿಮ್ಗೆ ಏನು ಅನ್ಸುತ್ತೆ, ಅವ್ರು 129 ತಗೊಂತಾರ ಅಥವಾ ಇಲ್ಲ? ಇಟ್ಸ್ ಅ ಕ್ರಿಕೆಟ್, ಇಟ್ಸ್ ಅ ಗೇಮ್ ಆಫ್ ಕ್ರಿಕೆಟ್. ಏನಾದರೂ ಆಗ್ಬೋದು, ಅವ್ರು ಹೊಡೆದ್ರೆ ಗ್ಯಾರಂಟಿ ಆಗುತ್ತೆ. ಬಟ್ ಅವ್ರು ಲಕ್ಕಿದ್ರೆ ಅವ್ರು ಗೆಲ್ತಾರೆ, ನಮ್ಮ ಲಕ್ಕಿದ್ರೆ ನಾವು ಗೆಲ್ತೀವಿ. ಬಟ್ ಫೀಲ್ಡಿಂಗಲ್ಲೂ ಇಷ್ಟೇ ಎನರ್ಜಿಲಿ ಚೆನ್ನಾಗಿ ಮಾಡಿ. ಆದರೆ ನನ್ನ ಮನಸ್ಸಿಗೆ ಭಾಳ ಬೇಜಾರೇನೆಂದರೆ, ನಾನು ಇವಾಗಷ್ಟೇ ಹೇಳಿದ್ದೆ ಇನ್ನೂ ಯಾರು ಬರ್ತಾರೆ ಸ್ಟ್ರೆಚರಲ್ಲಿ ನನ್ನ ಕರ್ಕೊಂಡೋಗೋರನ್ನ ವೆಲ್ಕಮ್ ಮಾಡಬೇಕಂತ. ಯಾರೂ ಬರಲೇ ಇಲ್ಲ ಸ್ಟ್ರೆಚರ್ ಮೇಲೆ. ನನಗೆ ಭಾಳ ಬೇಜಾರು. ಬಟ್ ಏನು ಸ್ಟ್ರೆಚರ್ ಕಾನ್ಸೆಪ್ಟ್ ಏನು ನನಗೆ ಕ್ಲಿಯರಾಗಿ ಹೇಳಿ. ಇಲ್ಲ, ಸ್ಟ್ರೆಚರ್ ಕಾನ್ಸೆಪ್ಟ್ ಏನಂದರೆ, ಫಸ್ಟು ಹೋಗೋರು ಒಂಥರ ಯುದ್ಧಕ್ಕೆ ಹೊರಟವ್ರ ಥರ ಹೋಗ್ತಾರೆ.
ಆಮೇಲೆ ಔಟ್ ಆಗಿರೋದು ಹೋಯ್ತು, ವೀರಮರಣ ಹೊಂದಿ ವಾಪಸ್ ಬರ್ತಾರೆ, ಅದಕ್ಕೆ ಸ್ಟ್ರೆಚರ್ ಯೂಸ್. ವೆರಿ ನೈಸ್. ವೆರಿ ಒಲಿಂಪಿಕ್ ಪ್ಲೇಯರ್. ನೀವೇನು ಅಷ್ಟು ಎಕ್ಸ್ಪೀರಿಯನ್ಸ್ ಸರ್? 4 ಎಷ್ಟು 8 ಸಲ ಹೊಡೆದ್ರ? 4 7 4 ಆಮೇಲೆ 6 4 ಸಲ ಹೊಡೆದ್ರು. ಏನು ಸರ್ ಈ ರೇಂಜಿಗೆ ಬಾರಿಸ್ತಾ ಇದ್ದೀರಾ? ಎಲ್ಲಮ್ಮನ ಕೃಪಾ. ವೆರಿ ನೈಸ್. ಆ್ಯಂಡ್ ಇನ್ನೊಂದು ಸಂತೋಷದ ವಿಚಾರ, ಇಲ್ಲಿವರೆಗೂ ನಡೆದಂತಹ ಮ್ಯಾಚಲ್ಲಿ ದ ಹೈಯೆಸ್ಟ್ ಸ್ಕೋರ್ 128 ಇದನ್ನು ಮಾಡಿರೋದು ನನ್ ಅದರ್ ದೆನ್ ಪಂಚರಂಗಿ ಪಾಪಂ. ಆಲ್ ದ ವೆರಿ ಬೆಸ್ಟ್. ಗೆಟ್ ರೆಡಿ ಫಾರ್ ಫೀಲ್ಡಿಂಗ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಪ್ರೆಸ್ಟೀಜ್ ಫಾಲ್ ಆಫ್ ವಿಕೆಟ್ಸ್. Bingo Tangle's best force. Minto goal best sixes. ಈಗ ಭಾಗ್ಯವಂತರು ಟೀಮ್ನ ಮತ್ತೊಬ್ಬ ಕಲಾವಿದ ಜಯಸಿಂಹ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಹಾಯ್. ಹಲೋ. ಏನು ಅನಿಸ್ತದೆ ಇವತ್ತು ಕ್ರಿಕೆಟ್ ಮ್ಯಾಚ್ಗೆ ಫುಲ್ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ? ನೋಡಿದ್ರೆ ಗೊತ್ತಾಗುತ್ತಲ್ಲ. ಪಾಕಿಸ್ತಾನಿ ಯೂನಿಫಾರ್ಮ್ ಹಾಕೊಂಡಂಗಿದೆ. ಪಾಕಿಸ್ತಾನಿ ಯೂನಿಫಾರ್ಮ್ ಅಲ್ಲ, ಬಟ್ ಹಸಿರು ಇದೆಯಲ್ಲ, ಇದು ಕ್ರಾಂತಿಯ ಸಂಕೇತ. ಸೂಪರ್. ಕ್ರೀಡಾಂಗಣದಲ್ಲಿ ಇವತ್ತು ಕ್ರಾಂತಿ ಅಲೆ ಎಬ್ಬಿಸ್ತೀವಿ ನಾವು. ಸೊ ನಿಮ್ಮ ಜೊತೆ ಈಗ ಪಂಚರಂಗಿ ಪಾಂಪಾಮ್ ಅವ್ರು ಬಂದಿದ್ದಾರೆ. ಅವ್ರನ್ನ ಫುಲ್ಲು ಗೆದ್ದು ಬಿಡಬೇಕು ಅಂತ ಸ್ಟ್ರಾಟಜೀಸ್ ಹಾಕೊಂಡಿದ್ದೀರಾ? ನಿಜವಾಗ್ಲೂ, ಖಂಡಿತವಾಗ್ಲೂ. ಮ್ಯಾನ್ ಆಫ್ ದ ಮ್ಯಾಚ್ ತಗೋಬೇಕು ಅಂತ ಪ್ಲಾನ್ಸ್ ಇದೆಯಾ? ಮ್ಯಾನ್ ಆಫ್ ದ ಸೀರೀಸ್ಗೆ ಏಮ್ ಮಾಡಿದ್ದೀನಿ, ನೋಡೋಣ. ಸೂಪರ್. ಓಕೆ, ನಿಮಗೆ ಐ ಹ್ಯಾವ್ ಅ ಗಿಫ್ಟ್.
ಥ್ಯಾಂಕ್ ಯು. ಇಷ್ಟು ಅಲ್ಲ, ಒಂದು ತಿಂದ್ಬಿಟ್ಟು ಹೇಳಿ. ಒಂದು ತಿಂದ್ರೆ ನಾನು ಜಾಸ್ತಿ ಮಾತಾಡಲ್ಲ. ಆಮೇಲೆ ಫುಲ್ ಕೊಡ್ತೀನಿ. ಸರಿ, ಆಮೇಲೆ ತಗೋತೀನಿ ಹಂಗಾದ್ರೆ. ಓಕೆ, ತಗೊಳ್ಳಿ. ತಿಂದು ಹೇಳಬೇಕಾ? ಇದು ತಿಂದು ಬೇರೆಯವ್ರಿಗೂ ತಿನ್ನಿಸ್ಬೇಕು. ಖಂಡಿತವಾಗ್ಲೂ ಚೆನ್ನಾಗಿದೆ. ನಂತರನೇ ಕುರುಮ್ ಅಂತ ಇದೆ, ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ. ನಮ್ಮ ಸುವರ್ಣ ವೀಕ್ಷಕರಿಗೂ ಟ್ಯಾಂಗಲ್ಸ್ ತಿಂದು ತುಂಬ ಮಜಾ ಮಾಡಿ ಅಂತ ಹೇಳಿ. ಎಲ್ಲ ಸುವರ್ಣ ಚಾನಲ್ನ ವೀಕ್ಷಕರಿಗೂ ಈ ಟ್ಯಾಂಗಲ್ಸ್ ತಿಂದು ನಿಮ್ಮ ಅದ್ಭುತವಾದ ಸಮಯವನ್ನು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.